ಈ ಬೈಬಲ್ ಇದೆಯಲ್ಲ, ಇದು ಒಂದು ಮಿಸ್ಟ್ರಿ ಬುಕ್ ಅಂತ ಕರಿಬೋದು ನಾವು. ದಿಸ್ ಬೈಬಲ್ ಈಸ್ ಕಾಲ್ಡ್ ಎ ಮಿಸ್ಟ್ರಿ ಬುಕ್. ಮಿಸ್ಟ್ರಿ ಅಂದರೆ ಏನು? ರಹಸ್ಯಗಳು, ಸೀಕ್ರೆಟ್ಸ್. ಸೊ ಈ ಬೈಬಲ್ ಪೂರ್ತಿ ಏನಿದೆ ಕೇಳಿದರೆ, ಸೀಕ್ರೆಟ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳು, ಅಂದರೆ ಗುಟ್ಟುಗಳು ಅಂತ ಹೇಳ್ತೀವಲ್ವ, ಗುಟ್ಟು. ನಾನು ನಿನಗೊಂದು ಗುಟ್ಟು ಹೇಳ್ತೀನಿ, ಒಂದು ರಹಸ್ಯ ವಿಷಯವನ್ನು ಹೇಳ್ತೀನಿ ಅಂತ ಹೇಳ್ತಾರಲ್ಲ, ಆ ರೀತಿ ದಿಸ್ ಬೈಬಲ್ ಇಸ್ ಫುಲ್ ಆಫ್ ಮಿಸ್ಟ್ರೀಸ್. ಅದಕ್ಕೇ ಕೆಲವು ಟೈಮ್ ನಮಗೆ ಬೈಬಲ್ ಓದುವಾಗ ಏನೂ ಅರ್ಥ ಆಗೋದಿಲ್ಲ. ಕೆಲವು ಹೇಳ್ತಾರಲ್ವ, ನನಗೇನು ಅರ್ಥ ಆಗ್ತಾ ಇಲ್ಲ ಬೈಬಲ್ ಓದುವಾಗ ಅಂತ. ಯಾಕೆಂದರೆ ಬಿಕಾಸ್ ಇಟ್ ಈಸ್ ಮಿಸ್ಟ್ರಿ. ಫಾರ್ ಎಕ್ಸಾಂಪಲ್, ಕೆಲವರು ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರಂತೆ, ಯುದ್ಧಕ್ಕೆ ಹೋಗಬೇಕಾದ್ರೆ ನೀವೆಲ್ಲರನ್ನೂ ಸಾಯಿಸಬೇಕು, ಒಬ್ಬರನ್ನೂ ಉಳಿಸಬಾರ್ದು, ಚಿಕ್ಕ ಮಕ್ಕಳನ್ನೂ ಕೂಡ ಸಾಯಿಸಬೇಕು ಅಂತ. ಇವತ್ತು ಆ ಒಂದು ಪಾಯಿಂಟ್ ಇಟ್ಕೊಂಡು ಎಷ್ಟೋ ಜನ ಆರ್ಗ್ಯುಮೆಂಟ್ ಮಾಡ್ತಾರೆ. ಸೊ ಬೈಬಲ್ ಗಾಡ್ ಈಸ್ ವಾಟ್ ಕೈಂಡ್ ಆಫ್ ಗಾಡ್ ಈಸ್ ದ್ಯಾಟ್? ಟೆಲ್ಲಿಂಗ್ ಟು ಕಿಲ್ ಈವನ್ ಇನ್ಫ್ಯಾಂಟ್ಸ್ ಆಲ್ಸೋ. ದಟ್ ಮರ್ಸಿಲೆಸ್ ಗಾಡ್ ಯು ಪೀಪಲ್ ಆರ್ ವರ್ಷಿಪ್ಪಿಂಗ್. ವಾಟ್ ಎ ನಾನ್ ಸೆನ್ಸ್ ಅಂತ ಹೇಳ್ತಾರೆ ಎಷ್ಟೋ ಜನ. ಸೊ ಬಿಕಾಸ್ ಇಟ್ಸ್ ಎ ಮಿಸ್ಟ್ರಿ. ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ದಟ್? ನಮಗೇನು ಅರ್ಥ ಆಗುತ್ತೆ ಅದರಿಂದ, ಅಲ್ವಾ? ಸೊ ನಮಗೆ ಗೊತ್ತಾಗೋದೇನು? ದೇವರು ಯುದ್ಧ ಮಾಡಲಿಕ್ಕೆ ಕಳಿಸಿದ್ರು, ಹೇಳಿ ಕಳಿಸಿದ್ರು, ಯು ಹ್ಯಾವ್ ಟು ಕಿಲ್ ಪೀಪಲ್ ಲೈಕ್ ದಿಸ್, ಈವನ್ ಸ್ಮಾಲ್ ಚಿಲ್ಡ್ರನ್ ಆಲ್ಸೋ, ಡೋಂಟ್ ಲೀವ್ ದೆಮ್. ನಾವು ಮಾನುಷಿಕವಾಗಿ ಥಿಂಕ್ ಮಾಡ್ತೀವಿ. ಅದರಿಂದನೇ ಫಾರ್ ಸಮ್ ಪೀಪಲ್ ಬೈಬಲ್ ಈಸ್ ಓನ್ಲಿ ಎ ಹಿಸ್ಟ್ರಿ ಬುಕ್. ಹೀಗಾಯಿತು, ಹಾಗಾಯಿತು, ಅದಾಯಿತು, ಇದಾಯಿತು ಅಂತ ಹೇಳಿ ನಾವು ಅದನ್ನು ಹಿಸ್ಟ್ರಿ ಓದೋ ಥರ ಓದ್ತೀವಿ. ಇದು ಹಿಸ್ಟ್ರಿ ಅಲ್ಲ, ಅಥವಾ ಇನ್ಯಾವುದೋ ಫಿಲಾಸಫಿನೂ ಅಲ್ಲ, ಇದು ಏನೂ ಅಲ್ಲ. ದಿಸ್ ಬುಕ್ ಈಸ್ ಫುಲ್ ಆಫ್ ಮಿಸ್ಟ್ರಿ. ಆ್ಯಂಡ್ ದಿಸ್ ಮಿಸ್ಟ್ರಿ ಈಸ್ ರಿವೀಲ್ಡ್ ಟು ಅಸ್ ಬೈ ದ ಹೋಲಿ ಸ್ಪಿರಿಟ್. ಈ ಮಿಸ್ಟ್ರಿ ಇದರಲ್ಲಿ, ಈ ಪುಸ್ತಕದಲ್ಲಿ ಏನಿದೆಯಲ್ವಾ, ಇದರಲ್ಲಿ ಇರೋದು ನಮಗೆ ಪವಿತ್ರಾತ್ಮರು ಮಾತ್ರನೇ ಪ್ರಕಟಪಡಿಸ್ಕೊಡ್ಲಿಕ್ಕಾಗತ್ತೆ. ಓನ್ಲಿ ಹೋಲಿ ಸ್ಪಿರಿಟ್ ಕ್ಯಾನ್ ರಿವೀಲ್ ದಟ್ ಮಿಸ್ಟ್ರಿ ಇನ್ ಅವರ್ ಹಾರ್ಟ್ಸ್. ಸೊ ಯೇಸುಸ್ವಾಮಿ ಮತ್ತಾಯನ ಶುಭ ಸಂದೇಶದಲ್ಲಿ 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳ್ತಾರಲ್ವ, ಮ್ಯಾಥ್ಯೂ ಚಾಪ್ಟರ್ 11:25 ಆನ್ವರ್ಡ್ಸ್. ಆ ಸಮಯದಲ್ಲಿ ಯೇಸುಸ್ವಾಮಿ, ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ಓಕೆ. ಸೊ ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂಥವರಿಗೆ ಇದನ್ನು ನೀವು ಶ್ರುತಪಡಿಸಿದ್ದೀರಿ. ಐ ಥ್ಯಾಂಕ್ ಯು ಫಾದರ್, ಲಾರ್ಡ್ ಆಫ್ ಹೆವೆನ್ ಆ್ಯಂಡ್ ಅರ್ತ್, ಬಿಕಾಸ್ ಯು ಹ್ಯಾವ್ ಹಿಡನ್ ದೀಸ್ ಥಿಂಗ್ಸ್ ಫ್ರಮ್ ದ ವೈಸ್ ಆ್ಯಂಡ್ ದ ಇಂಟೆಲಿಜೆಂಟ್ ಆ್ಯಂಡ್ ಹ್ಯಾವ್ ರಿವೀಲ್ಡ್ ದೆಮ್ ಟು ಇನ್ಫ್ಯಾಂಟ್ಸ್. ಯಾರಿಗೆ ಇದನ್ನು ಶ್ರುತಪಡಿಸಿ ಕೊಡ್ತಾರೆ ದೇವರು? ದಿಸ್ ಮಿಸ್ಟ್ರಿ ಈಸ್ ರಿವೀಲ್ಡ್ ಓನ್ಲಿ ಟು ಚಿಲ್ಡ್ರನ್. ಅಂದರೆ ಚಿಲ್ಡ್ರನ್ ಅಂದರೆ ನಾಟ್ ಫಿಸಿಕಲಿ ಚಿಲ್ಡ್ರನ್, ಬಟ್ ಹಾರ್ಟ್, ಎ ಚೈಲ್ಡ್ ಲೈಕ್ ಹಾರ್ಟ್. ಸೊ ಆ ರೀತಿ ಒಂದು ಮಗುವಿನ ಹಾಗೆ ನಮ್ಮ ಒಂದು ಹೃದಯ ಆಗುವಾಗ, ಈಗ ನಮ್ಮ ಹೃದಯ ಹೇಗಾಗಿದೆ ಅಂದರೆ ತುಂಬ ದೊಡ್ಡ ಹೃದಯ ಆಗಿಬಿಟ್ಟಿದೆ. ಈವನ್ ದೋ ವಿ ಆರ್ ಚಿಲ್ಡ್ರನ್, ಅವರ್ ಹಾರ್ಟ್ ಈಸ್ ವೆರಿ ಸ್ಟ್ರಾಂಗ್. ನಾವು ತುಂಬ ದೊಡ್ಡ ಹೃದಯ ಆಗಿದೆ ನಮ್ಮದು. ಸೊ ಇದನ್ನು ಸಣ್ಣದು ಮಾಡೋದೇ ಈಗ ದೊಡ್ಡ ಕಷ್ಟ, ತುಂಬ ಕಷ್ಟ ಆಗುತ್ತಲ್ವಾ? ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಕಂಪನಿನಲ್ಲಿ MD ಪೋಸ್ಟ್ ಸಿಕ್ಕಿ ಒಂದೇ ಸಾರಿ ನಮಗೆ ಈ ಟಾಯ್ಲೆಟ್ ಕ್ಲೀನ್ ಮಾಡೋ ಒಂದು ಕೆಲಸಕ್ಕೆ ಬರಬೇಕಾಗುತ್ತೆ ನಾಳೆಯಿಂದ ಅಂದರೆ ಕಷ್ಟ ಆಗುತ್ತೆ. MD ಪೋಸ್ಟಿಂದ ಒಂದೇ ಸಾರಿ ಹೌಸ್ ಕೀಪಿಂಗಿಗೆ ಇವತ್ತು ಬಂದಿಲ್ಲ ಯಾರು, ಸೊ ನೀವು ಹೌಸ್ ಕೀಪಿಂಗ್ ಕೆಲಸ ಇವತ್ತು ಮಾಡಿ ಅಂದರೆ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. ನಾವು ನೋಡಿ, ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋರು ಇನ್ನೊಂದು ಕಂಪನಿಗೆ ಶಿಫ್ಟ್ ಆಗಬೇಕಾದ್ರೆ, ನಾವು ಸ್ಯಾಲ್ರಿ ಹೈಕ್ ಆಗಬೇಕಾದ್ರೆ, ಅಥವಾ ನಮಗೆ ಗ್ರೇಡ್ ಚೇಂಜ್ ಆಗಬೇಕಾದ್ರೆ, ನಾವು ಅದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತೀವಿ ಅಲ್ವಾ? ತುಂಬ ವಿ ಪ್ಲ್ಯಾನ್, ವಿ ವರ್ಕೌಟ್. ನಾವು ಹೀಗೇ ಈಗ ಕೆಲಸ ಬಿಟ್ಟರೆ ನಮಗೆ ನೆಕ್ಸ್ಟ್ ಗ್ರೇಡ್ ಮುಂದಕ್ಕೆ ಹೋಗಲ್ಲ, ಲೋ ಗ್ರೇಡಿಗೆ ಹೋಗುತ್ತೆ, ಅಥವಾ ಸ್ಯಾಲ್ರಿ ಕಡಿಮೆ ಆಗುತ್ತೆ, ಈ ಥರ ಎಲ್ಲ ಥಿಂಕ್ ಮಾಡ್ತೀವಿ. ನಾವು ಯಾವತ್ತೂ ಮೇಲೆ ಹೋಗ್ಲಿಕ್ಕೆ ಥಿಂಕ್ ಮಾಡ್ತೀವಿ ಬಿಟ್ಟರೆ
ಲೋ ಲೆವೆಲ್ಗೆ ಥಿಂಕ್ ಮಾಡೋದೇ ಇಲ್ಲ. ಬಟ್ ನಮಗೆ ನಿಜವಾಗಲೂ ಈ ಒಂದು ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳು ನಮಗೆ ಒಂದು ಪ್ರಕಟಣೆಯಾಗಿ ಸಿಗಬೇಕಾದ್ರೆ ನಾವು ಏನಾಗಿದ್ದೀವೋ ಇವತ್ತು ಅದರಿಂದ ನಾವು ಕೆಳಗಿಳಿಲೇಬೇಕು. ವಿ ಶುಡ್ ಕಮ್ ಡೌನ್. ಕೆಳಗಿಳಿದ್ರೆ ಮಾತ್ರ ಈ ಒಂದು ಮಿಸ್ಟ್ರಿ ಬುಕ್ಕಲ್ಲಿರುವ ಮಿಸ್ಟ್ರಿ ನಮಗೆ ರಿವೀಲ್ ಆಗಿ ಸಿಗುತ್ತೆ. ಇದು ಒಂದೊಂದು ರಿವೀಲ್ ಆದಾಗ ನಮಗೇನಾಗುತ್ತೆ ಗೊತ್ತಾ? ದ ಮಿರಕಲ್ ಇಸ್ ದಿಸ್. ಫಾರ್ ಎಕ್ಸಾಂಪಲ್, ಈ ರೂಮಲ್ಲಿ ಇದು ಪೂರ್ತಿ ಕತ್ತಲೆ ತುಂಬಿದ ರೂಮ್ ಅಂತ ಇಟ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ತುಂಬ ಫೋಕಸ್ ಲೈಟ್ ಇದೆ, ಇಲ್ಲಿ ಏನೇನೋ ಇಟ್ಟಿದ್ದಾರೆ, ಇಲ್ಲೇನೋ ಇದೆ, ಇಲ್ಲೇನೇನೋ ತುಂಬ ಇದೆ, ರೂಮಲ್ಲಿ ತುಂಬ ಥಿಂಗ್ಸ್ ಇದೆ, ಪ್ರೆಷಸ್ ಥಿಂಗ್ಸ್, ವಿ ಡೋಂಟ್ ನೋ. ಯಾರೋ ಹೇಳ್ತಾರೆ ರೂಮ್ ಪೂರ್ತಿ ಪ್ರೆಷಸ್ ಥಿಂಗ್ಸ್ ಆರ್ ದೇರ್ ಇನ್ಸೈಡ್ ದ ರೂಮ್, ಮಾರ್ವಲಸ್ ಥಿಂಗ್ಸ್, ಅಮೇಝಿಂಗ್ ಥಿಂಗ್ಸ್. ಸೊ ನಮಗೇನು ಅಂತ ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ವಿ ಕೆನಾಟ್ ಇಮ್ಯಾಜಿನ್ ವಾಟ್ ಆರ್ ದ ಥಿಂಗ್ಸ್, ಏನೆಲ್ಲ ಇದೆ, ಅಂಥದ್ದೇನಿದೆ ಈ ರೂಮಲ್ಲಿ ಅಂತ. ಆ್ಯಂಡ್ ಎವ್ರಿವೇರ್ ದ ಫೋಕಸ್ ಲೈಟ್ ಈಸ್ ಸೆಟ್, ಬಟ್ ಆಲ್ ಲೈಟ್ಸ್ ಆರ್ ಆಫ್. ಫೋಕಸ್ ಲೈಟ್ ಸೆಟ್ ಮಾಡಿಟ್ಟಿದ್ದಾರೆ, ಎಲ್ಲ ಲೈಟ್ಸು ಆಫ್ ಇದೆ. ಈಗ ಯಾರೋ ಒಂದು ಲೈಟ್ ಆನ್ ಮಾಡಿದರು, ಆಗ ನಿಮಗೇನೋ ಕಾಣಿಸ್ತು, ವಜ್ರ ವೈಢೂರ್ಯಗಳೆಲ್ಲ ಕಾಣಿಸ್ತು, ಅನಿಸುತ್ತೆ ನಮಗೆ ಇದೆಲ್ಲ ಇಲ್ಲಿದೆಯಾ ಅಂತ, ಜಸ್ಟ್ ಬಿಕಾಸ್ ಒನ್ ಲೈಟ್. ಅದೇ ರೀತಿ ಇನ್ನೊಂದು ಲೈಟ್ ಬಿದ್ದಾಗ ಅಲ್ಲಿ ಇನ್ನೇನೋ ಸಮಥಿಂಗ್ ವೆರಿ ಪ್ರೆಷಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್, ಇನ್ನೊಂದು ಲೈಟ್ ಆನ್ ಆಯಿತು, ಇನ್ನೊಂದು ಲೈಟ್ ಆನ್ ಆಯಿತು. ಸೊ ಹಾಗೆ ಈ ಬೈಬಲಲ್ಲಿ ಪೂರ್ತಿ ಸ್ವರ್ಗ ಸಾಮ್ರಾಜ್ಯದ ಮಿಸ್ಟ್ರೀಸ್ ಇರೋದು. ಸೊ ಯಾವಾಗ ಪವಿತ್ರಾತ್ಮರ ಮುಖಾಂತರವಾಗಿ ನಮ್ಗೆ ಆ ಲೈಟ್ ಬರುತ್ತಲ್ಲ, ಆ ಲೈಟ್ ತರೋದೇ ಗಾಸ್ಪೆಲ್. ಆ ಗಾಸ್ಪೆಲ್ ಮುಖಾಂತರ ಒಂದೊಂದ್ರ ಮೇಲೆ ಫೋಕಸ್ ಲೈಟ್ ಹೀಗೆ ಬಂದಾಗ ನಮಗೆ ಶಾಕ್ ಆಗುತ್ತೆ. ವಾಟ್ ಈಸ್ ದಿಸ್? ಇದು ಏನಿದು? ಇದೇನು ಅಮೇಝಿಂಗ್. ಸಿ, ಅದನ್ನೇ ಪೌಲರು ಎಫಿಷಿಯನ್ಸ್ ಚರ್ಚಿಗೆ ಹೇಳ್ತಾರೆ. ಈ ಒಂದು ರಹಸ್ಯ, ಎಫಿಷಿಯನ್ಸ್ ಚಾಪ್ಟರ್ 3 2 and 3. ಎಫಿಷಿಯನ್ಸ್ ಚಾಪ್ಟರ್ 3 3ನೇ ಅಧ್ಯಾಯದಲ್ಲಿ 2-3ನೇ ವಾಕ್ಯದಲ್ಲಿ ಹೇಳ್ತಾರೆ, ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ. ದೇವರು ತಮ್ಮ ನಿಗೂಢ ಯೋಜನೆಯನ್ನು ನನಗೆ ಪ್ರಕಟಗೊಳಿಸಿದ್ದಾರೆ. ಇದರ ಬಗ್ಗೆ ನಾನು ಮೊದಲೇ ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಅದನ್ನು ಲಕ್ಷ್ಯವಿಟ್ಟು ಓದಿದರೆ ಆಗ ಯೇಸುಕ್ರಿಸ್ತರ ರಹಸ್ಯವನ್ನು ಎಷ್ಟರ ಮಟ್ಟಿಗೆ ನಾನು ಮನಗಂಡಿದ್ದೇನೆ ಎಂದು ನಿಮಗೇ ತಿಳಿಯುತ್ತದೆ. ಹಿಂದಿನ ಕಾಲದವರಿಗೆ ಈ ರಹಸ್ಯವನ್ನು ತಿಳಿಸಿರಲಿಲ್ಲ, ಆದರೆ ಈಗ ದೇವರು ಪವಿತ್ರಾತ್ಮರ ಮುಖಾಂತರ ಪೂಜ್ಯ ಪ್ರೇಷಿತರಿಗೂ ಪ್ರವಾದಿಗಳಿಗೂ ಅದನ್ನು ಪ್ರಕಟಿಸಿದ್ದಾರೆ. ಎಸ್, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಅದ್ಭುತಕರವಾಗಿ ಬರೆದಿದ್ದಾರೆ ಪೌಲರು. ಫಾರ್ ಶ್ಯೂರ್ಲಿ ಯು ಹ್ಯಾವ್ ಆಲ್ರೆಡಿ ಹರ್ಡ್ ಆಫ್ ದ ಕಮಿಷನ್ ಆಫ್ ಗಾಡ್ಸ್ ಗ್ರೇಸ್ ದಟ್ ವಾಸ್ ಗಿವನ್ ಮೀ ಫಾರ್ ಯು, and how the mystery was made known to me by revelation, as I wrote above in a few words. ಅಂದರೆ ಇದರ ಹಿಂದಿನ ಅಧ್ಯಾಯದಲ್ಲಿ, a reading of which will enable you to perceive my understanding of the mystery of Christ. In former generations this mystery was not made known to humankind, as it has now been revealed to his holy apostles and prophets by the Spirit. ಪವಿತ್ರಾತ್ಮನ ಮುಖಾಂತರ ಈ ರಹಸ್ಯ ಈಗೇನಾಗಿದೆ, ಪ್ರಕಟ ಆಗಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನು ಕೇಳಿದ್ರೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದಿಸ್ ಮಿಸ್ಟ್ರಿ ವಿಚ್ ಇಸ್ ರಿವೀಲ್ಡ್ ಬೈ ದ ಹೋಲಿ ಸ್ಪಿರಿಟ್ is not revealed in your heart, you cannot love God, you cannot serve God. ಅಪೊಸ್ತಲರ ಮುಖಾಂತರ, ಪ್ರವಾದಿಗಳ ಮುಖಾಂತರ ಪವಿತ್ರಾತ್ಮನು ಪ್ರಕಟಪಡಿಸಿದಂತಹ ರಹಸ್ಯ ಇದೆಯಲ್ವಾ, ಆ ರಹಸ್ಯ ನನ್ನ ಹೃದಯದೊಳಗಡೆ ಪ್ರಕಟವಾಗದ ಹೊರತು, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ರಿವೀಲ್ಡ್ ಇನ್ ಮೀ ಪರ್ಸನಲಿ, ವೈಯಕ್ತಿಕವಾಗಿ ನನಗೆ ಯಾವತ್ತೂ ಕೂಡ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸಿನ್, I cannot understand what is righteousness. I cannot understand what is heaven. I cannot understand who is Jesus Christ.
ಯೇಸು ಕ್ರಿಸ್ತರು ಯಾರು ಅಂತ ಯಾರು ಎಷ್ಟು ಪ್ರಬೋಧನೆ ಮಾಡಿದ್ರು ನಮಗೆ ಅರ್ಥ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಎ ರೆವೆಲೇಷನ್. ಅಂದರೆ ನಾನು ಹೇಳಿದ್ನಲ್ಲ, ಒಂದು ಸ್ಪಾಟ್ಲೈಟ್ ಹೀಗೆ ಬಿದ್ದು ಅದರಿಂದ ಕಾಣೋದದು. ಇದು ಹೇಳಿ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಓರಿಯೆಂಟೇಷನ್ನಲ್ಲಿ ನೀವು ಒಬ್ಬೊಬ್ಬರು ಇದಕ್ಕಾಗಿ ಆಸೆ ಪಡಬೇಕು. ದ್ಯಾಟ್ ಈಸ್ ದ ಇನ್ಸ್ಟ್ರಕ್ಷನ್ ಐ ಆಮ್ ಗೋಯಿಂಗ್ ಟು ಗಿವ್, ನಥಿಂಗ್ ಎಲ್ಸ್. ದೇವರೇ, ಆ ಬೆಳಕು ನನಗೆ ಬೇಕು. ನಾವು ಯು ಬಿ ಲೈಕ್ ಲಿಟಲ್ ಚಿಲ್ಡ್ರನ್ ಬಿಫೋರ್ ಗಾಡ್. ದೇವ್ರ ಮುಂದೆ ಚಿಕ್ಕ ಮಗುವಿನ ಥರ ಆಗಿ. ನಮಗೇನಾದರೂ ಥಿಂಗ್ಸ್ ಬೇಕಾದರೆ ನಾವೆಷ್ಟು ದೊಡ್ಡವರಾದರೂ ನಮ್ಮ ಪೇರೆಂಟ್ಸ್ ಮುಂದೆ ನಾವು ಚಿಕ್ಕ ಮಗು ಥರ ಆಗ್ತೀವಿ. ಆಗ ಪೇರೆಂಟ್ಸ್ ಹೇಳ್ತಾರೆ, ನೀನು ಚಿಕ್ಕ ಮಗು ಥರ ಆಡಬೇಡ ಅಂತ ಹೇಳ್ತಾರೆ, ಪಾಪು ಥರ ಆಡಬೇಡ ಅಂತ ಹೇಳ್ತಾರೆ. ಸೊ ನಮಗೇನಾದರೂ ಬೇಕಾದರೆ ನಾವು ಪೇರೆಂಟ್ಸ್ ಮುಂದೆ ಯಾವ ಥರ ಚಿಕ್ಕ ಮಗು ಥರ ಆಗ್ತೀವೋ, ಕೀಪಿಂಗ್ ದ್ಯಾಟ್ ಇನ್ ಅವರ್ ಮೈಂಡ್, ಬಿ ಲೈಕ್ ಲಿಟಲ್ ಚಿಲ್ಡ್ರನ್ ಬಿಫೋರ್ ಯುವರ್ ಹೆವೆನ್ಲಿ ಫಾದರ್, faithfully from your heart. Then that mystery will be revealed to you. This is only kept preserved for children, not for the wise and intellectual. ನಾವಿಷ್ಟೇ ನಮ್ಮ ಇಂಟೆಲೆಕ್ಟ್ ಯೂಸ್ ಮಾಡಿದರೂ ನಮಗೇನೂ ಸಿಗಲ್ಲ. ಯಾವಾಗ ನಾವು ಮಗು ಥರ ಆಗ್ತೀವೋ ನಮ್ಮ ಹೃದಯ ಹೋಲಿ ಸ್ಪಿರಿಟ್ಗೆ ಅರ್ಥ ಆಗುತ್ತೆ. ಹೋಲಿ ಸ್ಪಿರಿಟ್ ಒಂದು ಸ್ವಿಚ್ ಆನ್ ಮಾಡ್ತಾರೆ ಟಕ್ ಅಂತ. ಆಗ ನಿಮ್ಗೆ ಏನೇನೋ ಕಾಣಿಸುತ್ತೆ. ಅದು ಕಂಡಾಗ ಅನ್ಡಿಸ್ಕ್ರೈಬಬಲ್ ಜಾಯ್ ಅಂತ ಹೇಳ್ತೀವಲ್ಲ, ಯು ಕ್ಯಾನ್ ಫೀಲ್ ದ್ಯಾಟ್ ಜಾಯ್ ಇನ್ ಯುವರ್ ಹಾರ್ಟ್ ಓನ್ಲಿ ವೆನ್ ದ್ಯಾಟ್ ಮಿಸ್ಟ್ರಿ ಈಸ್ ರಿವೀಲ್ಡ್ ಟು ಯು. ಆ್ಯಂಡ್ ದ್ಯಾಟ್ ಮಿಸ್ಟ್ರಿ ಫೋಕಸಸ್ ಆನ್ ಓನ್ಲಿ ಒನ್ ಪರ್ಸನ್ ಕಾಲ್ಡ್ ಜೀಸಸ್ ಕ್ರೈಸ್ಟ್. ಈಗ ನಾವು ಸದ್ಯಕ್ಕೆ ಯೇಸುವನ್ನು ಹೇಗೆ ನೋಡ್ತೀವಿ, ಒಂದು ಪಾರ್ಟ್ ಬೈ ಪಾರ್ಟ್. ಫಸ್ಟ್ ಕೊರಿಂಥಿಯನ್ಸಲ್ಲಿ ಹೇಳ್ತಾರಲ್ವ, ಈಗ ನಮಗೆ ಯೇಸು ಬಗ್ಗೆ ಏನು ಹೇಳ್ಬೋದು, ಏನು ಹಾಡ್ಬೋದು, ಏನು ಸ್ತುತಿ ಮಾಡ್ಬೋದು, ಎವ್ರಿಥಿಂಗ್ ಲೈಕ್ ಎ ಲಿಟಲ್ ಚಿಲ್ಡ್ರನ್. ಒಂದು ಚಿಕ್ಕ ಮಗುಗೆ ಒಂದು ಏನಾದರೂ ಒಂದು ಥಿಂಗ್ಸ್ ಕೊಟ್ಟಿದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡು ಅಂದರೆ ಹೌ ಇಟ್ ಕ್ಯಾನ್ ಎಕ್ಸ್ಪ್ಲೈನ್. ಒಂದು ಬಿರಿಯಾನಿ ಕೊಟ್ಬಿಟ್ಟಿದ್ದೀನಿ ಎಕ್ಸ್ಪ್ಲೈನ್ ಮಾಡು ಅಂದರೆ ಬಿರಿಯಾನಿ ಚೆನ್ನಾಗಿತ್ತು. ಧ್ಯಾನ ಹೇಗಿತ್ತು? ಚೆನ್ನಾಗಿತ್ತು. ದೇವ್ರ ವಾಕ್ಯ ಎಲ್ಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಹಾಡು ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ಫೈನ್. ಅಷ್ಟೇ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ. ಸೊ ಆ ರೀತಿ ಸೆಂಟ್ ಪಾಲ್ ಹೇಳ್ತಾರಲ್ವ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 13ನಲ್ಲಿ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 13 ವರ್ಸ್ 11, ಬಾಲಕ ನಾನಾಗಿರೆ ಆಡಿದೆ, ಮಾತಾಡಿದೆ, ಚಿಂತಿಸಿದೆ, ಸುಖ ದುಃಖಗಳ ಸವಿದೆ ಬಾಲಕನಂತೆ, ಬಲಿತು ಬೆಳೆದು ಮನುಜನಾದುದೇ ಬಾಲಿಶವಾದುದೆಲ್ಲವನ್ನು ಬದಿಗೊತ್ತಿದೆ. ವೆನ್ ಐ ವಾಸ್ ಎ ಚೈಲ್ಡ್ ಐ ಸ್ಪೋಕ್ ಲೈಕ್ ಎ ಚೈಲ್ಡ್, ಐ ಥಾಟ್ ಲೈಕ್ ಎ ಚೈಲ್ಡ್, ಐ ರೀಸನ್ ಲೈಕ್ ಎ ಚೈಲ್ಡ್. ಚೈಲ್ಡ್ ಅಂದರೆ ಈ ಚೈಲ್ಡ್ ಬೇರೆ. ಇಮ್ಮೆಚ್ಯೂರ್ ಕಂಡೀಷನ್ ನಮ್ಮ ಸ್ಪಿರಿಚುವಲ್ ಲೈಫಲ್ಲಿ ಇಮ್ಮೆಚ್ಯೂರಿಟಿ ಇದ್ದರೆ, ನಾವು ಮೆಚ್ಯೂರ್ಡ್ ಆಗದೇ ಇದ್ದರೆ ಸ್ಪಿರಿಚುವಲಿ ನಮಗೆ ದೇವ್ರ ಬಗ್ಗೆನೂ ಅಷ್ಟೇ ಏನು ಪ್ರಯೋಜನ ಇಲ್ಲ. ವೆನ್ ಐ ವಾಸ್ ಎ ಚೈಲ್ಡ್ ಐ ಸ್ಪೋಕ್ ಲೈಕ್ ಎ ಚೈಲ್ಡ್, ಐ ಥಾಟ್ ಲೈಕ್ ಎ ಚೈಲ್ಡ್, ಐ ರೀಸನ್ಡ್ ಲೈಕ್ ಎ ಚೈಲ್ಡ್. ವೆನ್ ಐ ಬಿಕೇಮ್ ಎನ್ ಅಡಲ್ಟ್ ಐ ಪುಟ್ ಅನ್ ಎಂಡ್ ಟು ಚೈಲ್ಡಿಶ್ ವೇಸ್. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಯು ಟು ಬಿಕಮ್ ಎನ್ ಅಡಲ್ಟ್ ಇನ್ ದ ಸ್ಪಿರಿಟ್. ನಾವು ಮಕ್ಕಳಾಗಿದ್ದಾಗ, ಚಿಕ್ಕ ಮಗುವಾಗಿದ್ದಾಗ ನಾವೇನು ಮಾಡ್ತೀವಿ, ಮಗು ಕೆಪಾಸಿಟಿ ಎಷ್ಟೋ ಅಷ್ಟೇ ಕೆಪಾಸಿಟಿಯಲ್ಲಿ ಆಲೋಚನೆ ಮಾಡ್ತೀವಿ. ಒಂದು ಮಗು ಕೈಗೆ ಮೊಬೈಲ್ ಫೋನ್ ಕೊಟ್ಟರೆ ಆ ಮಗು ಕೆಪಾಸಿಟಿ ಏನಿದೆಯೋ ಅಷ್ಟೇ ಅದಕ್ಕೆ ಅದು ಯೂಸ್ ಮಾಡೋಕ್ಕಾಗೋದು. ಗೇಮ್ಸ್ ಆಡ್ಬೋದು, ಏನು ಬೇರೆ ಬೇರೆ ಡಿಸೈನ್ ಎಲ್ಲ ಮಾಡ್ಬೋದು, ಅಷ್ಟೇ. ಬೇರೆ ಏನು ಅದಕ್ಕೆ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ಮತ್ತು ರೀಸನಿಂಗ್ ಲೈಕ್ ಚೈಲ್ಡ್ ಓನ್ಲಿ. ಈಗ ದೇವ್ರ ಬಗ್ಗೆ ನಾವು ರೀಸನಿಂಗ್ ಮಾಡ್ತೀವಿ, ವಿ ಥಿಂಕ್. ಹೇಗೆ ಮಾಡ್ತೀವಿ ಅಲ್ವಾ? ನಾವು ಬೇಬೀಸ್ ಥರನೇ ಇನ್ನೂ ಮಾಡ್ತಾಯಿದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ನಾವು ಆ ಒಂದು ಮೆಚುರಿಟಿಗೆ ಬಂದು ಥಿಂಕ್ ಮಾಡೋದಕ್ಕೂ ಬೇಬಿ ಆಗಿ ಕೂತ್ಕೊಂಡು ಥಿಂಕ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಪ್ರಾರ್ಥನೆಗಳು, ನಮ್ಮ ಸೇವೆ ಎಲ್ಲವೂ ಕೂಡ ಒಂದು ಬೇಬಿ ಸರ್ವಿಸ್ ಆಗಬಾರ್ದು. ಬೇಬಿ ಸಿಟ್ಟಿಂಗ್ ಸರ್ವಿಸ್ ಇದೆಯಲ್ಲ, ಸೊ ಅದಾಗಬಾರ್ದು. ಅಟ್ಲೀಸ್ಟ್ ಒಂದು ಹೈಸ್ಕೂಲ್, ಪ್ರೈಮರಿ ಅಥವಾ ಹೈಸ್ಕೂಲ್ ಇದಕ್ಕೆ ಹೋಗಬೇಕಾದ್ರೆ, ಸೊ ವಿ ನೀಡ್ ಟು ಗ್ರೋ. ಸಿನ್ಸ್ ಯು ಆರ್ ದ ಅಂಬಾಸಡರ್ಸ್ ಆಫ್ ದಿಸ್ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ, ಆ ಒಂದು
ಮೈಂಡ್ ಸೆಟ್ಗೆ ನಾವು ಬರಬೇಕು. ನಾವಿನ್ನೂ ಈ ಬೇಬೀಸ್ ಥರ ಇರಬಾರ್ದು, ಮಕ್ಕಳ ಥರನೇ ಇನ್ನೂ ಇರಬಾರ್ದು ಅಂತ. ಇಲ್ಲಿ ನೋಡಿ, ಮಕ್ಕಳ ಥರ ಇದ್ದಷ್ಟು ಬಾಲಕನಾಗಿರೇ ಆಡಿದೆ, ಮಾತಾಡಿದೆ, ಚಿಂತಿಸಿದೆ, ಸುಖ ದುಃಖಗಳ ಸವಿದೆ ಬಾಲಕನಂತೆ. ಅಷ್ಟರಲ್ಲೇ ಇದ್ಬಿಡ್ತೀವಿ. ಅಷ್ಟರಲ್ಲಿ ಇದ್ಬಿಟ್ರೆ ಯು ಕೆನಾಟ್ ಸರ್ವ್ ದ ಲಾರ್ಡ್. ಖಂಡಿತವಾಗಲೂ ನಮಗೆ ದೇವರ ಸೇವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಒಂದು ಬೇಬಿ ಸಿಟ್ಟಿಂಗ್ ಮೆಂಟಾಲಿಟಿಯಲ್ಲಿ ಇದ್ದರೆ ನಾವು ಹಾಗೆಯೇ ಇದ್ದು, ಅದೇ ಹೇಳಿದ್ನಲ್ಲ, ಏನಾದರೂ ಒಂದು ಬಿರಿಯಾನಿ ಕೊಟ್ಟರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಕೇಳಿದರೆ ತುಂಬ ಚೆನ್ನಾಗಿದೆ ಅಷ್ಟೇ ಬಿಟ್ಟರೆ ವಿ ಡೋಂಟ್ ನೋ ಎನಿಥಿಂಗ್ ಅದರ್ ದೆನ್ ದ್ಯಾಟ್. ನಮ್ಗೆ ಅದರಿಂದ ಆ ಕಡೆಗೆ ಏನು ಯೋಚನೆ ಬರೋದು ಇಲ್ಲ, ಯೋಚನೆ ಮಾಡಲಿಕ್ಕೆ ಕೆಪಾಸಿಟಿನೂ ಇಲ್ಲ ಅಲ್ವಾ? ಸೊ ಯಾಕೆ ಹಾಗೆ? ಯಾಕೆ ಅಂದರೆ ಆ ಲೈಟ್ ಇನ್ನೂ ಬಂದಿಲ್ಲ ನಮಗೆ. ನಮ್ಮೊಳಗಡೆ ಅದು ರಿವೀಲ್ ಆಗಬೇಕು. ಕ್ರೈಸ್ಟ್ ಮಸ್ಟ್ ರಿವೀಲ್ ಇನ್ ಮೈ ಹಾರ್ಟ್. ನನ್ನ ಒಳಗಡೆ ಅದೊಂದು ಪ್ರಕಟ ಆಗಬೇಕು. ಈಗ ನಾನು ಹೇಳಿದೆ, ಎಂಟೈರ್ ಬೈಬಲ್ ಒಂದು ಮಿಸ್ಟ್ರಿ. ದಿಸ್ ಬೈಬಲ್ ಇಸ್ ಫುಲ್ ಆಫ್ ಮಿಸ್ಟ್ರಿ ಆ್ಯಂಡ್ ದಸ್ ಮಿಸ್ಟ್ರಿ ಈಸ್ ಟಾಕಿಂಗ್ ಅಬೌಟ್ ಒನ್ ಪರ್ಸನ್ ಕಾಲ್ಡ್ ಜೀಸಸ್ ಕ್ರೈಸ್ಟ್. ಆ ರಹಸ್ಯ ಒಬ್ಬರ ಬಗ್ಗೆನೇ ಹೇಳುವಂಥದ್ದು. ಆ ಪರ್ಸನ್ ಯಾರು ಕೇಳಿದರೆ ಯೇಸು ಕ್ರಿಸ್ತ. ಆ ಯೇಸು ಕ್ರಿಸ್ತನ ಪೂರ್ತಿ ಒಂದು ಪ್ರಕಟಣೆ ನಮಗೆ, ಅಥವಾ ಪ್ರಕಟಣೆ ನಮಗೆ ಅಧಿಕ ಆದಷ್ಟು ನಮ್ಮ ಲೈಫ್ ಆತನಂತೆಯೇ ಆಗುತ್ತೆ. ದ ಮೋರ್ ಯು ಗೆಟ್ ದ ರೆವಲೇಷನ್ ಆಫ್ ಕ್ರೈಸ್ಟ್ ಇನ್ ಯುವರ್ ಹಾರ್ಟ್, ಯುವರ್ ಲೈಫ್ ವಿಲ್ ಬಿಕಮ್ ಲೈಕ್ ಹಿಸ್ ಲೈಫ್. ಆತನ ಜೀವನದ ಹಾಗೆ ನಮ್ಮ ಜೀವನ ಆಗಬೇಕಾದ್ರೆ ತುಂಬ ವಾಕ್ಯ ಗೊತ್ತಾಗೋದ್ರಿಂದ ಆಗೋದಿಲ್ಲ, ತುಂಬ ಗಿಫ್ಟ್ ಇರೋದ್ರಿಂದ ಆಗೋದಿಲ್ಲ. ಯು ನೀಡ್ ಟು ಗೆಟ್ ಮೋರ್ ರೆವಲೇಷನ್ ಆಫ್ ದ ಸನ್ ಆಫ್ ಗಾಡ್. ಯೇಸು ಕ್ರಿಸ್ತನ ಪ್ರಕಟಣೆ ನಮಗೆ ಹೆಚ್ಚಾಗಿ ಆಗಬೇಕು. ಆಗ ಏನಾಗುತ್ತೆ ಅಂದರೆ ದಟ್ ರೆವಲೇಷನ್ ವಿಲ್ ಟ್ರಾನ್ಸ್ಫಾರ್ಮ್ ಅಸ್ ಇನ್ ಟು ದ ಇಮೇಜ್ ಆಫ್ ಹಿಸ್ ಸನ್. ಆ ಕ್ರಿಸ್ತ ಯೇಸುವಿನ ಪ್ರಕಟಣೆ ನಮ್ಮನ್ನು ದೇವರ ಏಕಮಾತ್ರ ಪುತ್ರನ ಅನುರೂಪಿಯನ್ನಾಗಿ ಮಾಡುತ್ತೆ. ದಟ್ ಈಸ್ ದ ವರ್ಕಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಅಸ್. ನಮ್ಮಲ್ಲಿರೋ ಪವಿತ್ರಾತ್ಮರಿ ಕಾರ್ಯವನ್ನು ಮಾಡ್ತಾರೆ. ಬಟ್ ಇದಕ್ಕೆ ನಾನು ಏನು ಮಾಡಬೇಕು, ನಂದು ಏನಾದರೂ ಇದೆಯಾ ಕೇಳಿದರೆ, ಖಂಡಿತವಾಗಲೂ ನನ್ನ ಕಡೆಯಿಂದ ನಾನು ಮಾಡಬೇಕಾಗಿರೋದು 100ಕ್ಕೆ 100 ನಾನೇ ಮಾಡಬೇಕು. ದೇವರು 100ಕ್ಕೆ 100 ಅವರೇ ಮಾಡ್ತಾರೆ. 100% ಹಿ ವಿಲ್ ಡೂ ಹಿಸ್ ಪಾರ್ಟ್, 100% ಐ ಹ್ಯಾವ್ ಟು ಡೂ ಮೈ ಪಾರ್ಟ್. ಮೈ ಪಾರ್ಟ್ ಐ ಹ್ಯಾವ್ ಟು ಡೂ, ಗಾಡ್ಸ್ ಪಾರ್ಟ್ ಗಾಡ್ ವಿಲ್ ಡೂ. ವಾಟ್ ಈಸ್ ಮೈ ಪಾರ್ಟ್ ದೆನ್? ನನ್ನ ಪಾರ್ಟ್ ಒಂದೇ. ಏನೆಲ್ಲ ದೇವರು ಹೇಳ್ತಾರೋ ಇನ್ಸ್ಟ್ರಕ್ಷನ್ಸ್, ಅದನ್ನು ಒಂದು ಹುಚ್ಚನ ಹಾಗೆ, ದಡ್ಡನ ಹಾಗೆ, ಏನೂ ಗೊತ್ತಿಲ್ಲದ ಒಂದು ಇಮ್ಮೆಚ್ಯೂರ್ಡ್ ಬೇಬಿ ಥರ ಒಬೆ ಮಾಡೋದಷ್ಟೇ. ಅದು ತುಂಬ ಕಷ್ಟ ಆಗುತ್ತೆ ನಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ವಿ ಥಿಂಕ್. ನಮ್ಮ ಥಿಂಕಿಂಗೇ ನಮ್ಮ ಶತ್ರು. ಈ ಥಿಂಕಿಂಗ್ ಕೆಪಾಸಿಟಿ ಸತ್ತೋಗ್ಬಿಟ್ರೆ ಸೂಪರ್ ಆಗ್ತೀವಿ ನಾವು. ದೇವ್ರ ವಿಷಯದಲ್ಲಿ ಏನಾಗಬೇಕು? ಬ್ರೈನ್ ಡೆಡ್ ಆಗಬೇಕು. ಬ್ರೈನ್ ವರ್ಕ್ ಆಗಬಾರ್ದು, ಹಾರ್ಟ್ ಮಾತ್ರ ವರ್ಕ್ ಆಗಬೇಕು. ಈಗ ಚಿಕ್ಕ ಮಗುವಿಗೆ ಬ್ರೈನ್ ವರ್ಕ್ ಆಗಲ್ಲ, ಹಾರ್ಟ್ ಮಾತ್ರ ವರ್ಕ್ ಆಗುತ್ತೆ. ಹಾರ್ಟ್ ಮೀನ್ಸ್ ಟ್ರಸ್ಟ್. ಅಪ್ಪ ಹೇಳಿದೆ ಜಂಪ್ ಮಾಡು ಅಂದರೆ ಜಂಪ್ ಮಾಡುತ್ತೆ ಚಿಕ್ಕ ಮಗು. ಅದೇ ದೊಡ್ಡ ಮಗು ಹೇಳಿದರೆ ತಲೆ ಕೆಟ್ಟಿದೆ ನಿಂಗೆ ಕೇಳ್ತಾನೆ. ಚಿಕ್ಕ ಮಗು ಆದರೆ ಯು ಜಂಪ್ ಐ ವಿಲ್ ಕ್ಯಾಚ್, ಟಕ್. ದಟ್ಸ್ ಕಾಲ್ಡ್ ಟ್ರಸ್ಟ್. ಅದೇ ನಿಮಗೆ ಹೇಳಿದರೆ, ನಿಮಗೆ 1000 ರೂಪಾಯಿ ಕೊಡ್ತೀನಿ ಅಂದರೂ ನೀವು ಹಾರಲ್ಲ ಅಲ್ವಾ? ಅಪ್ಪ ಅಮ್ಮ ಅಲ್ಲಿ ನಿಂತ್ಕೊಂಡು ನನ್ನ ಮೇಲೆ ನಂಬಿಕೆ ಇಲ್ವಾ ಅಂದರು ಯಾಕಂದರೆ ವಿ ಆರ್ ಮೆಚೂರ್ಡ್, ವಿ ಥಿಂಕ್, ವಿ ಯೂಸ್ ಅವರ್ ಬ್ರೈನ್. ಇನ್ ಗಾಡ್ಸ್ ವರ್ಡ್ ಆಲ್ಸೋ, ಗಾಡ್ಸ್ ಮ್ಯಾಟರ್ ಆಲ್ಸೋ ದಿಸ್, ಇನ್ ದ ಕೇಸ್ ಆಫ್ ದಿಸ್ ವಿ ಯೂಸ್ ಅವರ್ ಬ್ರೈನ್. ಅದನ್ನೇ ದೇವ್ರು ಹೇಳಿದ್ದು, ನಿಮ್ಮ ಮಕ್ಕಳ ಥರ ಆಗಬೇಕು ಅಂದ್ರೆ ಅದೇನೆ. ಸುಲಭನೋ ಕಷ್ಟನೋ? ನಮಗೆ ತುಂಬ ದೇವ್ರ ವಾಕ್ಯ ಗೊತ್ತಾಗಿರೋದ್ರಿಂದ ತುಂಬ ಕಷ್ಟ. ಫಾರ್ ರಿಲಿಜಿಯಸ್ ಪೀಪಲ್, ಸೆಲ್ಫ್ ರೈಚಸ್ ಪೀಪಲ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆದರೆ ಅನ್ಯ ಧರ್ಮೀಯರಿಗೆ, ಕ್ರಿಶ್ಚಿಯನ್ಸ್ ಅಲ್ಲ ಅಂತ ಇಟ್ಕೊಳ್ಳಿ ಯಾರೋ, ಅವ್ರಿಗೆ ತುಂಬ ಈಸಿ. ಯಾಕೆಂದರೆ ದೇ ಹ್ಯಾವ್ ನೋ ಐಡಿಯಾ ಅಬೌಟ್ ಜೀಸಸ್, ದೇ ಹ್ಯಾವ್ ನೋ ಐಡಿಯಾ ಅಬೌಟ್ ಬೈಬಲ್, ಆ್ಯಂಡ್ ದೇ ಸಿಂಪ್ಲಿ ಬಿಲೀವ್ ಎವ್ರಿಥಿಂಗ್ ವಾಟ್ ಈಸ್ ರಿಟನ್, ವಾಟ್ ಈಸ್ ಪ್ರೀಚ್ಡ್, ಆ್ಯಂಡ್ ದೇ ಸಿಂಪ್ಲಿ ಗೋ ಆ್ಯಂಡ್ ಪ್ರಾಕ್ಟಿಸ್ ಇಟ್. ದೇ ವಿಲ್ ಸಿ mighty deeds of God, wonders of God. They simply believe like a little children. ನಮ್ಗನ್ಸುತ್ತೆ ನಾವು ಇಷ್ಟು ವರ್ಷದಿಂದ ಕ್ರಿಶ್ಚಿಯನ್ ಆಗಿದ್ದು ನಮಗೆ ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಇವರು ಕ್ರೈಸ್ತರಲ್ಲ ಆದರೆ ಇವ್ರಿಗೆ ಯಾಕೆ ಇದು ಅನುಭವ ಆಗ್ತಾಯಿದೆ. ಅವ್ರು ಏನು ಥಿಂಕ್ ಮಾಡಲಿಕ್ಕೆ ಏನೂ ಇಲ್ಲ, ನೋ ಐಡಿಯಾ ಅಬೌಟ್ ವರ್ಡ್ ಆಫ್ ಗಾಡ್. ಮತ್ತಾಯನಲ್ಲಿ ಏನಿದೆ, ಮಾರ್ಕ ಏನಿದೆ, ಲೂಕ ಏನಿದೆ ಗೊತ್ತಿಲ್ಲ, ಹಳೆ ಒಡಂಬಡಿಕೆ ಗೊತ್ತಿಲ್ಲ, ಹೊಸ ಒಡಂಬಡಿಕೆ ಗೊತ್ತಿಲ್ಲ. ಆಫ್ಟರ್ ಆಲ್ ಗೊತ್ತಿರೋದೇನು, ಇಲ್ಲಿ ಹೇಳ್ತಾ ಇರೋ ವಾಕ್ಯ ಮಾತ್ರ ಗೊತ್ತಿದ್ದನ್ನು ಮಾಡಬೇಕು ಅಂತ ಹೇಳಿದರೆ ಮಾಡಬೇಕಷ್ಟೇ. ಮಾಡಿದ ತಕ್ಷಣ ರಿಸಲ್ಟು ಬರುತ್ತೆ.
ನಮ್ಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ನಮ್ಗೆ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂದರೆ ನಮ್ಮ ಮೈಂಡಲ್ಲಿ ತುಂಬ ಸ್ಕ್ರಿಪ್ಚರ್ಸ್ ಇದೆ. ನೀವು ಒಂದು ಸ್ಕ್ರಿಪ್ಚರ್ ಮಾಡೋಕ್ಕೆ ಹೋದ್ರೆ 3 ಸ್ಕ್ರಿಪ್ಚರೇ ಬ್ಲಾಕ್ ಮಾಡಿಬಿಡುತ್ತೆ. ನೀವು ಥಿಂಕ್ ಮಾಡಿ ನೋಡಿ, ನಮ್ಮ ಮೈಂಡ್ ಬ್ಲಾಕ್ ಮಾಡೋ ಸ್ಕ್ರಿಪ್ಚರ್ಸೇ ಬ್ಲಾಕ್ ಮಾಡುತ್ತೆ, ಬೇರೆ ಯಾರೂ ಬ್ಲಾಕ್ ಮಾಡೋದೇ ಬೇಡ. ದೆನ್ ವಾಟ್ ಈಸ್ ದ ಪ್ರಾಬ್ಲಮ್? ಇಸ್ರಾಯೇಲ್ ಜನರಿಗೆ, ಯಹೂದಿ ಜನರಿಗೆ ಯೇಸುವನ್ನು ಬ್ಲಾಕ್ ಮಾಡಿದ್ದು ಯಾವುದು? ಸ್ಕ್ರಿಪ್ಚರೇ. ಸ್ಕ್ರಿಪ್ಚರ್ ನಾಲೆಡ್ಜ್, ಅವರಲ್ಲಿದ್ದಂತಹ ಹೈ ನಾಲೆಡ್ಜ್ ಆಫ್ ದ ಸ್ಕ್ರಿಪ್ಚರ್ ಬ್ಲಾಕ್ ಟು ಜೀಸಸ್, ದ ಗ್ರೇಸ್ ಆಫ್ ಗಾಡ್. ಆಲ್ವೇಸ್ ಲಾ ಬ್ಲಾಕ್ಸ್ ದ ಗ್ರೇಸ್. ಇನ್ನೊಂದು, ನಮ್ಮ ಮೈಂಡ್ ಯಾವತ್ತೂ ಲಾಜಿಕಲಿ ಥಿಂಕ್ ಮಾಡುತ್ತೆ, ಗ್ರೇಸಲ್ಲಿ ಥಿಂಕ್ ಮಾಡೋ ಕೆಪಾಸಿಟಿ ಇಲ್ಲ ನಮ್ಮ ಬ್ರೈನಿಗೆ. ಗ್ರೇಸಲ್ಲಿ ಥಿಂಕಿಂಗ್ ಅನ್ನೋದು ಬರೋದೇ ಇಲ್ಲ. ಮೈಂಡಲ್ಲಿ ಯಾವಾಗಲೂ ಥಿಂಕಿಂಗೇ ಬರೋದು. ಅವರ್ ಥಿಂಕಿಂಗ್ ಈಸ್ ಆಲ್ವೇಸ್ ಲಾಜಿಕಲ್ ಬಿಕಾಸ್ ಗಾಡ್ ಕ್ರಿಯೇಟೆಡ್ ಅವರ್ ಬ್ರೈನ್ ಲೈಕ್ ದಟ್. ಏನು ಮಾಡೋದು? ಯಾಕೆ ಆ ರೀತಿ ಮಾಡಿದ್ದು ನೀವು ಕೇಳೋದಾದರೆ, ವಿ ನೀಡ್ ಟು ಡಿಪೆಂಡ್ ಆನ್ ಗಾಡ್ ಫಾರ್ ಎವ್ರಿಥಿಂಗ್. ತುಂಬ ಕಷ್ಟ ಅಲ್ವಾ? ದುಡ್ಡು ಕೊಟ್ಬಿಟ್ಟು ಕೇಳ್ಬಿಟ್ಟು ಮಾಡು ಅಂದ್ರೆ ತುಂಬ ಕಷ್ಟ ಅಲ್ವಾ? ಕೈ ತುಂಬ ದುಡ್ಡು ಕೊಟ್ಬಿಟ್ಟು ನೀನೇನೇ ಮಾಡೋದಿದ್ರು ಕೇಳ್ಬಿಟ್ಟು ಮಾಡಬೇಕು ಅಂದರೆ, ಕೊಟ್ಬಿಟ್ಟು ಎಲ್ಲ ಕೇಳ್ಬಿಟ್ಟು ಏನು ಮಾಡೋದು? ಹಾಂ, ಅದ್ರ ಬದಲು ಕೊಡದೇ ಇರ್ಬೋದಾಗಿತ್ತಲ್ವಾ? ಇಲ್ಲ 10 ರೂಪಾಯಿನೇ ಕೊಡ್ಬೋದಾಗಿತ್ತಲ್ಲ. 10,000 ರೂಪಾಯಿ ಕೊಟ್ಬಿಟ್ಟು ಏನೇ ಮಾಡೋದಿದ್ರು ನನ್ನ 10 ರೂಪಾಯಿಗೂ ಕೇಳ್ಕೊಂಡು ಮಾಡೋಕ್ಕಾಗುತ್ತಾ? ಸೊ ದೇವರು ಅದೇ ಕೆಲಸ ಮಾಡಿದ್ದು. ಎಲ್ಲ ಕೊಟ್ಬಿಟ್ರು, ಕೆಪಾಸಿಟಿ ಪೂರ್ತಿ ಕೊಟ್ಬಿಟ್ರು, ಥಿಂಕ್ ಮಾಡೋದಕ್ಕೆ, ಜಡ್ಜ್ ಮಾಡೋದಕ್ಕೆ, ಎಲ್ಲದಕ್ಕೂ ಕೆಪಾಸಿಟಿ ಕೊಟ್ಬಿಟ್ಟು ಆಮೇಲೆ ಹೇಳಿದ್ರು, ಏನೇ ಮಾಡೋದಿದ್ರು ಕೇಳ್ಕೊಂಡು ಮಾಡು, ನಾನು ಹೇಳೋದು ಮಾತ್ರ ಮಾಡು ಅಂತ. ಅಲ್ಲೇ ಗೊತ್ತಾಗೋದು ನೀವು ಏನನ್ನ ಡಿಪೆಂಡ್ ಆಗ್ತೀರಿ ಅಂತ. ದೇವ್ರನ್ನ ಡಿಪೆಂಡ್ ಆಗ್ತೀರಾ, ಯುವರ್ ಓನ್ ಬ್ರೈನ್ನ ಡಿಪೆಂಡ್ ಆಗ್ತೀರಾ ಅಂತ, ಸ್ವಂತ ಬುದ್ಧಿನ ಡಿಪೆಂಡ್ ಆಗ್ತೀರಾ ಅಂತ. ನಾವು ಯಾವುದನ್ನ ಡಿಪೆಂಡ್ ಆಗ್ತೀವಿ? ನಾವು ಯಾವಾಗಲೂ ಸ್ವಂತ ಬುದ್ಧಿನೇ ಡಿಪೆಂಡ್ ಆಗೋದು, ಇಸ್ರಾಯೇಲ್ ಜನರ ಥರ. ಇಸ್ರಾಯೇಲ್ ಜನರು ಫೇಲ್ ಆಗಿದ್ದು ಎಲ್ಲಿ ಗೊತ್ತಾ? ಅಲ್ಲೇ ರೋಮನ್ಸ್ ಚಾಪ್ಟರ್ 10 ಹೇಳ್ತಾರಲ್ಲ, 1-4. ಸಹೋದರರೇ, ನನ್ನ ಸ್ವಜನರಾದ ಇಸ್ರಾಯೇಲರು ಜೀವೋದ್ಧಾರ ಹೊಂದಬೇಕೆಂಬುದೇ ನನ್ನ ಹಾರ್ದಿಕ ಹಂಬಲ. ನಾನು ದೇವರಲ್ಲಿ ಮಾಡುವ ಪ್ರಾರ್ಥನೆಯೂ ಇದೆ. ದೇವರ ವಿಷಯದಲ್ಲಿ ಅವರು ಬಹಳ ನಿಷ್ಠಾವಂತರು ಎಂದು ಒತ್ತಿ ಹೇಳಬಲ್ಲೆ, ಆದರೆ ಆ ನಿಷ್ಠೆ ನೈಜ ಜ್ಞಾನವನ್ನು ಆಧರಿಸಿಲ್ಲ. ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವ ಮಾರ್ಗವನ್ನು ಅರಿಯದೆ ತಮ್ಮದೇ ಆದ ಧರ್ಮವನ್ನು ಸ್ಥಾಪಿಸಲು ಅವರು ಪ್ರಯತ್ನಿಸಿದರು ಎಂದೇ ಅವರು ದೈವ ಸತ್ಸಂಬಂಧಕ್ಕೆ ಬಾಹಿರರಾದರು. ಎಂಥ ಒಂದು ಟ್ರ್ಯಾಜಿಡಿ, ಬಿಗ್ ಟ್ರ್ಯಾಜಿಡಿ ಇಸ್ರಾಯೇಲ್ ಜನರ ಕುರಿತು. ದೇವರ ವಿಷಯದಲ್ಲಿ ಅವರು ಬಹಳ ನಿಷ್ಠಾವಂತರು. ಎಷ್ಟೋ ಜನ ಅದೇ ರೀತಿ ನಮ್ಮಲ್ಲೂ ಇದ್ದಾರೆ. ದೇವರ ವಿಷಯದಲ್ಲಿ ತುಂಬ ನಿಷ್ಠಾವಂತರು, ವೆರಿ ಮಚ್ ಫೇತ್ಫುಲ್. ಐ ಕ್ಯಾನ್ ಟೆಸ್ಟಿಫೈ ದಟ್ ದೇ ಹ್ಯಾವ್ ಎ ಝೀಲ್ ಫಾರ್ ಗಾಡ್, ಬಟ್ ಇಟ್ ಈಸ್ ನಾಟ್ ಎನ್ಲೈಟನ್ಡ್. ಅದು ನಿಜವಾದ ಒಂದು ಜ್ಞಾನದಿಂದ ಬಂದಿದ್ದಲ್ಲ. ಮತ್ತು ಯಾವುದರಿಂದ ಬಂದಿದ್ದು? ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವ ಮಾರ್ಗವನ್ನು ಅರಿಯದೆ ತಮ್ಮದೇ ಆದ ಧರ್ಮವನ್ನು ಸ್ಥಾಪಿಸಲು ಅವರು ಪ್ರಯತ್ನಿಸಿದರು. ಫಾರ್ ಬೀಯಿಂಗ್ ಇಗ್ನರೆಂಟ್ ಆಫ್ ದ ರೈಚಸ್ನೆಸ್ ದಟ್ ಕಮ್ಸ್ ಫ್ರಮ್ ಗಾಡ್ ಆ್ಯಂಡ್ ಸೀಕಿಂಗ್ ಟು ಎಸ್ಟಾಬ್ಲಿಷ್ ದರ್ ಓನ್ ರೈಚಸ್ನೆಸ್ ಆ್ಯಂಡ್ ದರ್ ಓನ್ ರಿಲಿಜನ್. ಅದರ ರಿಸಲ್ಟ್ ಏನಾಯಿತು? ದೇ ಹ್ಯಾವ್ ನಾಟ್ ಸಬ್ಮಿಟೆಡ್ ಟು ಗಾಡ್ಸ್ ರೈಚಸ್ನೆಸ್. ಆಗಲಿಲ್ಲ ಅವರಿಗೆ. ದೇವರ ಒಂದು ಸತ್ಸಂಬಂಧಕ್ಕೆ ಒಪ್ಪಿಸ್ಕೊಡ್ಲಿಕ್ಕೆ ಅಥವಾ ಬರಲಿಕ್ಕೆ ಅವರಿಗೆ ಆಗದೆ ಹೋಯಿತು. ವಾಟ್ ಬ್ಲಾಕ್ಡ್ ದೆಮ್? ದೇರ್ ಓನ್ ರೈಚಸ್ನೆಸ್. ಅವರ ಸ್ವಂತ ಧರ್ಮವನ್ನು ಸ್ಥಾಪಿಸಲು ಅವರು ಪ್ರಯತ್ನಪಟ್ಟರು. ನೋಡಿ, ಇದು ಪ್ರತಿಯೊಬ್ಬನ ಮೈಂಡಲ್ಲೂ ಇರುತ್ತೆ. ನಮ್ಮದೇ ಆದ ಒಂದು ಸೆಲ್ಫ್ ರೈಚಸ್ನೆಸ್ ಅನ್ನೋದು ನಮ್ಮೆಲ್ಲರ ಬ್ರೈನಲ್ಲೂ ಇರುತ್ತೆ, ಮೈಂಡಲ್ಲೂ ಇರುತ್ತೆ. ಅದಕ್ಕೆ ನಮಗೆ ನಾವು ಅವ್ರನ್ನ ತಪ್ಪು, ಇವ್ರನ್ನ ತಪ್ಪು, ಇವ್ರದ್ದು ಸರಿ, ಅವ್ರದ್ದು ಸರಿ, ನಮ್ಮದು ಸರಿ ಅಂತೆಲ್ಲ ವಿಮರ್ಶೆ ಮಾಡಲಿಕ್ಕೆ ಕಾರಣ ಏನು ಕೇಳಿದರೆ ಈ ಸೆಲ್ಫ್ ರೈಚಸ್ನೆಸ್ಸೇ.
ನಮಗೆ ನಮ್ಮದೇ ಆದ ಒಂದು ರೈಚಸ್ನೆಸ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಬೈ ಯೂಸಿಂಗ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ಉಪಯೋಗಿಸಿ. ಬಟ್ ಇಟ್ ಈಸ್ ವೆರಿ ಡೇಂಜರಸ್. ಯಾವಾಗ ನಾವು ಅದರ ಪಾಲಿಗೆ ಸತ್ತವರಾಗ್ತೀವಲ್ವಾ, ಆವಾಗ ಮಾತ್ರನೇ ದ ಟ್ರೂ ರೈಚಸ್ನೆಸ್ ಕ್ಯಾನ್ ಬಿ ರಿವೀಲ್ಡ್ ಇನ್ ಅವರ್ ಹಾರ್ಟ್ಸ್. ಅದು ತುಂಬ ಕಷ್ಟ. ಅದಕ್ಕೇನೆ ನೋಡಿ, ಈಗ ನಾನು ಹೇಳ್ತಿರೋ ವಿಷಯ ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಇಫ್ ಐ ಸ್ಪೀಕ್ ಎನಿಥಿಂಗ್ ಬೇಸ್ಡ್ ಆನ್ ದ ಲಾಜಿಕಲಿ, ಇಫ್ ಐ ಸೇ ಸಮಥಿಂಗ್ ಲಾಜಿಕಲಿ, ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗ್ರಾಸ್ಪ್, ಅಂಡರ್ಸ್ಟ್ಯಾಂಡ್. ಯಾಕಂದರೆ ಈಗ ಹೇಳ್ತಾ ಇರೋದು ನಿಮ್ಮ ಲಾಜಿಕ್ಕಿಗೆ ಸಿಗ್ತಾ ಇಲ್ಲ ಅಲ್ವಾ? ಸಿಗ್ತಾ ಇದೆಯಾ? ಇಟ್ಸ್ ಔಟ್ ಆಫ್ ಯುವರ್ ಲಾಜಿಕ್. ನೀವು ಯಾವುದೇ ಲಾಜಿಕ್ ಅಪ್ಲೈ ಮಾಡಿ, ಲಾ ಅಪ್ಲೈ ಮಾಡಿ, ಯುವರ್ ಬ್ರೈನ್, ನಿಮಗೆ ಬೋರ್ ಆಗುತ್ತೆ, ನಿದ್ರೆ ಬರುತ್ತೆ. ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೇ ಬಿ ಥಿಂಕಿಂಗ್ ಆರ್ ಸೇಯಿಂಗ್ ಆಫ್ಟರ್ವರ್ಡ್ಸ್. ವಾಟ್ ದಿಸ್ ಫೆಲೋ ಈಸ್ ಟಾಕಿಂಗ್ ಅಬೌಟ್, ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಸಿಂಪ್ಲಿ ಸೇಯಿಂಗ್ that ಮೇಕಿಂಗ್ ಸೋ ಮಚ್ ಕನ್ಫ್ಯೂಷನ್. ನಾನ್ ಸೆನ್ಸ್ ಅಂತ ಅಂದಿದ್ರು ಕೂಡ ಸಮ್ ಸೆನ್ಸ್ ಇಸ್ ದೇರ್, ಬಟ್ ವಿ ಆರ್ ನಾಟ್ ಏಬಲ್ ಟು ಗೆಟ್ ದಟ್ ಸೆನ್ಸ್ ಅಂತ ಅನಿಸುತ್ತೆ. ಆ್ಯಂಡ್ ಇದು ಬೇಸಿಕ್ ಥಿಂಗ್ ಆ್ಯಕ್ಚುಲಿ. ಎಲ್ಲಿಂದನೇ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗಬೇಕು ಅಂದರೆ ಫಸ್ಟು ಹಳೆ ಬಿಲ್ಡಿಂಗ್ನ ಒಡೆದಾಕಬೇಕು. ಕಟ್ಕೊಂಡಿರೋ ಬಿಲ್ಡಿಂಗ್ ಇದೆಯಲ್ಲ, ಹೊಡಿಬೇಕು. ರೀಬಿಲ್ಡ್ ದ ವಾಲ್ಸ್ ಆಫ್ ಜೆರುಸಲೇಮ್ ಅಂತ ಹೇಳ್ತಾರಲ್ಲ, ಜೆರುಸಲೇಮ್ ಗೋಡೆಗಳನ್ನೆಲ್ಲ ಹೊಸದಾಗಿ ಕಟ್ಟು ನೀನು ಅಂತ ಹೇಳ್ತಾರಲ್ವಾ ನೆಹೆಮಿಯ. ಸೊ ಅದೇ ರೀತಿಯಲ್ಲಿ ಈಗೇನು ಮಾಡಬೇಕು ಅಂದರೆ, ನಾವು ಕಟ್ಕೊಂಡಿರೋ ಗೋಡೆಗಳಿದೆಯಲ್ಲ, ಮನೆ, ಹೌಸ್, ನಮ್ಮ ತಲೆ ಒಳಗಡೆ, ಅದನ್ನು ಫಸ್ಟ್ ಒಡೆದಾಕಬೇಕು. ಇದು ಒಡೆಯೋದಷ್ಟು ಸುಲಭ ಅಲ್ಲ, ಒಂದು ದಿವಸದಲ್ಲೆಲ್ಲ ಒಡೆದೋಗಲ್ಲ. ತುಂಬ ಕಾಂಕ್ರೀಟ್ ಎಲ್ಲ ಸ್ಟ್ರಾಂಗ್ ಆಗಿರೋ ಬಿಲ್ಡಿಂಗ್ ಎಲ್ಲ ಹಳೇದು ಹೊಡಿಬೇಕು ಅಂದರೆ JCB ಎಲ್ಲ ತೊಗೊಂಡು ಬಂದು ಅದು ಕಟ ಹೊಡೆದು ತೆಗಿಬೇಕು. ನಾವೀ ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ಅಟೆಂಡ್ ಮಾಡಿ ವಾಕ್ಯ ಕೇಳಿ ಏನಾಗ್ಬಿಟ್ಟಿದೆ ಅಂದರೆ, ಇದೊಂಥರ ಸ್ಟ್ರಾಂಗ್ ಆಗಿ ಮೋಲ್ಡ್ ಆಗಿಬಿಟ್ಟಿದೆ ನಮ್ಮ ತಲೆ ಒಳಗಡೆ, ರಾಂಗ್ ಮೋಲ್ಡ್. ಈಗ ಅದನ್ನು ಹೊಡೆದ್ರೂ ಕೂಡ ನೀವು ಬಿಡಬೇಕಲ್ಲ, ಹೊಡೆಯೋಕ್ಕೆ ನೀವು ಬಿಡಬೇಕಲ್ಲ, ಅಷ್ಟು ಸುಲಭ ಬಿಡ್ತೀರಾ? ಬಿಡಲ್ಲ ಅಲ್ವಾ? ಸೊ ಇದು ಹೊಡಿದೆ ಇನ್ನೊಂದು ಕಟ್ಟಕ್ಕೂ ಆಗಲ್ಲ. ಫೌಂಡೇಶನ್ ಅನ್ನೋದು ಸರಿಯಾಗಿ ಬೀಳಲೇಬೇಕು. ಅದೊಂದು ರೆವಲೇಷನ್ ಆಗಿ ನಮ್ಮ ಒಳಗಡೆ ಬರಬೇಕು, ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಸಿ, ಜೀಸಸ್ ಕ್ರೈಸ್ಟ್ ಈಸ್ ದಟ್ ಕಾರ್ನರ್ ಸ್ಟೋನ್ ಅಲ್ವಾ? ಕಾರ್ನರ್ ಸ್ಟೋನ್ ಯಾವುದು ನಮಗೆ? ನಮ್ಮ ವಿಶ್ವಾಸದ ಕಾರ್ನರ್ ಸ್ಟೋನ್ ಯಾವುದು? ನಮ್ಮ ವಿಶ್ವಾಸದ ಮೂಲೆಗಲ್ಲು ಯಾವುದು? ಮೂಲೆಗಲ್ಲು ಅಂದರೆ ಏನರ್ಥ? ಕಾರ್ನರ್ ಸ್ಟೋನ್ ಮೀನ್ಸ್ ವಾಟ್? ದ ಮೇನ್ ಸ್ಟೋನ್. ಓಕೆ, ವಾಟ್ ಎಲ್ಸ್? ಓಕೆ, ನೆಕ್ಸ್ಟ್. Yeah, very good. Next, little more. Yes. ಅದನ್ನು ತೆಗೆದ್ರೆ ಬಿಲ್ಡಿಂಗೇ ಬೀಳುತ್ತೆ. ದಟ್ ಈಸ್ ಕಾಲ್ಡ್ ಕಾರ್ನರ್ ಸ್ಟೋನ್, ದ ಮೇನ್ ಸ್ಟೋನ್. ಓಕೆನಾ? ಸೊ ಮುಖ್ಯ ಮೂಲೆಗಲ್ಲು ಅಂದರೆ ಆ ಮುಖ್ಯ ಮೂಲೆಗಲ್ಲ ಮೇಲೇ ಎಂಟೈರ್ ಬಿಲ್ಡಿಂಗ್ ಒಂದು ಬ್ಯಾಲೆನ್ಸಲ್ಲಿ ನಿಂತ್ಕೊಂಡಿರೋದು. ಆ ಮುಖ್ಯ ಮೂಲೆಗಲ್ಲನ್ನು ತೆಗೆದುಬಿಟ್ರೆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗುತ್ತೆ, ವಾಲುತ್ತೆ, ಬೀಳುತ್ತೆ, ಕೊಲ್ಯಾಪ್ಸ್ ಆಗುತ್ತೆ. ಸೊ ನಮ್ಮ ಕ್ರೈಸ್ತ ವಿಶ್ವಾಸದ ಮುಖ್ಯ ಮೂಲೆಗಲ್ಲು ಯಾವುದು, ಯಾರು ಅನ್ನೋದು ತುಂಬ ಮುಖ್ಯ. ಯೇಸು ಕ್ರಿಸ್ತರ ಮುಖ್ಯ ಮೂಲೆಗಲ್ಲಾದರೆ ಮತ್ತೆ ಬಾಕಿ ಕಲ್ಲುಗಳು ಯಾವುದು ಅನ್ನೋದು ಇದೆ ಅಲ್ವಾ? ಬಾಕಿ ಕಲ್ಲು ಯಾವುದು? ಅಪೊಸ್ತಲರ ಬೋಧನೆಗಳು ಅಲ್ವಾ? ಅಪೊಸ್ಟಾಲಿಕ್ ಟೀಚಿಂಗ್ಸ್. ಸೊ ಫೌಂಡೇಶನ್ ಆ್ಯಂಡ್ ಕಾರ್ನರ್ ಸ್ಟೋನ್, ಇದು ಒಂದು ಬಿಲ್ಡಿಂಗಿಗೆ ನಮಗೆ ಬೇಕು. ಒಂದು ಬಿಲ್ಡಿಂಗಿಗೆ ಫೌಂಡೇಶನು ಬೇಕು, ಕಾರ್ನರ್ ಸ್ಟೋನು ಬೇಕು, ವಿಚ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ? Ephesians 2:20.
ಪ್ರೇಷಿತರು ಹಾಗೂ ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ, built up the foundation of the apostles and prophets. ಹಾಕಿದ ಅನ್ನೋಕ್ಕಿಂತ ಅವರೇ ತಳಹದಿ. ಓಕೆ, ಯೇಸು ಕ್ರಿಸ್ತರೇ ಈ ತಳಹದಿಯ ಮುಖ್ಯ ಮೂಲೆಗಲ್ಲು. ನಾವು ಎಕ್ಸಾಮಿನ್ ಯುವರ್ ಓನ್ ಕ್ರಿಶ್ಚಿಯನ್ ಲೈಫ್. ನಿಮ್ಮ ಸ್ವಂತ ಕ್ರೈಸ್ತ ಜೀವನವನ್ನು ಎಕ್ಸಾಮಿನ್ ಮಾಡಿ ನೋಡಿ. ಆನ್ ವಿಚ್ ಯು ಬಿಲ್ಟ್ ಯುವರ್ ಕ್ರಿಶ್ಚಿಯನ್ ಲೈಫ್ ಆರ್ ಫೇತ್ ಆರ್ ಮಿನಿಸ್ಟ್ರಿ ಆರ್ ವಾಟ್ ಎವರ್ ಇಟ್ ಈಸ್. ನಿಮ್ಮ ಕ್ರೈಸ್ತ ಜೀವನ ಇರ್ಬೋದು, ನಿಮ್ಮ ಕ್ರಿಶ್ಚಿಯನ್ ಮಿನಿಸ್ಟ್ರಿ ಇರ್ಬೋದು, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿನೋ ಅಥವಾ ನೀವು ಯಾವ ಮಿನಿಸ್ಟ್ರಿಲಿ ಇರ್ತೀರೋ ಆ ಮಿನಿಸ್ಟ್ರಿ ಇರ್ಬೋದು. ಆನ್ ವಾಟ್ ಬೇಸ್ ದಟ್ ಈಸ್ ಬಿಲ್ಟ್ ಆರ್ ಯು ಹ್ಯಾವ್ ಬಿಲ್ಟ್ ಇಟ್. ಯಾವುದ್ರ ಮೇಲೆ ಅದನ್ನು ಕಟ್ಟಿದ್ದೀರಾ? ಯಾವುದ್ರ ಮೇಲೆ ಕಟ್ಟಿದ್ದೀರಾ ನೀವು? ನಿಮ್ಗೆ ಯಾವುದ್ರ ಮೇಲೆ ಕಟ್ಕೊಂಡಿದ್ದೀರಿ ಅಂತ ಅನ್ನಿಸ್ತಾ ಇದೆ? ನಾವು ಯಾವುದ್ರ ಮೇಲೆ ಕಟ್ಟಿದ್ದೀವಿ ಅಂತಲೇ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದನ್ನು ನಾವು ಕಟ್ಕೊಂಡಿದ್ದೀವಿ. ಅದನ್ನು ಹೇಳ್ತಾರೆ. ಈ ವಾಕ್ಯದ ಜೊತೆಗೆ ಇನ್ನೊಂದು ತೋರಿಸಿದ್ರು ಒಳ್ಳೆಯದು. 1 Corinthians 3 ಇದೆ ಅಲ್ವಾ? ನೀವು ಒಬ್ಬೊಬ್ಬರು ಕೂಡ ಎಕ್ಸಾಮಿನ್ ಮಾಡಬೇಕು, ನೀವು ಯಾವುದ್ರ ಮೇಲೆ ಕಟ್ತಾ ಇದ್ದೀರಿ ಅಂತ, ಯಾವ ಫೌಂಡೇಶನ್ ಮೇಲೆ ಕೊಡ್ತಾ ಇದ್ದೀರಿ ಅನ್ನೋದು ಯು ಶುಡ್ ಎಕ್ಸಾಮಿನ್. ವೆರಿ ಇಂಪಾರ್ಟೆಂಟ್ ದ್ಯಾಟ್. ಸುಮ್ಮನೆ ಯಾವುದ್ರದ್ದು ಮೇಲೆ ಕಟ್ಟಿ ಉದುರು ಬಿದ್ದು ಹೋಗೋದಲ್ಲ. ತೀರ್ಪಿನ ದಿನ ಮಾತ್ರ ಗೊತ್ತಾಗೋದು ಫೈನಲ್ ಆಗಿ ಅಲ್ವಾ? ಅವನವನ ಕೆಲಸದ ಗುಣಮಟ್ಟವು ಕಡೆಯ ದಿನ ಬಯಲಾಗುವುದು. ದ ವರ್ಕ್. ಇದಕ್ಕೂ ಹಿಂದಿನ ಅನ್ಸುತ್ತೆ, ಹಿಂದಿನ ವಾಕ್ಯಗಳು. ಈ ಅಸ್ಥಿವಾರದ ಮೇಲೆ ಕೆಲವರು ಚಿನ್ನ ಬೆಳ್ಳಿ, ಇನ್ನು ಹಿಂದೆ ಈಗಾಗಲೇ ಅಸ್ಥಿವಾರ ಹಾಕಲಾಗಿದೆ, ಯೇಸು ಕ್ರಿಸ್ತರೇ ಆ ಅಸ್ಥಿವಾರ, ಇದಲ್ಲದೆ ಬೇರೆ ಅಸ್ಥಿವಾರವನ್ನು ಯಾರೂ ಹಾಕಲಾಗದು. ಈ ಅಸ್ಥಿವಾರದ ಮೇಲೆ ಕೆಲವರು ಚಿನ್ನ ಬೆಳ್ಳಿ ರತ್ನ ಇವುಗಳನ್ನು ಉಪಯೋಗಿಸಿ ಕಟ್ಟುತ್ತಾರೆ. ಮತ್ತೆ ಕೆಲವರು ಹುಲ್ಲು ಕಟ್ಟಿಗೆ ಜೊಂಡು ಇವುಗಳನ್ನು ಬಳಸುತ್ತಾರೆ. ಅವನವನ ಕೆಲಸದ ಗುಣವು ಕಡೆಯ ದಿನ ಬಯಲಾಗುವುದು. ಓಕೆ, ಲಾಸ್ಟ್ ದಿನ. ಇನ್ನು ಹಿಂದಕ್ಕೆ ಹೋಗಲಿ. ಅದು ಕ್ವಶನ್ ಮಾರ್ಕ್ ಇದೆಯಲ್ಲ ಒಂದು, ಅದು ಬೇಕು ನನಗೆ. ಗೋ ಬ್ಯಾಕ್. ಗೋಯಿಂಗ್ ಬ್ಯಾಕ್ ಅಂದರೆ ಏಕದಮ್ ಬ್ಯಾಕ? ಓಕೆ, ನಾನು ತೆಗೆದುಬಿಡ್ತೀನಿ. ದೇವರು ನನಗಿದ್ದಾದ ಇರಿ ದೇವರು ನನಗಿತ್ತ ವರದಾನಗಳಿಗೆ ಅನುಸಾರವಾಗಿ 10ನೇ ವಾಕ್ಯದಲ್ಲಿ ಕೊನೆಯದು. ಇನ್ನೊಬ್ಬನು ಅದರ ಮೇಲೆ ಆದರೆ ಕಟ್ಟುವ ಪ್ರತಿಯೊಬ್ಬನು ತಾನು ಹೇಗೆ ಕಟ್ಟುತ್ತಿದ್ದಾನೆ ಎಂಬುದರ ಬಗ್ಗೆ ಎಚ್ಚರದಿಂದ ಇರಲಿ. Each builder must choose with care how to build on it. According to the grace of God given to me, like a skilled master builder, I laid a foundation. What is that foundation? Jesus Christ or prophets. And someone else is building on it, or you are building on it. Each builder must choose with care how to build on it. ಪ್ರತಿಯೊಬ್ಬರು ಕೂಡ ಎಕ್ಸಾಮಿನ್ ಮಾಡಬೇಕು. ಸಪೋಸ್ ಏಸು ಆಗಿರೋ ಫೌಂಡೇಶನ್ ಬಿದ್ದ ಮೇಲೂ ಕೂಡ ನೀವು ಮತ್ತೆ ಜೊಂಡು ಕಟ್ಟಿಗೆ ಅದು ಇದು ಈ ಸುಟ್ಟೋಗುವಂಥದ್ರಿಂದ ಕಟ್ಕೊಳ್ಳೋ ಸಾಧ್ಯತೆಗಳು ಇದೆ. ಆದರೆ ಯಾವುದರಿಂದ ನೀವು ಕಟ್ತಾ ಇದ್ದೀರಿ? ದಟ್ ಕನ್ಸ್ಟ್ರಕ್ಷನ್, ದ ಬಿಲ್ಡಿಂಗ್, ಯು ಆರ್ ದಟ್ ಬಿಲ್ಡಿಂಗ್. ನೀವೇ ಆ ಬಿಲ್ಡಿಂಗ್. Are you building yourself up on the most holy faith or something else? ಅನ್ನೋದು ಕ್ವಶನ್ ಮಾರ್ಕ್. ನಾವು ಯಾವುದ್ರ ಮೇಲೆ ಕಟ್ತಾ ಇದ್ದೀವಿ? ನಾವು ಕಟ್ತಾ ಇರೋದು ಯಾವುದ್ರ ಮೇಲೆ ಅಂತ ನಾನು ಹೇಳ್ತೀನಿ ಕೇಳಿ. ನಾವು ಕಟ್ತಾ ಇರೋದು ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಒಂದು ಸ್ವಲ್ಪ ಕರಿಸ್ಮ್ಯಾಟಿಕ್ ಹಾಡುಗಳು, ಪ್ರಾರ್ಥನೆಗಳು, ಆ್ಯಕ್ಷನ್ ಸಾಂಗ್ಸ್, ಆಮೇಲೆ ಇನ್ನೇನೆಲ್ಲ ಇದೆ? ಏನೆಲ್ಲ ಇದೆ ಹೇಳಿ, ಪರವಾಗಿಲ್ಲ. ಸ್ಕಿಟ್, ಮ್ಯೂಸಿಕ್, ಆಮೇಲೆ ವಿಡಿಯೋಸ್, ಸ್ವಲ್ಪ ಪ್ರೀಚಿಂಗ್ ಆನ್ ಡಿಫ್ರೆಂಟ್ ಟಾಪಿಕ್ಸ್, ಆಮೇಲೆ ಇನ್ನೂ ಎಲ್ಲೂ ಒಟ್ಟಿಗೆ ಬರೋದು
ಒಂದು ಮೀಟಿಂಗ್ ಮಾಡೋದು, ಡಿಸ್ಕಷನ್ ಮಾಡೋದು, ಇಂಟರ್ಸೆಷನ್ ಮಾಡೋದು, ಇದ್ರ ಮೇಲೆ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಕೊನೆಗೊಂದು ದಿನ ಏನಾಗುತ್ತೆ ಗೊತ್ತಾ, ಸ್ವಲ್ಪ ವರ್ಷಗಳಾದಮೇಲೆ ನಮಗೆ ನಮ್ಮ ಮೇಲೆ ಬೋರ್ ಆಗುತ್ತೆ, ಬೇಜಾರಾಗುತ್ತೆ, ಇರಿಟೇಟ್ ಆಗುತ್ತೆ. ಇಷ್ಟು ವರ್ಷ ನಾವು ಮಿನಿಸ್ಟ್ರಿಲಿದ್ದು ಏನೂ ಮಾಡೋಕ್ಕಾಗಿಲ್ಲಲ್ಲ, ಯಾಕಿರಬೇಕು, ಬಿಟ್ಬಿಡೋಣ ಅನಿಸುತ್ತೆ. ಜನನೂ ಅದನ್ನೇ ಹೇಳ್ತಾರೆ ನಮ್ಮನ್ನು ನೋಡಿ, ನೀನು ಇಷ್ಟು ವರ್ಷದಿಂದ ಇದೆಯಾ, ಏನು ಪ್ರಯೋಜನ ಅಂತ ಕೇಳ್ತಾರೆ. ಫೈನಲಿ ಯು ಫೀಲ್ ಗಿಲ್ಟಿ ಆನ್ ಯುವರ್ ಸೆಲ್ಫ್. ಹೌದಲ್ವಾ? ನೀವು ಹೇಳೋದು ಕರೆಕ್ಟೇ ಬ್ರದರ್, ನೀವು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಯು ಆರ್ ರೈಟ್. ಹೌ ಮೆನಿ ಇಯರ್ಸ್ ಐ ಆಮ್ ಇನ್ ಮಿನಿಸ್ಟ್ರಿ? 12 years, right? 10 years, 15 years. 12 yearsinದ 15 yearsinದ 6 yearsinದ 5 yearsinದ ರೆಗ್ಯುಲರ್ ಆಗಿ ಬಂದು ಮಿನಿಸ್ಟ್ರಿಲಿದ್ದು ನೀವು ಕೇಳ್ತಾ ಇರೋದೇನು? ವಾಟ್ಸ್ ದ ಯೂಸ್? ನೀನೇನಾಗಿದೆಯಾ? ಅದೇ ನಾನು ಥಿಂಕ್ ಮಾಡ್ತೀನಿ, ನಾನೇನಾಗಿದ್ದೀನಿ? ಏನೂ ಆಗಿಲ್ಲ. ಆವಾಗ ನಿಮ್ಮ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಒಳ್ಳೆ ಫೀಲಿಂಗ್ ಬರುತ್ತಾ, ಗಿಲ್ಟ್ ಫೀಲಿಂಗ್ ಬರುತ್ತಾ? ಯಾಕೆ ಹೇಳಿ? ನೀವು ಯಾವುದ್ರ ಮೇಲೆ ಕಟ್ಕೊಂಡಿದ್ದೀರಾ? ಫೌಂಡೇಶನ್ ಅಂತೂ ಯಾವುದೋ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಇಲ್ಲಿ ಒಳ್ಳೆ ಫೌಂಡೇಶನ್ ಬಿದ್ದು ಅದ್ರ ಮೇಲೆ ಕಟ್ಕೊಂಡ್ರು ಹೋಯ್ತು, ಏನೇನೋ ಕಟ್ಕೊಂಡ್ರೆ. ಕ್ವಶನ್ ಏನು ಗೊತ್ತಾ? ಆರ್ ಯು ಸೀರಿಯಸ್ ಅಬೌಟ್ ಯುವರ್ ಕ್ರಿಶ್ಚಿಯನ್ ಲೈಫ್? ಫರ್ಗೆಟ್ ಅಬೌಟ್ ದ ಮಿನಿಸ್ಟ್ರಿ, ಸೇವೆ ಆಮೇಲೆ ನೋಡೋಣ. ಆರ್ ಯು ಸೀರಿಯಸ್ ಅಬೌಟ್ ಯುವರ್ ಕ್ರಿಶ್ಚಿಯನ್ ಲೈಫ್? ಜೊಂಡು, ಹುಲ್ಲು, ಸೌದೆ, ಏನೇನು ಸಿಗುತ್ತೋ ಎಲ್ಲ ಇಟ್ಬಿಟ್ಟು ಕಟ್ಬಿಡೋದೆ. ಒಟ್ಟು ಮನೆ ಆದರೆ, ಕ್ರಿಶ್ಚಿಯನ್ ಆದರೆ ಆಯಿತು. ಪ್ರತಿಯೊಬ್ಬರು ನೀವು ಕಟ್ಟುವವರು ಪರೀಕ್ಷೆ ಮಾಡಿ ನೋಡಬೇಕು ಅಂತ ಹೇಳ್ತಾರೆ. ಓಕೆ, ದಟ್ ಈಸ್ ಅಬೌಟ್ ದ ಕನ್ಸ್ಟ್ರಕ್ಷನ್. ಬಿಫೋರ್ ಕನ್ಸ್ಟ್ರಕ್ಷನ್ ವಾಟ್ ಈಸ್ ಫಸ್ಟ್? ಫೌಂಡೇಶನ್ ಅಲ್ವಾ? ಸೊ ಫೌಂಡೇಶನ್ ಆ್ಯಂಡ್ ಕಾರ್ನರ್ ಸ್ಟೋನ್. ಈ ಫೌಂಡೇಶನ್ ಆ್ಯಂಡ್ ಕಾರ್ನರ್ ಸ್ಟೋನ್ ನಮಗೊಂದು ಕನ್ವಿಕ್ಷನ್ ಆಗಬೇಕು ಫಸ್ಟ್. ಇದೆಲ್ಲವೂ ಕೂಡ ಯಾರ ಬಗ್ಗೆ ಇರೋದು? ಯೇಸು ಬಗ್ಗೆನೇ ಇರೋದಲ್ವಾ? ಯೇಸುವೇ ಆ ಬಂಡೆ ಅಂತ ಬೈಬಲ್ ಹೇಳುತ್ತೆ. ಯೇಸು ಆಗಿರ್ತಕ್ಕಂಥ ಆ ಬಂಡೆ ಮೇಲೆ, ಆ ಫೌಂಡೇಶನ್ ಮೇಲೆ ನಮ್ಮ ಒಂದು ಫೇತ್ ನಿಂತಿದೆಯಾ? ಯುವರ್ ಕ್ರಿಶ್ಚಿಯನ್ ಫೇತ್, ಯುವರ್ ಕ್ರಿಶ್ಚಿಯನ್ ಲೈಫ್ ಈಸ್ ಸ್ಟ್ಯಾಂಡಿಂಗ್ ಆನ್ ವಾಟ್? ದಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೆರಿ ಚಾಲೆಂಜಿಂಗ್ ಟುಡೇ, ವೆರಿ ಚಾಲೆಂಜಿಂಗ್. ನಾನು ಹೇಳ್ತೀನಿ, ನಿಮ್ಮ ಕ್ರೈಸ್ತ ಜೀವನ ಅನ್ನೋದು ಈ ಫೌಂಡೇಶನ್ ಮೇಲೆ ನಿಂತ್ಕೊಂಡ್ರೆ ಈಚ್ ಒನ್ ಆಫ್ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಮಿನಿಸ್ಟ್ರಿ. ನಿಮ್ಗೊಬ್ಬೊಬ್ಬರಿಗೂ ಇಂಡಿಪೆಂಡೆಂಟಾಗಿ, ಇವತ್ತಿನ ನಿಮ್ಗೆ ಅರ್ಥ ಆಗೋ ರೀತಿ ಹೇಳೋದಾದರೆ, ನೀವು ಒಬ್ಬೊಬ್ಬರು ಒಂದೊಂದು ಸಭೆ ಮಾಡ್ಬೋದು. ಸಭೆ ಮೀನ್ಸ್ ಒಂದು ವಿಶ್ವಾಸಿಗಳ ಸಮೂಹವನ್ನು ನೀವು ಎಬ್ಬಿಸ್ಬೋದು, ಸೈನ್ಯವನ್ನು ಎಬ್ಬಿಸ್ಬೋದು. ನಾವೇ ಹೇಳೋದು ಕಷ್ಟದಲ್ಲಿ ಇದ್ದೀವಲ್ವಾ? ಕರೆಕ್ಟಾ? ನಮ್ಮನ್ನು ವಂಚಿಸ್ತಾ ಇರೋದು ಯಾವುದು ಗೊತ್ತಾ? ನಾನು ಹೇಳಿದರೆ ನಿಮಗೆ ಬೇಸರ ಆಗ್ಬೋದು, ನಿಮಗೆ ಬೇಸರ ಆದರೂ ಪರವಾಗಿಲ್ಲ, ಆದರೂ ನಾನು ಹೇಳ್ತೀನಿ, ಇವತ್ತಿನ ಕರಿಸ್ಮ್ಯಾಟಿಕ್ ಮೂಮೆಂಟ್ಸೇ, ಸೋ ಕಾಲ್ಡ್ ಕರಿಸ್ಮ್ಯಾಟಿಕ್ ಮೂಮೆಂಟ್ಸ್. ನಾವು ಎದ್ದೇಳಂಗೆ ಮಾಡ್ತಾ ಇಲ್ಲ, ಸ್ಲೇವ್ ಆಗಿ ಮಾಡ್ತಾ ಇದೆ ನಮ್ಮನ್ನು. ಐದರ್ ಯು ಆರ್ ಸ್ಲೇವ್ ಟು ಸಮ್ ಲೀಡರ್, ಪ್ರೇಯರ್ ಗ್ರೂಪ್ ಲೀಡರ್, ಇಟ್ ಕ್ಯಾನ್ ಬಿ ಪ್ರೀಸ್ಟ್, ಪಾಸ್ಟರ್ ಆರ್ ಕರಿಸ್ಮ್ಯಾಟಿಕ್ ಬ್ರದರ್, ಸಿಸ್ಟರ್, ಎನಿಬಡಿ. ಒಂಥರ ಅವರಿಗೆ ಸ್ಲೇವ್ ಆಗಿ ನಾವು ಇರೋ ಥರ ಬದುಕ್ತಾ ಇದ್ದೀವಿ. ದಟ್ ಸ್ಲೇವ್ ಮೆಂಟಾಲಿಟಿ ಈಸ್ ದೇರ್. ಲೈಕ್ ಪೀಪಲ್ ಆಫ್ ಇಸ್ರಾಯಲ್, ದೇ ಆಲ್ಸೋ ಲೈಕ್ in their heart that kind of mentality, slave to God. ನಾವು ದೇವರಿಗೆ ಒಂಥರ ಗುಲಾಮರಪ್ಪ, ದೇವರ ಯಜಮಾನ, ನಾವು ಗುಲಾಮರು ಅನ್ನೋ ರೀತಿ ಆ ಸ್ಲೇವ್ ಮೆಂಟಾಲಿಟಿಯಲ್ಲಿ ಅವ್ರು ಬದುಕ್ತಾ ಇದ್ದರು. ನಾವು ದೇವರಿಗೆ ಸ್ಲೇವ್ ಆಗಿ ಇರಬಾರ್ದು ಕೇಳಿದ್ರೆ ಆ ಥರ ಅಲ್ಲ. ಸೊ ವಿತ್ ಫ್ರೀಡಮ್ ಐ ಆಮ್ ಸರೆಂಡರಿಂಗ್ ಮೈ ಸೆಲ್ಫ್ ಕಂಪ್ಲೀಟ್ಲಿ ಟು ಗಾಡ್. ಇನ್ ದ್ಯಾಟ್ ಸೆನ್ಸ್ ಇಟ್ ಈಸ್ ರೈಟ್. ಲೈಕ್ ಮದರ್ ಮೇರಿ ಸೆಡ್, ನೋ, ಐ ಆಮ್ ದ ಸರ್ವೆಂಟ್ ಆಫ್ ಗಾಡ್, ಸ್ಲೇವ್ ಆಫ್ ಗಾಡ್. ದಟ್ ಮೀನ್ಸ್ that is childlike heart. I have nothing of my own. I have no decisions of my own. You decide everything for me, God. I have no decision. Giving myself completely to God. ಅದೇ ಒಂದು ಚಿಕ್ಕ ಮಗುವಿನ ಹಾಗೆ ಅಂತ ಹೇಳೋದು. ಬಟ್ ನಮಗದಾಗುತ್ತಾ ಇವತ್ತು? ಆಗ್ತಾ ಇದೆಯಾ?
ವಿ ಥಿಂಕ್ 100 ಟೈಮ್ಸ್ ಅಲ್ವಾ? ನಾವು ಎಷ್ಟೊಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸಮ್ಟೈಮ್ಸ್ ವಿ ಸೇ, ಸಿನ್ಸ್ ವಿ ಆರ್ ಇನ್ ಕರಿಸ್ಮ್ಯಾಟಿಕ್ ಪ್ರೇಯರ್ ಟೀಮ್, ವಿ ಸೇ ಪ್ರಾರ್ಥನೆ ಮಾಡ್ತೀನಿ ಬ್ರದರ್, ಪ್ರಾರ್ಥನೆ ಮಾಡಿ ನಾನು ಡಿಸೈಡ್ ಮಾಡ್ತೀನಿ, ಗಿವ್ ಮಿ ಸಮ್ ಟೈಮ್, ಐ ನೀಡ್ ಸಮ್ ಟೈಮ್. ಫಾರ್ ವಾಟ್? ಅಲ್ಲ, ಎಸ್ ನೋ ಹೇಳೋದಕ್ಕೆ ನಿನಗೆ ಯಾಕೆ? ಸಿ, ದೇವ್ರು ಹೀಗೆ ಹೇಳ್ತಿದ್ರೆ ಎಸ್ ಹೇಳೋಕ್ಕೆ ನಿನಗೆ ಟೈಮ್ ಯಾಕೆ ಬೇಕು? ಫಾರ್ ಎಕ್ಸಾಂಪಲ್, ದೇವ್ರು ಹೇಳ್ತಿದ್ದಾರೆ, ನೀನು ಈ ಕೆಲಸ ಬಿಟ್ಟು ಬಾ, ನಾನು ನಿನಗೆ ಪರಲೋಕದ ದಾರಿ ತೋರಿಸ್ತೀನಿ ಅಂತ. ಐ ವಿಲ್ ಶೋ ಯು ದ ವೇ ಟು ದ ಕಿಂಗ್ಡಮ್ ಆಫ್ ಗಾಡ್ ಇಫ್ ಯು ಲೀವ್ ದಿಸ್ ಜಾಬ್ ಆ್ಯಂಡ್ ಕಮ್ ಟುಡೇ. ವಾಟ್ ಈಸ್ ನೆಕ್ಸ್ಟ್? ಲೆಟ್ ಮೀ ಪ್ರೇ ಆ್ಯಂಡ್ ಡಿಸೈರ್ನ್ ಬ್ರದರ್. ಇದು ಎಲ್ಲಿಂದ ಬಂತು ಈ ಪ್ರೇ ಆ್ಯಂಡ್ ಡಿಸೈರ್ನ? ಯಾರು ಹೇಳ್ಕೊಟ್ರು? ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ಹೇಳ್ಕೊಟ್ರು ನಿಮಗೆ. ಆವಾಗ ಕ್ವಶನ್ ಏನು ಬರುತ್ತೆ ನೆಕ್ಸ್ಟ್? ನಾನು ಈ ಥರ ಕ್ವಶನ್ ಕೇಳಿದ್ರೆ ನಮ್ಮ ಮಲ್ಲಿಕ ಕ್ವಶನ್ ಏನು ಕೇಳ್ತಾರೆ ಗೊತ್ತಾ ನೆಕ್ಸ್ಟು? ಹಾಗಾದ್ರೆ ನಾವು ಪ್ರೇಯರ್ ಮಾಡಬಾರ್ದ ಬ್ರದರ್? ಪ್ರೇಯರ್ ಮಾಡಿ ಡಿಸೈರ್ಮೆಂಟ್ ಮಾಡೋ ತಪ್ಪ ಅಂತ ಕೇಳ್ತಾರೆ. ಅಲ್ಲ ಮಲ್ಲಿಕ? ಸಿ, ಇದೆಲ್ಲ ಯಾಕೆ ಬರುತ್ತೆ ಅಂದರೆ, ಹಾರ್ಟ್ ಇನ್ನೂ ಮಗು ಥರ ಆಗಿಲ್ಲ. ವಿ ಆರ್ ಲೈಕ್ ಮೆಚೋರ್ಡ್ ಇನ್ ದ ಹಾರ್ಟ್, ಬಟ್ ನಾಟ್ ಇನ್ ದ್ಯಾಟ್ ಮೆಚುರಿಟಿ. ಗಾಡ್ ಎಕ್ಸ್ಪೆಕ್ಟೆಡ್ ಮೆಚುರಿಟಿ ಅಲ್ಲ, ನಮ್ಮದೊಂದು ರಿಲೀಜಿಯಸ್ ಮೆಚುರಿಟಿ ಇದೆಯಲ್ಲ, ಅದು ಡೇಂಜರಸ್. ಫೇತಲ್ಲಿ ವಿ ನೀಡ್ ಟು ಹ್ಯಾವ್ ದ ಮೆಚುರಿಟಿ, ಬಟ್ ಇನ್ ಎ ರಿಲೀಜಿಯಸ್ ಥಿಂಗ್ ನೋ. ಎಷ್ಟು ನಾವು ಇಮ್ಮೆಚ್ಯೂರ್ ಆಗಿರ್ತೀವೋ ಅಷ್ಟು ಒಳ್ಳೆಯದು. ಅದಕ್ಕೇ ಹೇಳಿದ್ದು, ಅನ್ಯರಿಗೆ ಏಸು ಬೇಗ ಸಿಗ್ತಾರೆ, ಅನ್ಯ ಧರ್ಮದವರಿಗೆ. ಅವರಿಗೆ ಲಾ ಇಲ್ಲಲ್ಲ ಏನು? ಕ್ರೈಸ್ತರಿಗೆ ಏಸು ಸಿಗ್ತಾರಾ ಬೇಗ? ನೀವು ನೋಡಿ, ಯಾವುದಾದ್ರೂ ಒಂದು ಪ್ರೇಯರ್ ಮೀಟಿಂಗಿಗೆ ಹೋದರೆ ಕ್ರಿಶ್ಚಿಯನ್ಸ್ ಮತ್ತು ನಾನ್ ಕ್ರಿಶ್ಚಿಯನ್ಸ್ ಇದ್ದರೆ, ನಾನ್ ಕ್ರಿಶ್ಚಿಯನ್ಸ್ ಆಗಿ ಇರೋರು ಫಸ್ಟ್ ಟೈಮ್ ಬಂದವರೇ ಫಸ್ಟ್ ಕ್ಲಾಸ್ ಸೀಟಲ್ಲಿ ಹೊಡ್ಕೊಂಡು ಹೋಗ್ತಾರೆ, ಫಸ್ಟ್ ಪ್ರೈಸ್ ಹೊಡ್ಕೊಂಡು ಹೋಗ್ತಾರೆ. ನಾವು ಹುಟ್ಟು ಕ್ರಿಶ್ಚಿಯನ್ಸ್ ಕರಿಸ್ಮ್ಯಾಟಿಕಲ್ಲಿದ್ದವರು ನಮಗೆ ಲಾಸ್ಟ್ ಪ್ರೈಸೂ ಸಿಗೋದಿಲ್ಲ. ನಾವು ಹೇಗೆ ಬಂದಿದ್ದೀವೋ ಹಾಗೆ ಹೋಗ್ತೀವಿ. ಆ್ಯಂಡ್ ಎವ್ರಿ ಡೇ ವಿ ಅಟೆಂಡ್ ಮುಂಜಾನೆ ಮನ್ನಾ. ಮುಂಜಾನೆ ಮನ್ನಾ ಟು ನೈಟ್ ಫುಡ್ ತನಕ ತಿಂತಾ ಇರ್ತೀವಿ. ಥಿಂಕ್ ಮಾಡಿ ನೋಡಿ, ಇದು ನಮ್ಮಿಂದ ಆಗಿದೆಯಾ? ನನ್ನಲ್ಲಿ ಆಗ್ತಾ ಇದೆಯಾ? ಎಷ್ಟು ವರ್ಷದಿಂದ ಇದು ಹೀಗೆ ಹೋಗ್ತಾ ಇದೆ. ಈಗ ಎಕ್ಸಾಮಿನ್ ಮಾಡಬೇಕು ನಾವು. ಏನು ಎಕ್ಸಾಮಿನ್ ಮಾಡಬೇಕು ಕೇಳಿದರೆ, ಆನ್ ವಾಟ್ ಫೌಂಡೇಶನ್ ಐ ಹ್ಯಾವ್ ಬಿಲ್ಟ್ ಮೈ ಫೇತ್ ಲೈಫ್, ಮೈ ಕ್ರಿಶ್ಚಿಯನ್ ಲೈಫ್? ಆನ್ ವಾಟ್ ಫೌಂಡೇಶನ್? ಅದು ನೀವು ಕೂತ್ಕೊಂಡು ಥಿಂಕ್ ಮಾಡಬೇಕು ಈ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ. ವಾಟ್ ಈಸ್ ದ ಫೌಂಡೇಶನ್ ಆಫ್ ಮೈ ಕ್ರಿಶ್ಚಿಯನ್ ಫೇತ್ ಬಿಲೀಫ್? ನನ್ನ ಕ್ರೈಸ್ತ ವಿಶ್ವಾಸದ ಅಡಿಪಾಯ ಏನು? ಯಾವುದೋ ಒಂದು ರೋಗ ಸೌಖ್ಯನ, ಯಾವುದೋ ಒಂದು ಅದ್ಭುತನ, ಅಥವಾ ಯಾವುದೋ ಒಂದು ರಿಚುವಲ್ಸಾ, ಅಥವಾ ನಮ್ಮ ಪೂರ್ವಜರ ಸಂಪ್ರದಾಯನ, ಅಥವಾ ಅಪೊಸ್ತಲರ ಆ ಒಂದು ಉಪದೇಶನ, ಅದೊಂದು ಪ್ರಕಟಣೆಯಾಗಿ ನನಗೆ ಸಿಕ್ಕಿರೋದ? ಮತ್ತು ಮುಖ್ಯ ಮೂಲೆಗಳು ಯಾವುದು? ಆ ಮೂಲೆಗಳು ಸಿಗ್ಬೇಕು ಸರಿಯಾಗಿ. ಅದ್ರ ಮೇಲೆ ಕಟ್ಟಿದ್ದೀನ. ಆಗ ನೀವೊಂಥರ ಅನ್ಶೇಕಬಲ್ ಆಗಿ ನಿಲ್ತೀರಿ. ಮಳೆ ಬಂತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು, ಅದು ಕದಲಲಿಲ್ಲ. ಯಾಕೆಂದರೆ ಅದರ ಅಡಿಪಾಯ ಬಂಡೆ ಮೇಲೆ ಇತ್ತು. ಆ ಬಂಡೆ ಯೇಸು ಕ್ರಿಸ್ತ. ನಮಗೆ ಗಾಳಿ ಬಂದ ತಕ್ಷಣ ಬಿದ್ದೋಗ್ತೀವಿ ನಾವು. ಸಣ್ಣ ಗಾಳಿ ಬಂದರೆ ಸಾಕು ಮಿನಿಸ್ಟ್ರಿ ಒಳಗಡೆ, ಈ ಕಡೆಯಿಂದ ಆ ಕಡೆ ಯಾರೋ ಒಬ್ಬರು ಊದ್ಬಿಟ್ರೆ ಸಾಕು, ನಾವು ಹಾರೋಗ್ಬಿಡ್ತೀವಿ. ಹಾರಿ ಹೋಗಿ 3 ದಿನ ಅಡ್ರೆಸ್ ಇಲ್ಲ. ಮತ್ತೆ ಯಾರೋ ಹೋಗಿ ಎಲೆನೇ ಎಳ್ಕೊಬರ್ಬೇಕು. ಮತ್ತೆ ಇರಲಿ ಬಾ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಏಸು ಕ್ಷಮಿಸಿದಾರಲ್ವ, ಅವ್ರನ್ನ ನೋಡೋಣ, ಏಸುವನ್ನು ನೋಡಿ ಓಡೋಣ ಅಂತ. ಮತ್ತೆ ಕಷ್ಟಪಟ್ಟು ಅಲ್ಲಿಂದ ಏಸುವನ್ನು ನೋಡಿ ಇಲ್ಲಿ ಬರ್ತೀವಿ. ಇಲ್ಲಿ ಬಂದ ತಕ್ಷಣ ಇನ್ನೊಬ್ಬ ಓದೇ ಕೊಡ್ತಾನೆ ಫುಟ್ಬಾಲ್ ಥರ, ಮತ್ತೆ ಹಾರೋಗ್ತೀವಿ. ಯಾಕೆ ಆ ಥರ? ಯಾಕೆ ಅಂದರೆ ಅಡಿಪಾಯ ಸರಿ ಇಲ್ಲ. ನಾವೇ ನಮಗೊಂದು ಅಡಿಪಾಯ ಹಾಕ್ಕೊಂಡು ಅದ್ರ ಮೇಲೆ ಹೋಗ್ತಾಯಿದ್ದೀವಿ. ಕರಿಸ್ಮ್ಯಾಟಿಕ್ ಅಡಿಪಾಯಗಳು, ನಮ್ಮದೇ ಆದ ಫೌಂಡೇಶನ್ಸ್ ಹಾಕ್ಕೊಂಡು, ರಿಲಿಜಿಯಸ್ ಫೌಂಡೇಶನ್ಸ್ ಹಾಕ್ಕೊಂಡು. ಸೊ ಈ 2 ಡೇಸಲ್ಲಿ ಏನಾದರೂ ರೀಬಿಲ್ಡ್ ಮಾಡ್ಕೊಳ್ಳಿಕ್ಕಾದರೆ ವರ್ಕೌಟ್ ಮಾಡಿ. ವರ್ಕೌಟ್ ಯುವರ್ ಓನ್ ಸಾಲ್ವೇಷನ್. ದೇವ್ರ ಪಾಠ ದೇವ್ರು ಮಾಡೇ ಮಾಡ್ತಾರೆ.
ನಮ್ಮದೊಂದು ಸ್ವಲ್ಪ ಪಾರ್ಟ್ ಇದೆಯಲ್ವ, ಯಾವ್ದು ಹೇಳಿ? ಬಂಡೆ ಸರಿಸೋದು. ಜಾನ್ ಚಾಪ್ಟರ್ 11 ಯೇಸು ಬಂದು ಹೇಳ್ತಾರಲ್ವ, ಅವ್ರು ಬಂದಿದ್ದೆ ಲಾಜರ್ನ ಎಬ್ಸಲಿಕ್ಕೆ. ಕೊಳೆತು ದೇಹನ ಎಬ್ಸೋ ದೇವರಿಗೆ ಆ ಬಂಡೆ ದೊಡ್ಡ ವಿಷಯನಾ? ಹಾಂ, ಬಂಡೆನ ಉಂಟು ಮಾಡಿದ ದೇವರು ಯೇಸು ಸ್ವಾಮಿ ಹಿಂಗಂದ್ರೆ ಬಂಡೆ ಹೋಗಲ್ವಾ? ಹೋಗುತ್ತೆ. ಅಲ್ಲಿದ್ದವ್ರಿಗೆ ಹೇಳಿದರು, ನೀವು ಬಂಡೆ ತೆಗೀರಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಿಮ್ಮ ಕೆಲಸ ನೀವು ಮಾಡಿ ಅಂತ. ಸೊ ಯು ಹ್ಯಾವ್ ಟು ರಿಮೂವ್ ದ ಸ್ಟೋನ್. ಯು ರಿಮೂವ್ ಮೆನಿ ಸ್ಟೋನ್ಸ್, ಫೌಂಡೇಶನ್ ಸ್ಟೋನ್ಸ್ ಅಲ್ವಾ? ಇನ್ನೊಂದು, ನೀವು ಹಾಕಿದ ಫೌಂಡೇಶನ್ ಮೇಲೆ ಏಸು ಕಟ್ಟಲ್ಲ, ನೆನ್ಪಿಟ್ಕೊಳ್ಳಿ, ನೀವೇ ಕಟ್ಕೋಬೇಕು. ಡೋಂಟ್ ಥಿಂಕ್ ದಟ್ ಹೋಲಿ ಸ್ಪಿರಿಟ್ ಬಿಲ್ಡ್ ಅಸ್. ನೀವು ಸಾಯೋ ತನಕ ಈ ಬಿಲ್ಡ್ ಮಾಡಿ ಅಂತ ಕೇಳಿದ್ರು ಯಾವ ಬಿಲ್ಡಿಂಗು ಮೇಲೆ ಹೇಳಲ್ಲ. ಪವಿತ್ರಾತ್ಮರು ಯಾವತ್ತಾದರೂ ನೀವು ಹಾಕಿದ ಫೌಂಡೇಶನ್ ಮೇಲೆ ಕಟ್ತಾರೆ ಅಂದ್ಕೊಂಡಿದ್ದೀರಾ ಬಿಲ್ಡಿಂಗ್ನ? ಖಂಡಿತ ಕಟ್ಟೋದಿಲ್ಲ. ನಿಮ್ಮ ವಿಶ್ವಾಸ ಎಂಬ ಮನೆಯನ್ನು ಪವಿತ್ರ ಆತ್ಮನೇ ಕಟ್ಟೋದು. ಆದರೆ ಫೌಂಡೇಶನ್ ಸರಿಯಾಗಿರಬೇಕು. ನೀವು ಹಾಕಿದ ಫೌಂಡೇಶನ್ ಮೇಲೆ ಅವ್ರು ಕಟ್ಟೋದಿಲ್ಲ. ಆ ಫೌಂಡೇಶನ್ ಅವ್ರಿಗಿಷ್ಟ ಇರುವ ಫೌಂಡೇಶನ್ ಆಗಿರಬೇಕು. ಅಲ್ಲಿ ಕಾರ್ನರ್ ಸ್ಟೋನ್ ಜೀಸಸ್ ಇರಬೇಕು. ನಮ್ಮ ಬಿಲ್ಡಿಂಗಿಗೆ 5-6 ಕಾರ್ನರ್ ಸ್ಟೋನ್ ಇರುತ್ತೆ. ಒಂದು ಜೀಸಸ್ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಇನ್ನೊಬ್ರು ಇರ್ತಾರೆ, ಇನ್ನೊಂದು ಕಾರ್ನರಲ್ಲಿ ಇನ್ನೊಬ್ರು ಇರ್ತಾರೆ, ಕೊನೆಯ ಮೂಲೆಯಲ್ಲಿ ನಾನೇ ಇರ್ತೀನಿ. ಅಂದರೆ ನೀವೇ ಕಾರ್ನರ್ ಸ್ಟೋನ್ ಆಗಿರ್ತೀರ. ಯು ಯೋರ್ ಸೆಲ್ಫ್ ಇಸ್ ದ ಕಾರ್ನರ್ ಸ್ಟೋನ್. ಸೊ ಒಂದು ವಿಶ್ವಾಸದ ಜೀವನಕ್ಕೆ, ಒಂದು ವಿಶ್ವಾಸಿಗೆ ಒಂದೇ ಕಾರ್ನರ್ ಸ್ಟೋನ್ ಇರಬೇಕು, ಆ ಜೀಸಸ್ ಮಾತ್ರನೇ ಇರಬೇಕು. ಯಾವ ಮೂಲೆಗೆ ನೋಡಿದರೂ ಜೀಸಸ್ಸೇ ಕಾಣಬೇಕು, ಬೇರೆ ಏನೂ ಕಾಣಬಾರ್ದು. ಓನ್ಲಿ ಜೀಸಸ್, ಕ್ರೈಸ್ಟ್ ಅಲೋನ್. ಆದರೆ ಇವತ್ತು ನಾವು ನೋಡುವಾಗ ಜೀಸಸ್ ಬಿಟ್ಟು ಬಾಕಿ ಎಲ್ಲ ಕಾಣಿಸುತ್ತೆ. ಸೊ ಅದರಿಂದ ಆ ಏರಿಯಾದಲ್ಲಿ ನಾವು ಥಿಂಕ್ ಮಾಡಬೇಕು. ಎಫಿಷಿಯನ್ಸ್ 2:20 ವಾಪಸ್ ಬರೋಣ ಸ್ವಲ್ಪ. ಯಾರು ಹಾಕಿದ ತಳಹದಿ? ಪ್ರೇಷಿತರು ಮತ್ತು ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಮ್ಮನ್ನು ನಿರ್ಮಿಸಿದ್ದಾರಾ? ಓದಿ. ಪ್ರೇಷಿತರು ಹಾಗೂ ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಿಮ್ಮನ್ನು ನಿರ್ಮಿಸಲಾಗಿದೆ. ಯೇಸು ಕ್ರಿಸ್ತರೇ ಈ ತಳಹದಿಯ ಮುಖ್ಯ ಮೂಲೆಗಲ್ಲು. ಇಡೀ ಕಟ್ಟಡವು ಅವರನ್ನೇ ಆಧರಿಸಿ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ನಿಂತು ಪ್ರಭುವಿಗೆ ಅರ್ಪಿತವಾದ ದೇವ ಮಂದಿರ ಆಗುತ್ತದೆ. ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನೀವು ಸಹ ಇತರರೆಲ್ಲರೊಡನೆ ದೇವರ ನಿವಾಸಕ್ಕೆ ತಕ್ಕ ಮಂದಿರವಾಗಿ ಪವಿತ್ರಾತ್ಮ ಅವರಿಂದ ಕಟ್ಟಲ್ಪಡುತ್ತಿದ್ದೀರಿ. ಓಕೆ, ಅದ್ರ ಬಗ್ಗೆ ಪೇತ್ರನು ಹೇಳ್ತಾರೆ. 1 ಪೀಟರ್ ಚಾಪ್ಟರ್ 2 2 ಆನ್ವರ್ಡ್ಸ್. 1 ಪೇತ್ರ 2:2 ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಹೊಸ ಜನ್ಮ ಪಡೆದ ಶಿಶುಗಳಂತೆ. ಅಲ್ಲಿಂದ 1 ಪೇತ್ರ, ಹೊಸ ಜನ್ಮ ಪಡೆದ ಶಿಶುಗಳಂತೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ. ಅದನ್ನು ಕುಡಿದು ಬೆಳೆಯುತ್ತಾ ಜೀವೋದ್ಧಾರವನ್ನು ಹೊಂದುವಿರಿ. ಪ್ರಭು ಎಂಥ ದಯಾಳು ಎಂಬುದನ್ನು ನೀವು ಅನುಭವದಿಂದ ಅರಿತುಕೊಂಡಿದ್ದೀರಿ. ಪ್ರಭುವಿನ ಬಳಿಗೆ ಬನ್ನಿ. ಸಜೀವ ಶಿಲೆಯಾದ ಅವರನ್ನು ಮಾನವರು ನಿಷ್ಪ್ರಯೋಜಕ ಎಂದು ತಿರಸ್ಕರಿಸಿದರೂ ದೇವರು ಅಮೂಲ್ಯರೆಂದು ಆರಿಸಿಕೊಂಡರು. ನೀವು ಸಹ ಸಜೀವ ಶಿಲೆಗಳಾಗಿದ್ದೀರಿ. ಆಧ್ಯಾತ್ಮಿಕ ದೇವಾಲಯವನ್ನು ನಿರ್ಮಿಸಲು ನಿಮ್ಮನ್ನೇ ಅರ್ಪಿಸಿಕೊಳ್ಳಿ. ಆ ದೇವಾಲಯದಲ್ಲೇ ಯೇಸು ಕ್ರಿಸ್ತರ ಮುಖಾಂತರ ದೇವರಿಗೆ ಮೆಚ್ಚುಗೆಯಾಗಿರುವ ಆಧ್ಯಾತ್ಮಿಕ ಬಲಿಗಳನ್ನು ಸಮರ್ಪಿಸುವ ಪವಿತ್ರ ಯಾಜಕ ವರ್ಗದವರು ನೀವಾಗಿರುವಿರಿ. ಈ ಕಾರಣದಿಂದಲೇ ಪವಿತ್ರ ಗ್ರಂಥ ಇಂತೆನ್ನುತ್ತದೆ, ಅಮೂಲ್ಯ ಶಿಲೆಯೊಂದನ್ನು ನಾನು ಆರಿಸಿಕೊಂಡೆ, ಸಿಯೋನಿನಲ್ಲಿ ಅದನ್ನೇ ಮುಖ್ಯ ಮೂಲೆಗಲ್ಲನ್ನಾಗಿರಿಸಿದೆ. ಎಂದಿಗೂ ಆಶಾಭಂಗವಾಗದು ಅದರ ಮೇಲೆ ವಿಶ್ವಾಸವಿಡುವವರಿಗೆ. ವಿಶ್ವಾಸವಿಟ್ಟಿರುವ ನಿಮಗಂತೂ ಈ ಶಿಲೆ ಅತ್ಯಮೂಲ್ಯವಾದುದು. ಮನೆ ಕಟ್ಟುವವರು ಬೇಡವೆಂದು ಮೂಲೆಗೆಸೆದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಜನರು ಎಡವಿ ಬೀಳುವ ಕಲ್ಲಿದು, ಅವರು ಮುಗ್ಗರಿಸಿ ಬೀಳುವ ಬಂಡೆ ಇದು. ವಿಡದವರಿಗಾದರೋ ಮೇಲಿನ ವಾಕ್ಯಗಳು ಅನ್ವಯಿಸುತ್ತದೆ. ಜನರು ದೇವರ ವಾಕ್ಯದಲ್ಲಿ ಬಿಡದಿರುವುದರಿಂದಲೇ ಎಡವಿ ಬೀಳುತ್ತಾರೆ. ಅವರ ಬಗ್ಗೆ ದೈವ ಸಂಕಲ್ಪವೂ ಇದೇ ಆಗಿತ್ತು. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅದೇನೆ, ಇಷ್ಟೊತ್ತನಕ ಏನು ಹೇಳಿದ್ದು ಅದೇ.
ಏನು ಅರ್ಥ ಆಯ್ತು ನಿಮ್ಗೆ? ಏನಾದರೂ ಅರ್ಥ ಆಯ್ತಾ? ಸ್ವಲ್ಪ ಏನಾದರೂ ಅರ್ಥ ಆಯ್ತಾ? ಕಲ್ಲು, ಮೂಲೆಗಲ್ಲು, ಬಿಲ್ಡಿಂಗು, ಏನೇನೋ ಹೇಳಿದರು ಸುಮಾರೆಲ್ಲ ಅಲ್ವಾ? ಸೊ ಜನ ಆಲ್ರೆಡಿ ಅವ್ರವ್ರ ಸ್ಪಿರಿಚುವಲ್ ಲೈಫ್ನ ಅವ್ರು ಕಟ್ಕೊಂಡು ಬಿಟ್ಟಿದ್ದಾರೆ ಅವ್ರದ್ದೇ ರೀತಿಯಲ್ಲಿ. ಯಹೂದ್ಯ ಜನರು ಕೂಡ ಅವ್ರದ್ದೇ ಆದ ಒಂದು ಸ್ಪಿರಿಚುವಲ್ ಲೈಫ್ನ ಯಹೂದ್ಯ ಜನರು ಬೇಸ್ಡ್ ಆನ್ ದ ಮೊಸಾಯಿಕ್ ಲಾ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಅವರು ಕಟ್ಕೊಂಡ್ರು. ಈ ಒಂದು ಸಂದರ್ಭದಲ್ಲಿ ಯೇಸು ಬಂದರು. ಯೇಸು ಬಂದು ದೇವರ ವಾಕ್ಯ ಅಥವಾ ಸ್ವರ್ಗರಾಜ್ಯದ ಸಂದೇಶವನ್ನು ಕೊಟ್ಟರು, ಶುಭ ಸಂದೇಶವನ್ನು ಸಾರಿದರು. ಆದರೆ ಯಾರೂ ನಂಬಿಲ್ಲ. ಮುಖ್ಯವಾಗಿ ಯಾರು ನಂಬಬೇಕಾಗಿತ್ತು? ಗಾಡ್ಸ್ ಓನ್ ಪೀಪಲ್ ಎಂದು ಕರೆಯಲ್ಪಡುವ ಪೀಪಲ್ ಆಫ್ ಇಸ್ರಾಯಲ್. ಬಟ್ ದೇ ಡಿಡ್ ನಾಟ್ ಬಿಲೀವ್. ಅವರೇನಾದರೂ ಆ ಕಲ್ ಮೇಲೆ ಎಡವಿ ಬಿದ್ದರು. ಆ ಕಲ್ ಮೇಲೆ ಎಡವಿ ಹೇಗೆ ಬಿದ್ದರು? ಆ ಕಲ್ ಮೇಲೆ ಹೇಗೆ ಎಡವಿ ಬಿದ್ದರು ಕೇಳಿದರೆ, ಅವರು ರಕ್ಷಣೆ ಪಡ್ಕೊಳ್ಳಿಕ್ಕೆ ಹೋದರು. ನಾಟ್ ಬೇಸ್ಡ್ ಆನ್ ಫೇತ್, ಬೇಸ್ಡ್ ಆನ್ ದ ಲಾ, ಬೇಸ್ಡ್ ಆನ್ ದೇರ್ ವರ್ಕ್ಸ್. ಹಾಗೇನಾದರೂ ಪಲ್ಟಿ ಹೊಡೆದ್ರು. ಇವತ್ತು ಅದೇ ನಡೀತಿರೋದು, ನಮ್ಮಲ್ಲೂ ಅದೇ ಆಗ್ತಾ ಇರೋದು. ಈ ನಮ್ಮ ಕ್ರಿಶ್ಚಿಯಾನಿಟಿಲಿ ಆಗ್ತಾ ಇರೋದು ಅದೇ. ವಿ ಆಲ್ ನೋ ದ್ಯಾಟ್ ವಿ ವಾಂಟ್ ಟು ಬಿ ಸೇವ್ಡ್. ನಮಗೆಲ್ರಿಗೂ ಗೊತ್ತು ನಮಗೇನಾಗಬೇಕು? ರಕ್ಷಣೆ ಹೊಂದಬೇಕು. ನಾವು ಯು ಟೆಲ್ ಮಿ ಹೌ ಯು ಆರ್ ಟ್ರೈಯಿಂಗ್ ಟು ಬಿ ಸೇವ್ಡ್. ಹೌ ಯು ಆರ್ ವರ್ಕಿಂಗ್ ಔಟ್ ಫಾರ್ ಯುವರ್ ಸಾಲ್ವೇಷನ್. ನಮ್ಮ ರಕ್ಷಣೆಗೆ ನಾವೇನು ಮಾಡ್ತಾಯಿದ್ದೀವಿ ಹೇಳಿ? ಏನೂ ಗೊತ್ತಿಲ್ಲ. ರಕ್ಷಣೆಗೆ ಏನು ಮಾಡಬೇಕಂತಾನೆ ಗೊತ್ತಿಲ್ಲ ಪರಿಸ್ಥಿತಿಯಲ್ಲಿ ಇದ್ದೀವಿ. ಆದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ, ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಬೇಕು. ಫಸ್ಟ್ ಥರ್ಸ್ಟ್ ಫಾರ್ ದ್ಯಾಟ್ ಸ್ಪಿರಿಚುವಲ್ ಮಿಲ್ಕ್, ಪ್ಯೂರ್ ಸ್ಪಿರಿಚುವಲ್ ಮಿಲ್ಕ್. ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ನಾವು ಹಂಬಲಿಸುವವರಾಗಬೇಕು. ಅದು ಯಾವುದು? ದ ಗಾಸ್ಪಲ್, ದ ವರ್ಡ್ ಆಫ್ ಗಾಡ್. ನಮಗೆ ಸಾರಲಾದ ಶುಭ ಸಂದೇಶ. ಅದನ್ನು ತೆಗೆದುಕೊಂಡು ಅದರಲ್ಲಿ ನಾವು ಗ್ರೋ ಆಗಬೇಕು. ಅದರಲ್ಲಿ ಗ್ರೋ ಆಗದೆ ನಾವು ಬೇರೆ ಯಾವುದರಲ್ಲಾದರೂ ಗ್ರೋ ಆಗಲಿಕ್ಕೆ ಟ್ರೈ ಮಾಡಿದ್ರೆ ಈ ಎಡವು ಕಲ್ಲನ್ನು ಎಡವಿ ಬೀಳ್ತೀವಿ. ಇಸ್ರಾಯೇಲರಿಗಾದ ಪರಿಸ್ಥಿತಿನೇ ಇವತ್ತು ಕ್ರೈಸ್ತರಿಗಾಗ್ತಾ ಇದೆ. ಇಸ್ರಾಯೇಲರು ಯಾವ ಎಡವು ಕಲ್ಲನ್ನು ಎಡವಿ ಬಿದ್ದರೂ ಇವತ್ತಿನ ಕ್ರಿಶ್ಚಿಯಾನಿಟಿ, ಟುಡೇಸ್ ಕ್ರಿಶ್ಚಿಯಾನಿಟಿ is experiencing same experience of people of Israel when Jesus came to this earth. ಯೇಸು ಇಲ್ಲಿಗೆ ಬಂದು ಶುಭ ಸಂದೇಶ ಸಾರಿದಾಗ ಅವ್ರನ್ನ ಏನು ಮಾಡಿದರು? ರಿಜೆಕ್ಟ್ ಮಾಡಿದರು. ಆಕ್ಸೆಪ್ಟ್ ಮಾಡಿದ್ರಾ? ಅವರ ಸ್ವಂತ ಜನ ಅವ್ರನ್ನ ಆಕ್ಸೆಪ್ಟ್ ಮಾಡಿಲ್ಲ. ಯಾಕೆ ಗೊತ್ತಾ? ಅವ್ರ ಒಳಗಡೆ ಆಲ್ರೆಡಿ ಫೌಂಡೇಶನ್ ಇತ್ತು. ದೇ ಆಲ್ರೆಡಿ ಹ್ಯಾಡ್ ಎ ಸಾಲಿಡ್ ರಾಕಿ ಫೌಂಡೇಶನ್ ಆಫ್ ದೇರ್ ಓನ್ ಫಾರ್ ದೇರ್ ಸಾಲ್ವೇಷನ್. ನಮಗೆ ಮೋಶೆ ಇದೆ, ಮೋಶೆ ಧರ್ಮಗ್ರಂಥ ಇದೆ, ನಮಗೆ ಪ್ರವಾದಿಗಳಿದ್ದಾರೆ. ವಿ ಆರ್ ಹ್ಯಾಪಿ ವಿತ್ ದ್ಯಾಟ್. ಯು ಡೋಂಟ್ ನೀಡ್ ಟು ಕಮ್ ಆ್ಯಂಡ್ ಪ್ರೀಚ್. ಇವತ್ತು ಸೇಮ್ ಥಿಂಗ್. ನೀವು ಕತೆ ಹೇಳಿ ಜನ ಆಕ್ಸೆಪ್ಟ್ ಮಾಡ್ತಾರೆ. ಯು ಪ್ರೀಚ್ ರಿಲಿಜನ್, ರಿಚುವಲ್ಸ್, ಪೀಪಲ್ ವಿಲ್ ಆಕ್ಸೆಪ್ಟ್. ಇಫ್ ಯು ಪ್ರೀಚ್ ದ ಗಾಸ್ಪಲ್, ಪೀಪಲ್ ವಿಲ್ ರಿಜೆಕ್ಟ್. ಪೀಪಲ್ ಮೀನ್ಸ್ ಕ್ರಿಶ್ಚಿಯನ್ಸ್ ವಿಲ್ ರಿಜೆಕ್ಟ್ ಯು. ದೇ ಡೋಂಟ್ ವಾಂಟ್ ಟು ಹಿಯರ್ ದ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್. ಅವರಿಗೆ ಶುಭ ಸಂದೇಶ ಕೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ಶುಭ ಸಂದೇಶ ಬೇಡ. ಶುಭ ಸಂದೇಶ ನೀವು ಸಾರಲಿಕ್ಕೆ ಹೋದರೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಯಾವ ರೀತಿ ಯೇಸುವನ್ನು ಆ ಕಲ್ಲನ್ನು ನಿಷ್ಪ್ರಯೋಜಕ, ಯೂಸ್ಲೆಸ್ ಅಂತ ಮೂಲೆಗೆ ಹಾಕಿದ್ರು. ಯಾರು? ಹಿಸ್ ಓನ್ ಪೀಪಲ್ ರಿಜೆಕ್ಟೆಡ್ ಹಿಮ್. ಯೇಸು ಕ್ರಿಸ್ತರನ್ನು ಇವನು ಯೂಸ್ಲೆಸ್ ಅಥವಾ ಇವನು ಶಾಪಗ್ರಸ್ತ ಅಂತ ಯೇಸುವನ್ನು ತಳ್ಳಿದ್ಯಾರು? ಅನ್ಯರ ಅಥವಾ ಸ್ವಂತ ಜನನ? ಸ್ವಂತ ಜನ ತಳ್ಳಿಕ್ಕೆ ಕಾರಣ ಏನು? ಕಾರಣ ಏನು ಅಂದರೆ ಇವನು ಏನೋ ಹೊಸದು ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಹಿ ಈಸ್ ಟ್ರೈಯಿಂಗ್ ಟು ಬಿಲ್ಡ್ ಹಿಸ್ ಕಿಂಗ್ಡಮ್ ಆನ್ ಅಸ್. ವಿ ಆರ್ ಟ್ರೈಯಿಂಗ್ ಟು ಬಿಲ್ಡ್ ಅವರ್ ಓನ್ ಕಿಂಗ್ಡಮ್ ಬೇಸ್ಡ್ ಆನ್ ದ ಲಾ. ನಾವು ಧರ್ಮಶಾಸ್ತ್ರದ ಪ್ರಕಾರ ನಮ್ಮದೇ ಒಂದು ಸಾಮ್ರಾಜ್ಯ ಕಟ್ಕೊ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ಇವನು ಬಂದುಬಿಟ್ಟು ಅದಕ್ಕೆ ಆಪೋಸಿಟ್ ಆದ ಇನ್ನೊಂದನ್ನು ಏನು ಹೇಳ್ತಾ ಇದ್ದಾನೆ. ಹೌ ಕ್ಯಾನ್ ವಿ ಆಕ್ಸೆಪ್ಟ್ ದ್ಯಾಟ್? ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಹೇಗಾಗುತ್ತೆ? ಆಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನಾದರೂ ಎತ್ತಿ ಬಿಸಾಡಿದ್ರಿ ಯೇಸುವನ್ನು. ಯಾವ ಕಲ್ಲನ್ನು ಅವ್ರು ಬಿಸಾಡಿದ್ರು, ದೇವರು ಅದೇ ಕಲ್ಲನ್ನು ಎತ್ತಿ ತೋರಿಸಿದ್ರು. ಆಕಾಶದ ಕೆಳಗೆ ಭೂಮಿಯ ಮೇಲೆ ಎಲ್ಲ ಮನುಷ್ಯನ ರಕ್ಷಣೆಗಾಗಿ ಕೊಡಲ್ಪಟ್ಟ ಒಂದೇ ಒಂದು ನಾಮ, ಅದು ಈ ಯೇಸುವಿನ ನಾಮ. ಈ ಯೇಸುವಿನಿಂದ ಅಲ್ಲದೆ ನಿಮಗೆ ರಕ್ಷಣೆ ಇಲ್ಲ ಅಂತ ದೇವರು
ಪೇತ್ರನ ಮುಖಾಂತರ ಅಥವಾ ಅಪೊಸ್ತಲರ ಮುಖಾಂತರ ಮಾತನಾಡಿದರು. ಆದರೂ ಅವ್ರನ್ನೂ ಬಿಟ್ಟಿಲ್ಲ. ಅವ್ರನ್ನೂ ಹಿಡಿದ್ರು, ಹೊಡೆದ್ರು, ಬಡಿದ್ರು, ಸಾಯಿಸಿದರು. ನೀನು ಏನಾದರೂ ಹೇಳು, ಯೇಸು ಬಗ್ಗೆ ಹೇಳಬೇಡ. ಇವತ್ತು ಕೂಡ ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಕ್ರಿಶ್ಚಿಯಾನಿಟಿ, ಇನ್ ಮೆನಿ ಚರ್ಚಸ್. ನೀವು ಯಾಕೆ ಯೇಸು ಬಗ್ಗೆ ಮಾತ್ರನೇ ಹೇಳ್ತೀರಿ ಅಂತ ಎಷ್ಟೋ ಜನ ನನ್ನ ಕೇಳಿದ್ದಾರೆ. ವೈ ಯು ಆರ್ ಪ್ರೀಚಿಂಗ್ ಓನ್ಲಿ ಅಬೌಟ್ ಜೀಸಸ್? ವೈ ಯು ಆರ್ ನಾಟ್ ಪ್ರೀಚಿಂಗ್ ಅಬೌಟ್ ಮೆನಿ ಅದರ್ ಗುಡ್ ಪೀಪಲ್ ಇನ್ ದ ಚರ್ಚ್? ಎಷ್ಟೋ ಸೈಂಟ್ಸ್ ಇದ್ದಾರೆ, ಅವ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ಅಂತ ಕೇಳ್ತಾರೆ. ದಟ್ ಮೀನ್ಸ್ ದೇ ಡೋಂಟ್ ವಾಂಟ್ ಟು ಹಿಯರ್ ಅಬೌಟ್ ಜೀಸಸ್. ಜೀಸಸ್ ಅಂತ ಕೇಳುವಾಗ ಇರಿಟೇಷನ್ ಶುರುವಾಗುತ್ತೆ. ಲೈಕ್ ಪೀಪಲ್ ಆಫ್ ಇಸ್ರಾಯಲ್, ಟುಡೇಸ್ ಕ್ರಿಶ್ಚಿಯಾನಿಟಿ ಸೇಮ್. ನಮಗೂ ಕೂಡ ಯೇಸು ಬಗ್ಗೆ ಮಾತ್ರ ಕೇಳಿಸ್ಕೊಳ್ತಾ ಇರುವಾಗ ನಮಗೆ ಇಂಟ್ರೆಸ್ಟ್ ಬರಲ್ಲ ಅಷ್ಟೊಂದು. ನಮಗೆ ತುಂಬ ಕಷ್ಟ ಆಗುತ್ತೆ ಅದನ್ನು ರಿಸೀವ್ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದೆಲ್ಲ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಕೇಳಿದರೆ, ನಮ್ಮ ಒಳಗಡೆ ಒಂದು ಫೌಂಡೇಶನ್ ಇದೆ ಆಲ್ರೆಡಿ. ರಾಂಗ್ ಫೌಂಡೇಶನ್ ಇಸ್ ದೇರ್. ಇದು ಕೀಳಲ್ಪಡಬೇಕು. ಇದು ಕಿತ್ತೋದ್ರೆ ಮಾತ್ರ ಈ ಒಂದು ಹೊಸ ಫೌಂಡೇಶನ್, ಪ್ರೇಷಿತರು ಪ್ರವಾದಿಗಳು ಏನು ಬೋಧನೆ ಮಾಡಿದರು, ಪ್ರವಾದಿಗಳು ಯಾವುದನ್ನು ಪ್ರವಾದಿಸಿದರೋ, ಪ್ರೇಷಿತರು ಏನನ್ನು ಬೋಧಿಸಿದರೋ ಅದರಲ್ಲಿಟ್ಟ ವಿಶ್ವಾಸದಿಂದ ನಿಮ್ಮ ವಿಶ್ವಾಸದ ಜೀವನ, ನಿಮ್ಮ ಕ್ರೈಸ್ತ ಜೀವನವನ್ನು ನೀವು ಪ್ರಾರಂಭ ಮಾಡಿದ್ದಾದರೆ ಖಂಡಿತವಾಗಲೂ ಬೈಬಲ್ ಹೇಳುತ್ತೆ, ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 15 ಆನ್ವರ್ಡ್ಸ್. ಮ್ಯಾಥ್ಯೂ, ಮತ್ತಾಯನ ಬರೆದ ಶುಭ ಸಂದೇಶ ಅಧ್ಯಾಯ 15. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಈ ಪ್ರಶ್ನೆ ಯೇಸು ಕೇಳ್ತಾರೆ, ಹೂ ಡೂ ಯು ಪೀಪಲ್ ಸೇ ದಟ್ ಐ ಆಮ್? ನಾನು ಯಾರು ಅಂತ ಜನ ಹೇಳ್ತಾರೆ ಅಂತ ಕೇಳುವಾಗ ಅಪೊಸ್ತಲರು ಏನು ಹೇಳ್ತಾರೆ? ನೀವೊಬ್ಬ ಪ್ರವಾದಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳಿದ್ದು ಗುಡ್ ಟೀಚರ್ ಅಂತೆಲ್ಲ ಹೇಳಿದರು. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಜೀಸಸ್ಗೆ. ಎಲಿಯಾ ಅಂತ ಹೇಳ್ತಾರೆ, ಎಲೀಶಾ ಅಂತ ಹೇಳ್ತಾರೆ, ಯೆಶಾಯ, ಏನೇನು ಹೇಳ್ಬೋದು. ಲೀವ್ ದೆಮ್ ಆಲ್, ಅವ್ರನ್ನೆಲ್ಲ ಸೈಡಿಗೆ ಇಟ್ಟಿರಿ. ಈಗ ನೀವೇನು ಹೇಳ್ತೀರಿ? ಬಟ್ ಹೂ ಡೂ ಯು ಸೇ ದಟ್ ಐ ಆಮ್? ನಾನು ಯಾರು ಅಂತ ನೀವೇನು ಹೇಳ್ತೀರಿ? ವಾಟ್ ಈಸ್ ಯುವರ್ ಒಪಿನಿಯನ್? ಆಗ ಪೇತ್ರ ಏನು ಹೇಳ್ತಾರೆ? ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಯು ಆರ್ ದ ಮೆಸ್ಸಾಯ, ದ ಸನ್ ಆಫ್ ದ ಲಿವಿಂಗ್ ಗಾಡ್, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಅದಕ್ಕೆ ಯೇಸು ಏನು ಹೇಳ್ತಾರೆ? ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗ ಸೀಮೋನನೇ, ಬ್ಲೆಸ್ಡ್ ಆರ್ ಯು ಸೈಮನ್ ಸನ್ ಆಫ್ ಜೋನಾ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿಯಿಂದ ಅಲ್ಲ. ಈ ವಿಷಯ ನಿನಗೆ ಶ್ರುತಪಡಿಸಿದ್ದು ಹ್ಯೂಮನ್ ವಿಸ್ಡಮ್ ಅಲ್ಲ. ಹ್ಯೂಮನ್ ವಿಸ್ಡಮ್ ಇಂದ ನಿನಗೆ ಬಂದಿಲ್ಲ. ಇದು ಮನುಷ್ಯ ಜ್ಞಾನದಿಂದ ನಿನಗೆ ಸಿಕ್ಕಿಲ್ಲ. ಈ ಪಾಯಿಂಟ್ ನಿನಗೆ ಸಿಕ್ಕಿಲ್ಲ. ಫಾರ್ ದ ಫ್ಲೆಶ್ ಆ್ಯಂಡ್ ಬ್ಲಡ್ ಹ್ಯಾಸ್ ನಾಟ್ ರಿವೀಲ್ಡ್ ದಿಸ್ ಟು ಯು, ಬಟ್ ಮೈ ಫಾದರ್ ಇನ್ ಹೆವೆನ್. ಸ್ವರ್ಗದಲ್ಲಿರುವ ನನ್ನ ತಂದೆ ನಿನಗಿದನ್ನು ಏನು ಮಾಡಿದ್ದು? ರಿವೀಲ್ ಮಾಡಿ ಕೊಟ್ಟಿದ್ದಾರೆ. ಇಟ್ ಕೇಮ್ ಟು ಯು ಆಸ್ ಅ ರೆವಲೇಷನ್. ಅಂದರೆ ನಾನು ಹೇಳಿದ್ನಲ್ಲ, ಸ್ವಿಚ್ ಹಾಕಿದಾಗ ಒಂದು ಲೈಟ್ ಕಾಣ್ತು ಅಂತ, ಆ ಥರ ಸಿಕ್ಕಿದ್ದು ನಿನಗೆ. ಈಗ ಸ್ವಿಚ್ ಹಾಕ್ದೇ ಅಲ್ಲಿ ಏನೇ ಇದೆ, ಏನು ಗೋಲ್ಡ್ ಅಥವಾ ಏನೋ ಪರ್ಲ್ಸ್ ಎಲ್ಲ ಇರ್ಬೋದು. ಸೊ ಇದ್ರ ಬಗ್ಗೆ ನಾನು ಇಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮ್ಗೆ ಎಕ್ಸೈಟ್ಮೆಂಟ್ ಬರೋದಿಲ್ಲ. ಒಂದು ಗಂಟೆ ಹೇಳಿದ್ರು ಎಕ್ಸೈಟ್ಮೆಂಟ್ ಬರೋದಿಲ್ಲ. ಆದರೆ ನಿಮಗೆ ಏನು ಬೋಧನೆ ಮಾಡೋದೇ ಇಲ್ಲ. ಜಸ್ಟ್ ಸ್ವಿಚ್ ಆನ್ ಮಾಡಿದಾಗ, ನೀವು ಅದನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಹೌ ಡು ಯು ಫೀಲ್? ನಿಮ್ಮ ಎಕ್ಸ್ಪ್ರೆಷನ್ ಹೇಗಿರುತ್ತೆ? ಅರ್ಥ ಆಗ್ತಾಯಿದೆಯಾ ಏನಾದರೂ? ಸ್ವಲ್ಪ ಪೂರ್ತಿ ಅಂತೂ ಖಂಡಿತ ನಿಮ್ಮ ತಲೆಯೊಳಗೆ ಹೋಗಲ್ಲ ಅಂತ ನಂಗೆ ಗೊತ್ತು. ಅದ್ರ ಬಗ್ಗೆ ಡೋಂಟ್ ವರಿ. ಯು ಆಲ್ಸೋ ಡೋಂಟ್ ವರಿ, ಆಲ್ಸೋ ಡೋಂಟ್ ವರಿ. ಸ್ವಲ್ಪ ಏನೋ ಒಂದು ಸ್ವಲ್ಪ ನಮ್ದು ಏನೋ ಒಂದು ಫೌಂಡೇಶನ್ ಸರಿ ಇಲ್ಲ ಅನ್ನೋದು ಅರ್ಥ ಆಗ್ತಾಯಿದೆಯಾ? ಓಕೆ, ಅಷ್ಟು ಅರ್ಥ ಆದ್ರೆ ಸಾಕು. ನಮ್ಮದು ಫೌಂಡೇಶನ್ ಸರಿ ಇದೆ ಅಂದ್ಬಿಟ್ರೆ ಕಷ್ಟ. ಸೊ ಸರಿ ಇಲ್ಲ ಅಂತ ಅರ್ಥ ಮಾಡಿಸ್ಬೇಕು ಅಂತಲೇ ನಾನು ಟ್ರೈ ಮಾಡ್ತಾ ಇರೋದು ಈಗ. ಅದಾದರೆ ತಾನೇ ಏನಾದರೂ ಹೊಸದು ಕಟ್ಟಲಿಕ್ಕಾಗತ್ತೆ. ಓಕೆ, ಇಲ್ಲಿ ಹೇಳ್ತಾರೆ, ಇದು ನಿನಗೆ ಸ್ವರ್ಗದಿಂದ ಅಪ್ಪ ಲೈಟ್ ಹಾಕಿದರು, ಲೈಟ್ ಬಂತು. ಏನಿವೆ, ಜನ್ರೇಟ್ರಲ್ಲೇ ಓಡಲಿ.
ಸೊ ಸ್ವರ್ಗದಿಂದ ಅಪ್ಪ ಲೈಟ್ ಹಾಕಿದ್ರು, ನೀನೇನೋ ನೋಡಿಬಿಟ್ಟೆ, ನಿಂಗೇನೋ ಸ್ಪೆಷಲ್ ಆಗಿರೋದು ಕಾಣ್ತು, ಸೊ ನೀನು ಹೇಳಿದೆ ಅಷ್ಟೇ. ಅದನ್ನೇ ಯೇಸು ಹೇಳಿದೆ, ಬ್ಲೆಸ್ಡ್ ಆರ್ ಯು ಸೈಮನ್ ಸನ್ ಆಫ್ ಜೋನಾ, ಫಾರ್ ಫ್ಲೆಶ್ ಆ್ಯಂಡ್ ಬ್ಲಡ್ ಹ್ಯಾಸ್ ನಾಟ್ ರಿವೀಲ್ಡ್ ದಿಸ್ ಟು ಯು ಬಟ್ ಮೈ ಫಾದರ್ ಇನ್ ಹೆವೆನ್. ಯಾಕೆ ಅಂದರೆ ಇದನ್ನೇ ಯೇಸು ಹೇಳ್ತಾರೆ ಮ್ಯಾಥ್ಯೂ 11:27 ಹೇಳ್ತಾರೆ, ಏನಂತ, ಪುತ್ರನು ಯಾರೆಂದು ಪಿತನ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ ಅಂತೆ. ನೀವು ಹೆಂಗೆ ಹೇಳ್ತೀರಿ ನನಗೆ ಗೊತ್ತು ಯೇಸು ಅಂತ, ಅಲ್ವಾ? ಓಕೆ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರು ಎಂಬುದನ್ನು ಸರಿಯಾಗಿ ಪಿತನೇ ಹೊರತು, ಪುತ್ರನು ಯಾರು ಎಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು, ಬೇರೆ ಯಾರಿಗೂ ಗೊತ್ತಿಲ್ಲ ಅಂತೆ. ಪಿತನು ಯಾರು ಎಂಬುದನ್ನು ಪುತ್ರನು, ಪಿತನು ಯಾರು ಎಂಬುದನ್ನು ಪುತ್ರನು, ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು. ಸೊ ಕಾಂಪ್ಲಿಕೇಟೆಡ್ ಆಯ್ತಲ್ಲ ಇದು. ಸೊ ನಾವೇನು ಮಾಡೋಕ್ಕಾಗುತ್ತೆ ಇದಕ್ಕೆ? ವಾಟ್ ಕ್ಯಾನ್ ವಿ ಡೂ, ಅಲ್ವಾ? ಸೊ ಅಂದರೆ ಇದರ ಅರ್ಥ ನಾವಿದನ್ನು ಯಾವ ಥರ ತಗೋಬೇಕಂದ್ರೆ ಪಾಸಿಟಿವ್ ಆಗಿ ತಗೋಬೇಕು. ನಿಮಗೆ ನಿಮ್ಮ ಸ್ವಂತ ಪ್ರಯತ್ನದಿಂದ ಕಂಡುಹಿಡಲಿಕ್ಕೆ ಆಗೋದಿಲ್ಲ ಅಂತ. ಮತ್ತು ಹೇಗೆ ಕಂಡುಹಿಡಿಯೋದು ಹೇಗೀಗ? ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ ನಿಮ್ಮ ಮಗು ಥರ ಆದ್ರೆ ಸಾಕು. ನೀವು ಇದಕ್ಕೋಸ್ಕರ ಏನು ಬೆಟ್ಟ ಗುಡ್ಡ ಹತ್ತೋದೇನು ಬೇಕಾಗಿಲ್ಲ, ಇದಕ್ಕೋಸ್ಕರ ನೀವೇನು ಸರ್ಕಸ್ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಇದ್ಬಿಡಿ ಸಾಕು. ಯೇಸು ಸ್ವಾಮಿ ಏನು ಹೇಳ್ತಾರೆ? ಪುತ್ರನು ಯಾರು ಎಂಬುದನ್ನು ಪಿತನೇ ಹೊರತು ಬೇರೆ ಯಾರು ಅರಿಯರು. No one knows the Son except the Father. No one knows the Son except the Father. ಅದರ ಮುಂದಿನ ಬೇಡ ಬಿಡಿ, ಆಮೇಲೆ ನೋಡೋಣ. ನಮಗೆ ಸನ್ ಬಗ್ಗೆ ಮಾತ್ರ ನೋಡೋಣ. ಸನ್ ಬಗ್ಗೆ ಗೊತ್ತಾದರೆ ಯೇಸು ಹೇಳ್ತಾರಲ್ಲ, ನಾನು ಪಿತನು ಒಂದೇ, ನನ್ನನ್ನು ಅರಿತವನು ಪಿತನನ್ನು ಅರಿತವನಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ನೋಯಿಂಗ್ ದ ಸನ್ ಈಸ್ ಇಂಪಾರ್ಟೆಂಟ್. ನೋಯಿಂಗ್ ದ ಸನ್ ಈಸ್ ಈಕ್ವಲ್ ಟು ನೋಯಿಂಗ್ ದ ಫಾದರ್. No special retreat, 5 days retreat to know the Father. Only one retreat to know the Son. Knowing Jesus, knowing the Father. ಏನು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆಯಾ? ಆಗಲಿ, ಲೈಟ್ ಬರಲಿ ಅಪ್ಪ ಬೇಗ. ಸೊ ಪುತ್ರ ಯಾರು ಅಂತ ಯಾರಿಗೆ ಮಾತ್ರ ಗೊತ್ತಂತೆ? ಪಿತನಿಗೆ ಮಾತ್ರ ಗೊತ್ತು. ಹಾಗಾದರೆ ಈಗ ಪಿತ ತಿಳಿಸಿಕೊಡದ ಹೊರತು ಯಾರಿಗೂ ಪುತ್ರ ಯಾರು ಅಂತ ಗೊತ್ತಾಗೋದೇ ಇಲ್ಲ. ಪೇತ್ರನಿಗೆ ಗೊತ್ತಾಗ್ಬಿಡ್ತು. ಜೀಸಸ್ ತಕ್ಷಣ ಹೇಳಿಬಿಟ್ರು, ನಿನ್ನ ಕೆಪಾಸಿಟಿ ಅಲ್ಲ ಪೇತ್ರ, ನಿನ್ನ ಕೆಪಾಸಿಟಿ ಈಗ ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ ಇರು, ಸ್ವಲ್ಪ ಮುಂದೆ ಓದಿದ್ರೆ ಗೊತ್ತಾಗುತ್ತೆ ನಿನ್ನ ಕೆಪಾಸಿಟಿ, ಅಲ್ವಾ? ನೀವು ಅದೇ ಚಾಪ್ಟರ್ ಮ್ಯಾಥ್ಯೂ 16 ಮುಂದೆ ಓದಿದ್ರೆ ಗೊತ್ತಾಗುತ್ತೆ. ಯೇಸು ಪೇತ್ರನ ಕಡೆ ತಿರುಗಿ ಏನು ಅಂತ ಹೇಳ್ತಾರೆ? ಸೈಮನ್ ಸನ್ ಆಫ್ ಜೋನಾ, ಯು ಆರ್ ಬ್ಲೆಸ್ಡ್ ಅಂತ ಹೇಳಿದ ಅದೇ ಯೇಸು ಸೈತಾನನೇ ತೊಲಗಿಲ್ಲಿಂದ ಯಾರನ್ನ ನೋಡಿ ಹೇಳ್ತಾರೆ? ಪೇತ್ರನತ್ತ ತಿರುಗಿ. ಯಾರತ್ತ ತಿರುಗಿ? ಪೇತ್ರನತ್ತ ತಿರುಗಿ. ಪೇತ್ರನ ಮುಖ ನೋಡಿ ಹೇಳ್ತಾರಂತ, ಏನಂತ? ಸೈತಾನನೇ ತೊಲಗಿಲ್ಲಿಂದ. ಏನಂತ ಏನು ಕೆಲಸ ಮಾಡಿದ? ಬೀಡಿ ಸೇದೋಣ ಅಂತ ಹೇಳಿದ್ರ? ಹೆಂಗೂ ಸಾಯ್ತಾ ಇದ್ದೀವಿ, ಒಂದು ಪಾರ್ಟಿ ಮಾಡಿ ಸತ್ತೋಗೋಣ ಅಂದ್ರೆ ಜೀಸಸ್ಗೆ? ಜೀಸಸ್, ಮೈ ಡಿಯರ್ ಲಾರ್ಡ್, ಎನಿವೇ ಯು ಆರ್ ಗೋಯಿಂಗ್ ಟು ಡೈ, let us have a tea party or drinks party and celebrate as much as possible. ಕೆಲವ್ರು ಹೇಳ್ತಾರಲ್ಲ, ಹೇಗೂ ಸಾಯ್ತೀವಿ, ಕುಡಿದ್ಬಿಟ್ಟು ಸತ್ತೋಗ್ಬಿಡೋಣ, ಚೆನ್ನಾಗಿ ಮಜಾ ಮಾಡಿ ಸತ್ತೋಗ್ಬಿಡೋಣ, ಲೈಫ್ ಈಸ್ ವೆರಿ ಶಾರ್ಟ್, ಲೆಟ್ ಅಸ್ ಮೇಕ್ ಇಟ್ ಸ್ವೀಟ್. ಜೀವನ ಇರೋದು ಎಂಜಾಯ್ ಮಾಡಲಿಕ್ಕೆ, ಏನೇನಾಗುತ್ತೆ ಎಲ್ಲ ಮಾಡಬೇಕು ಅಂತ ಸ್ಮೂತಾಗಿ ಹೇಳಿದ್ನ ಪೇತ್ರ. ಏನು ಹೇಳ್ತಾನೆ? ಯೇಸು ಸ್ವಾಮಿ ನನ್ನನ್ನು ಹೊಡಿತಾರೆ, ಬಡಿತಾರೆ, ಸಾಯಿಸ್ತಾರೆ, 3ನೇ ದಿನ ನಾನು ಪುನರುತ್ಥಾನರಾಗ್ತೀನಿ, ಈ ರೀತಿ ಎಲ್ಲ ಹೇಳಿದಾಗ ಪೇತ್ರ ಇದನ್ನು ಕೇಳಲಾಗದೆ ಪೇತ್ರಂಗೆ ಅದು ಕೇಳಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಹಿ ಹ್ಯಾಸ್ ಸೀನ್, ಮೈಟ್ ಬಿ ಸೀನ್, ಈ ಕ್ರೂಸಿಫಿಕ್ಷನ್ ಎಲ್ಲ ನೋಡಿರ್ಬೋದು. ರೋಮನ್ರು ಸಾಯಿಸುವಾಗ ತುಂಬ ಜನ ನರಳಿ ಸಾಯ್ತಾರೆ. ಒಂದು ರೀತಿ ಅಸಹ್ಯಕರವಾದ ಮರಣ, ಕೀಳಾದ ಮರಣ. ಯೇಸು ಕ್ರಿಸ್ತರು ಕೂಡ ಪೇತ್ರನಿಗೆ ಹೇಳ್ತಾ ಇದ್ದಾರೆ, ನನ್ನನ್ನು ಜನ ಹೊಡೆದು ಶಿಲುಬೆ ಮೇಲೆ ಹಾಕಿ ಸಾಯಿಸ್ತಾರೆ ಅಂತ. ಸೊ ಪೇತ್ರನಿಗೆ ಪ್ರೀತಿಯಿಂದ, ಪೇತ್ರನಿಗೆ ಯೇಸು ಮೇಲೆ ತುಂಬ ಪ್ರೀತಿ, ಆ ಪ್ರೀತಿಯಿಂದ ಹೇಳ್ತಾನೆ, ಹತ್ರ ಕರ್ಕೊಂಡೋಗಿ ಇದನ್ನು ಕೇಳಲಾಗದೆ ಪೇತ್ರನು ಯೇಸುವನ್ನು ಪಕ್ಕಕ್ಕೆ ಕರೆದು, ಪ್ರಭು ಹಾಗೆನ್ನಲೇಬೇಡಿ, ದಯವಿಟ್ಟು ಆ ಥರ ಹೇಳಬೇಡಿ. ಹಾಗನ್ಬೇಡಿ ಅಂದರೆ ಯಾವ ಥರ ಹೇಳಬೇಡಿ? ನಾನು ಸತ್ತೋಗ್ತೀನಿ ಅಂತೆಲ್ಲ ಹೇಳಬೇಡಿ. ದಯವಿಟ್ಟು ನಿಮ್ಮ ಸಾವಿನ ಬಗ್ಗೆ ಮಾತಾಡಬೇಡಿ. ಡೋಂಟ್ ಸ್ಪೀಕ್ ಅಬೌಟ್ ಡೆತ್, ಲೆಟ್ ಅಸ್ ಸ್ಪೀಕ್ ಅಬೌಟ್ ಓನ್ಲಿ ಲೈಫ್.
ನಾವು ಲೈಫ್ ಬಗ್ಗೆ ಮಾತಾಡೋಣ. ಎನಿವೇ ಯು ಪ್ರೀಚ್ಡ್ ನೋ, ಐ ಆಮ್ ದ ಲೈಫ್ ಆ್ಯಂಡ್ ದ ರೆಸರೆಕ್ಷನ್, ಐ ಕೇಮ್ ಟು ಗಿವ್ ಲೈಫ್ ಇನ್ ಅಬಂಡೆನ್ಸ್. ಲೆಟ್ ಅಸ್ ಸ್ಪೀಕ್ ದ್ಯಾಟ್. ಡೋಂಟ್ ಸ್ಪೀಕ್ ಅಬೌಟ್ ಯುವರ್ ಡೆತ್. ಯುವರ್ ಡೆತ್ ಹರ್ಟ್ಸ್ ಮೀ. ನಿಮ್ಮ ಮರಣ ನನಗೆ ತುಂಬ ಬೇಸರ ಮಾಡುತ್ತೆ. ಯಾಕಂದ್ರೆ ಅದು ಶಿಲ್ವೆ ಮೇಲೆ ನೀವು ಸಾಯ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೀರಿ. ಐ ಜಸ್ಟ್ ಕಾಂಟ್ ಇಮ್ಯಾಜಿನ್ ದ್ಯಾಟ್. ಪೇತ್ರ ಒಳ್ಳೆ ಮನಸ್ಸಿಂದ ಹೇಳ್ತಾನೆ, ಪ್ರಭು ಹಾಗೆನ್ನಲೇಬೇಡಿ, ನಿಮಗೆಂದಿಗೂ ಹಾಗೆ ಸಂಭವಿಸದೇ ಇರಲಿ ಎಂದು ಪ್ರತಿಭಟಿಸ್ತಾನೆ, ಹಠ ಮಾಡ್ತಾನೆ. ನೋ, ನಾನು ಬಿಡಲ್ಲ ನಿಮ್ಮನ್ನು ಸಾಯೋದಕ್ಕೆ. ಜಾನ್ ಬಿಟ್ಟರು ಬಿಡ್ಬೋದು, ನಾನು ಬಿಡಲ್ಲ. ಮ್ಯಾಥ್ಯೂ ಬಿಟ್ಟರು ಬಿಡ್ಬೋದು, ನಾನು ಮಾತ್ರ ಬಿಡೋದಿಲ್ಲ. ಐ ವಿಲ್ ನಾಟ್ ಲೆಟ್ ಯು ಡೈ, ಐ ವಿಲ್ ಫೈಟ್ ಫಾರ್ ಯು. ಹಾಗೆ ಯೇಸು ಏನು ಹೇಳ್ತಾರೆ, ಇಟ್ಸ್ ನಾಟ್ ಲೈಕ್ ದ್ಯಾಟ್ ಮೈ ಡಿಯರ್ ಪೀಟರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ ಅಂತ ಹೇಳಿದ್ರಾ? ಹಾಂ. But he turned and said to Peter, get behind me, Satan. You are a stumbling block to me. Now you got the word stumbling block. What is stumbling block to Jesus? Your emotionalism. Today's charismatic. ನಾನು ಹೇಳಿದೆ, ಹಾಗೆ ಹೇಳಿದೆ charismatic ಅಂತ. ನೀವು ನಂಬಿಲ್ಲ, ಈಗಲಾದರೂ ನಂಬಿ. ನನ್ನ ಪ್ರಿಯ ಮಕ್ಕಳೇ, ನಿಮಗೆ ಹೀಗಾಗಬಾರ್ದು. ಯೇಸು ನಿಮ್ಮೊಂದಿಗಿದ್ದಾರೆ. ನೀವೆಷ್ಟೇ ಪಾಪ ಮಾಡಿದರು ಯೇಸು ನಿಮ್ಮನ್ನು ಬಿಡಲ್ಲ, ಆಯಿತಾ? ಅವಾಗ ನಮಗೇನಾಗುತ್ತೆ? ಖುಷಿ ಆಗುತ್ತೆ. ಒಂದು ಕಡೆ ಖುಷಿ ಆಗುತ್ತೆ, ಮತ್ತು ಪಾಪ ಮಾಡ್ಲಿಕ್ಕೆ ಲೈಸೆನ್ಸು ಸಿಕ್ದಂಗೆ ಆಗುತ್ತೆ. You are a stumbling block to me, for you are setting your mind not on the divine things but on the. ಹಾಗಾದರೆ ನೀವೀಗ ಹೇಳಿ, ಹ್ಯೂಮನ್ ಥಿಂಗ್ಸ್ನ ನೀವು ನಿಮ್ಮ ಸ್ಪಿರಿಚುವಲ್ ಲೈಫ್ಗೆ ಅಪ್ಲೈ ಮಾಡೋದು ಡಿಮಾನಿಕ್. ದಿಸ್ ಈಸ್ ನಾಟ್ ಅಬೌಟ್ ಬಿಡಿ ಸಿಗರೇಟ್, ದಿಸ್ ಈಸ್ ನಾಟ್ ಅಬೌಟ್ ಡ್ರಿಂಕ್ಸ್ ಪಾರ್ಟಿ, ದಿಸ್ ಈಸ್ ಅಬೌಟ್ ಇಮೋಷನಲಿಸಮ್, ಲಾ, ಬ್ಲ್ಯಾಕ್ ಮೇಲಿಂಗ್ ಬೈ ಅಪ್ಲೈಯಿಂಗ್ ದ ಲಾ, ಇಮೋಷನಲಿಸಮ್. ಅಂದರೆ ಇವತ್ತು ನಾವು ಯೇಸು ಬಗ್ಗೆ ಹೇಳಬೇಕಾದ್ರೆ ಗಾಸ್ಪಲ್ ಟ್ರೂತ್ ಹೇಳ್ದೇನೆ, ಶುಭ ಸಂದೇಶ ಹೇಳ್ದೇನೆ, ಸಾಲ್ವೇಷನ್ ಬಗ್ಗೆ ಯೇಸು ಯಾರು ಅಂತಕ್ಕಂಥ ಆ ಒಂದು ಟ್ರೂತ್ನ ಪ್ರೀಚ್ ಮಾಡ್ದೇನೆ, ಮನುಷ್ಯನ ಫ್ಲೆಶ್ಗೆ ಬೇಕಾಗಿರ್ತಕ್ಕಂಥ ರೀತಿನಲ್ಲಿ ನಾವು ಪ್ರೀಚ್ ಮಾಡ್ತೀವಲ್ವಾ. ನೀವು ಯೇಸುನ ನಂಬಿದರೆ ನಿಮ್ಮ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ, ಆಯಿತಾ? ನೀವು ಯೇಸು ನಂಬಿ ನಿಮ್ಮೆಲ್ಲ ಕಷ್ಟ ಪರಿಹಾರ ಆಗುತ್ತೆ, ನಿಮಗೆಲ್ಲ ಒಳ್ಳೆಯದಾಗುತ್ತೆ, ನಿಮ್ಮ ಸಾಲ ಎಲ್ಲ ತೀರುತ್ತೆ, ನೀವೇನು ಆಸೆ ಪಡ್ತಿರೋ ಅದೆಲ್ಲ ದೇವ್ರು ಮಾಡ್ತಾರೆ. ಯಾಕೆಂದರೆ ನೋಡಿ, ದೇವ್ರು ಒಳ್ಳೆ ತಂದೆ ಅಲ್ವಾ, ಯೇಸು ಒಳ್ಳೆ ದೇವರಲ್ವಾ. ನೋಡಿ ಜಾನ್ ಚಾಪ್ಟರ್ 5 ಅಲ್ಲಿ ಅವನು ಪಾಪ ತುಂಬ ಕಷ್ಟದಲ್ಲಿರಬೇಕಾದ್ರೆ ಯೇಸು ಸ್ವಾಮಿ ಹೋದರು. ಅವನು ಕರೆದಿಲ್ಲ ಯೇಸುವನ್ನು, ಯೇಸುನೇ ಹೋದರು ಅವನ ಹತ್ರ ಹೋಗಿ ಅವನಿಗೆ ನಿನಗೆ ಗುಣ ಹೊಂದಲು ಮನಸ್ಸಿದೆಯಾ ಕೇಳಿದರು. ಅದೇ ಯೇಸು ಇಲ್ಲಿ ಬಂದಿದ್ದಾರೆ, ಆಯಿತಾ, ನಿಮ್ಮ ಹತ್ರ ಬಂದಿದ್ದಾರೆ, ಇವತ್ತು ಕೇಳ್ತಾ ಇದ್ದಾರೆ ನಿಮಗೆ ಗುಣ ಹೊಂದಲು ಮನಸ್ಸಿದೆಯಾ ಅಂತ. ಗುಣಪಡಿಸುವಂಥ ಯೇಸು ಬಂದಿದ್ದಾರೆ, ಅದ್ಭುತ ಮಾಡುವ ಯೇಸು ಬಂದಿದ್ದಾರೆ ಅಂತೆಲ್ಲ ಹೇಳುವಾಗ ನಮಗೇನು ಅನಿಸುತ್ತೆ? ಯು ಫೀಲ್ ಗುಡ್ ಆರ್ ಬ್ಯಾಡ್? ಅದೇ ಇಮೋಷ್ನಲಿಸಮ್ ಅಂತ ಹೇಳಿದ್ದು. That is not the gospel of the kingdom of God. ಅದನ್ನು ಅಕ್ಸೆಪ್ಟ್ ಮಾಡೋದು ನಿಮ್ಮ ಮೈಂಡ್ಗೂ ಕಷ್ಟ ಆಗ್ಬೋದು ಈಗ. ಅದಕ್ಕೆ ಪೇತ್ರ ಕೇಳಿದ್ದು, ಅಲ್ಲ ನಾವು ನಿಮ್ಮನ್ನು ಹಿಂಬಾಲಿಸ್ತೀವಿ, ನಮಗೇನು ಸಿಗುತ್ತೆ ಹಾಗಾದರೆ? ಸರಿ, ಒಂಟೆ ಸೂಜಿ ಕೊಂಡಲ್ಲಿ ನುಸುಳಿ ಸುಲಭವಾಗಿ ದಾಟಿ ಹೋಗೋದಾದರೆ ಮತ್ತು ನಮ್ಮ ಕತೆ? ಧನಿಕನು ಸ್ವರ್ಗರಾಜ್ಯಕ್ಕೆ ಹೋಗೋದಕ್ಕಿಂತ, ಶ್ರೀಮಂತನು ಸ್ವರ್ಗರಾಜ್ಯದ ಒಳಗಡೆ ಹೋಗೋದಕ್ಕಿಂತ ಒಂಟೆ ಸೂಜಿ ಕಣ್ಣು ಒಳಗಡೆ ಹೋಗೋದು ಸುಲಭ ಅಂತ ನೀವು ಹೇಳ್ತೀರಿ. ಮತ್ತು ದೆನ್ ಹೂ ಕ್ಯಾನ್ ಬಿ ಸೇವ್ಡ್ ದೆನ್? ನಾವು ಒಂಟೆ ಅಲ್ಲಿದ್ದ ಒಂದು ಇರುವೆ ಅಲ್ವಾ, ಇರುವೆಗೆ ದಾಟಕ್ಕಾಗಲ್ಲ. ಇನ್ನು ಒಂಟೆ ಬಿಡಿ, ಒಂಟೆಗೂ ಆಗಲ್ಲ, ಇರುವೆಗೂ ಆಗಲ್ಲ. ಒಂಟೆ ಸುಲಭವಾಗಿ ಹೋಗುತ್ತೆ ಅಂತ ಬೇರೆ ಹೇಳ್ತೀರಿ. ಮತ್ತು ನಮ್ಮ ಕತೆ ನಮಗೇನು ಇಲ್ವಾ ಹಾಗಾದರೆ? ಮತ್ತು ನಮಗೆ ಅಟ್ಲೀಸ್ಟ್ ಹೋಗಲಿ ಸ್ವರ್ಗ ಎಲ್ಲ ಸೈಡ್ ನಮಗೇನು ಸಿಗುತ್ತೆ? ನೀವು ಯೇಸು ನಂಬ್ತೀರಾ, ನಿಮಗೆಲ್ಲ ಒಳ್ಳೆಯದಾಗುತ್ತೆ, ಆಯಿತಾ? ಯಾರೆಲ್ಲ ಎಕ್ಸಾಮ್ ಬಂದಿದ್ದೀರಾ? ಎಲ್ಲ ಪಾಸ್ ಆಗ್ತೀರಿ. ಯು ಟ್ರಸ್ಟ್ ಜೀಸಸ್. ಏನಿಲ್ಲ, ಕ್ಯಾಂಡಲ್ ಅಂಟಿಸಿ ಪ್ರಾರ್ಥನೆ ಮಾಡಿ ಅಷ್ಟೆ. ಯಾರೆಲ್ಲ ಸ್ವಂತ ಮನೆ ಇಲ್ಲದೆ ಇದ್ದೀರಿ? ಎಲ್ಲರೂ ಮನೆ ಸಿಗುತ್ತೆ, ಆಯಿತಾ? ಡೋಂಟ್ ವರಿ. ಇಲ್ಲಿ ಏನಾದರೂ ಯೇಸುವಿನ ಮರಣ ಇದೆಯಾ? ಇಲ್ಲ.
ಏನೂ ಇಲ್ಲ. ಇಲ್ಲಿ ಏನಿದ್ರು ಹ್ಯೂಮನ್ ಥಿಂಗ್ಸ್. ಯು ಆರ್ ಸೆಟ್ಟಿಂಗ್ ಯುವರ್ ಮೈಂಡ್ ನಾಟ್ ಆನ್ ದ ಡಿವೈನ್ ಥಿಂಗ್ಸ್ ಬಟ್ ಆನ್ ದ ಹ್ಯೂಮನ್ ಥಿಂಗ್ಸ್. ಇದೆಲ್ಲ ಹ್ಯೂಮನ್ ಥಿಂಗ್ಸ್, ನಾಟ್ ದ ಡಿವೈನ್ ಥಿಂಗ್ಸ್. ವಿ ನೀಡ್, ಅವರ್ ಫ್ಲೆಶ್ ನೀಡ್ಸ್ ಆಲ್ ದೀಸ್ ಥಿಂಗ್ಸ್. ಎಕ್ಸಾಮ್ ಪಾಸ್ ಆಗೋದು ಡಿವೈನಾ, ಸ್ವರ್ಗಕ್ಕ, ಫ್ಲೆಶ್ಗ? ಯಾವುದಕ್ಕೆ ಬೆನಿಫಿಟ್ ಆಗುತ್ತೆ? ನಿನಗೆ ಹೊಸ ಮನೆ ಸಿಗೋದು ನೀನು ಸ್ವರ್ಗದಲ್ಲಿ ಬೆನಿಫಿಟ್ ಸ್ವರ್ಗ ಸಾಮ್ರಾಜ್ಯದ ಜೀವನಕ್ಕೆ ಬೆನಿಫಿಟ್ ಆಗುತ್ತಾ, ಈ ಫ್ಲೆಶ್ಗೆ ಬೆನಿಫಿಟ್ ಆಗುತ್ತಾ? ನೀನು ಬಿಸ್ನೆಸ್ಸಲ್ಲಿ ಮೇಲೆ ಬರೋದು ಫ್ಲೆಶ್ಗೆ ಒಳ್ಳೇದಾಗುತ್ತಾ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಒಳ್ಳೇದಾಗುತ್ತಾ? ಪ್ರತಿಯೊಂದು ಹಾಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. ಮದುವೆ ಆಗೋದು, ಮಕ್ಕಳಾಗೋದು, ಕೆಲಸ ಸಿಗೋದು, ಒಳ್ಳೆಯ ಆರೋಗ್ಯ, ಒಳ್ಳೆ ಸಂಪತ್ತು, ಒಳ್ಳೆ ಸಂಪಾದನೆ, ಎವ್ರಿಥಿಂಗ್ ರಿಲೇಟೆಡ್ ಟು ಫ್ಲೆಶ್. ಆ್ಯಂಡ್ ವಾಟ್ ಈಸ್ ಟುಡೇಸ್ ಕ್ರಿಶ್ಚಿಯಾನಿಟಿ? ಫ್ಲೆಶ್ Christianity. Now your duty, flesh it out by the gospel of the kingdom of God. ಅದು ಮಾಡಬೇಕಾದ್ರೆ you must come out of the flesh mentality. Build yourself upon the most holy faith. ಅಪೊಸ್ತಲರ ಒಂದು ಫೌಂಡೇಶನ್ಗೆ ಬರಲಿ ಜೀವನ. ಫಸ್ಟ್ ಯೇಸು ಆಗಿರ್ತಕ್ಕಂಥ ಕಾರ್ನರ್ ಸ್ಟೋನ್ ಬರಲಿ. ಇದು ಫಸ್ಟ್ ಫಿಕ್ಸ್ ಆಗಲಿ. ಇಟ್ ಮೇ ಟೇಕ್ 1 year, 2 year. ದಟ್ ಈಸ್ ಅಪ್ ಟು ಯು, ಓಕೆ, ನಾಟ್ ಅಪ್ ಟು ಗಾಡ್. ಅದು ನಿಮಗೆ ಬಿಟ್ಟಿದ್ದು. ಕೆಲವು ಟೈಮ್ ಕೆಲವೊಂದು ಸರ್ಜರಿಗೆ ಹೋದಾಗ ನನಗೆ ಅನುಭವ ಆಗಿದೆ, ಹೇಳ್ತೀನಿ. ಹಲ್ಲು ಕೀಳಿಸ್ಕೊಳ್ಳಿಕ್ಕೆ ಹೋದಾಗ ಡಾಕ್ಟ್ರು ಟ್ರೈ ಮಾಡಿದಾಗ ನಾನು ಬಿಟ್ಟಿಲ್ಲ ಕೇಳಲಿಕ್ಕೆ, ಬಿಕಾಸ್ ಆಫ್ ಪೇಯ್ನ್. ಡಾಕ್ಟ್ರು ಹೇಳಿದರು, ಓಕೆ ವಿಲ್ ಟ್ರೈ ನೆಕ್ಸ್ಟ್ ಟೈಮ್ ಅಂತ. ನೆಕ್ಸ್ಟ್ ಟೈಮ್ ಮತ್ತೆ ಮೈಂಡ್ ಸೆಟ್ ಮಾಡಿಕೊಂಡು ಕಷ್ಟಪಟ್ಟು ಮತ್ತೆ ಹೋದೆ. ತುಂಬ ಕಷ್ಟ ಆಯಿತು, ಆದರೆ ಏನೇ ಆಗಲಿ ಕಿತ್ತಾಕ್ಬಿಡಿ ಅಂತ ಹೇಳಿ ಕಷ್ಟ ಆದರೂ ಕಿತ್ತರು. ಸೊ ಡಾಕ್ಟ್ರು ಯಾವಾಗಲೂ ಕೇಳಲಿಕ್ಕೆ ರೆಡಿನೇ, ಅದು ನೀನು ಬಿಡಬೇಕಲ್ಲ. ಇಲ್ಲ ನನಗೆ ಇಂಪಾರ್ಟೆಂಟ್ ಕಮಿಟ್ಮೆಂಟ್ ಇದೆ. ಸರ್ ನೀನು ಕಮಿಟ್ಮೆಂಟ್ ಮುಗಿಸ್ಕೊಂಡು ಬಾ. ಕಮಿಟ್ಮೆಂಟ್ ಮುಗಿಸ್ಕೊಂಡು ಅಲ್ಲಿಗೆ ಬರಬೇಕು ಅಂತಿದ್ದು, ಬರೋದಾದ್ರೆ ಆಕ್ಸಿಡೆಂಟ್ ಆಯಿತು, ಸರಿ ಟ್ರೀಟ್ಮೆಂಟ್ ತೊಗೊಂಡು ಬಾ. ದೇವ್ರು ಕರೆದಾಗ ಐ ಆಮ್ ರೆಡಿ, ನೀನು ಕೀಳಿದೇವ್ರೆ ಪರವಾಗಿಲ್ಲ ಅಂತ ಬಿಟ್ಕೊಡೋದಿದೆಯಲ್ವಾ, ಅದೇ ಬೇಕಾಗಿರೋದು. ವಿ ಗಿವ್ ಹಂಡ್ರೆಡ್ಸ್ ಆಫ್ ರೀಸನ್ಸ್. ಅದಕ್ಕೆ ನಾನು ಹೇಳಿದ್ದು, ಈ ಫೌಂಡೇಶನ್ ಎಸ್ಟಾಬ್ಲಿಷ್ ಆಗಲಿಕ್ಕೆ ಎಷ್ಟು ದಿನ ಎಷ್ಟು ವರ್ಷ ತಗೊಳುತ್ತೆ ಅನ್ನೋದು ಐ ಡು ನಾಟ್ ನೋ. ಐ ಕಾಂಟ್ ಪ್ರಿಡಿಕ್ಟ್. ಬಟ್ ಈ ಫೌಂಡೇಶನ್ ಇಲ್ಲದೆ ಹೋಲಿ ಸ್ಪಿರಿಟ್ ನಿಮ್ಮ ಸ್ಪಿರಿಚುವಲ್ ಲೈಫ್ನ ಕಟ್ಟೋದು ಇಲ್ಲ. ನೀವೇನು ಮಾಡ್ತೀರಿ, ಸ್ವತಃ ನೀವೇ ಕಟ್ಕೊಳ್ಳಿಕ್ಕೆ ಹೋಗ್ತೀರಿ. ಅದು ಗಾಳಿ ಬಂದಾಗ ಉದುರು ಬೀಳ್ತಾ ಇರುತ್ತೆ. ಗಾಳಿ ಹೊಡೆಯುತ್ತೆ, ಗಾಳಿ ಬೀಸುತ್ತೆ, ಪ್ರವಾಹ ಪಳಿಸುತ್ತೆ, ಉದುರು ಬೀಳುತ್ತೆ. ಕರಿಸ್ಮ್ಯಾಟಿಕಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? 25 yearsಯಿಂದ. ಲಾಸ್ಟಿಗೆ ಒಂದಿನ ಸತ್ತೋಗ್ತೀರಿ. ಸೇಮ್ ಕ್ಯಾಟಗರಿ ಇರೋರು ಸುಮಾರು ಜನ ಫ್ಯೂನ್ರಲ್ ಮಾಸಿಗೆ ಒಟ್ಟಾಗಿ ಸೇರ್ತಾರೆ ಲಾಸ್ಟಿಗೆ. ಯೇಸುನ ಹೊಗಳಲ್ಲ, ಈ ಹೆಣನ ಹೊಗಳ್ತಾರೆ. ಆಮೇಲೆ ಈ ಹೆಣ ಸಾಧಿಸಿದ ಸಾಧನೆಗಳು ಸತ್ಯನೋ ಸುಳ್ಳು ದೇವರಿಗೆ ಮಾತ್ರ ಗೊತ್ತು. ಅದು ನಮ್ಮ ಯಾರ ಲೈಫಲ್ಲೂ ಅದು ಆಗಬಾರ್ದು. ನಾವು ಸತ್ತರೂ ಬದುಕಿದ್ರು ಏನೇ ಆದರೂ ಯೇಸುನ ಹೊಗಳಬೇಕು ನಮ್ಮ ಲೈಫಿಂದ. ಅದಾಗಬೇಕಾದ್ರೆ ಈ ಫೌಂಡೇಶನ್ ಬೀಳಬೇಕು ಸರಿಯಾಗಿ, ಈ ಸಾಲಿಡ್ ಫೌಂಡೇಶನ್ಗೆ ಬರಬೇಕು. ತುಂಬ ಬೇಸರದ ವಿಷಯ ಅಂದರೆ ಈ ಫೌಂಡೇಶನ್ ಇಲ್ಲ. ಪಿತನಿಂದ ಸಿಗಬೇಕು ಆ ಪ್ರಕಟಣೆ. ಯೇಸು ಯಾರು ಎಂಬ ಪ್ರಕಟಣೆ ನಮಗೆ ಪಿತನ ಮುಖಾಂತರ ಅಥವಾ ಥ್ರೂ ದ ಹೋಲಿ ಸ್ಪಿರಿಟ್ ವಿ ಶುಡ್ ಗೆಟ್ ದಟ್ ರೆವೆಲೇಷನ್. Preacher cannot reveal or anybody can reveal. No, it's not possible. Only the Holy Spirit, only the Father can reveal who Jesus is. ಯೇಸು ಯಾರು ಎಂದು ಪಿತ ತಿಳಿಸ್ಕೊಟ್ರೆ ಮಾತ್ರನೇ. ಆಗ ಯೇಸು ಏನು ಹೇಳ್ತಾರೆ? ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್. ಆ್ಯಂಡ್ ಅಗೇನ್ ಕಂಟಿನ್ಯೂಷನ್. ಏನದ್ರದ್ದು ಕಂಟಿನ್ಯೂಷನ್ ಏನು? ಅದರ ಮುಂದುವರೆದೇನು ಹೇಳುತ್ತೆ? Matthew 16:16. ನಾನು ನಿನಗೆ ಹೇಳುತ್ತೇನೆ ಕೇಳು, ನಿನ್ನ ಹೆಸರು ಪೇತ್ರ, ಈ ಬಂಡೆಯ ಮೇಲೆ ಯು ಆರ್ ಪೀಟರ್. ನಿನ್ನ ಹೆಸರು ಪೇತ್ರ, ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಈ ಬಂಡೆ ಮೇಲೆ ನಾನೇನು ಕಟ್ತೀನಿ? ಯು ಆರ್ ಪೀಟರ್. ನಿನ್ನ ಹೆಸರು ಏನೀಗ? ಪೀಟರ್. ನೀನೀಗ ಬಂಡೆ ಆಗಿಬಿಟ್ಟೆ. ಪೀಟರ್ ಅಂದ್ರೆ ಅರ್ಥ ಏನು? ಸ್ಟೋನ್, ರಾಕ್. ನಾವು
ನೀನೀಗ ಬಂಡೆ ಆದೆ, ಸ್ಟ್ರಾಂಗ್ ಆದೆ. ಸೊ ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಆನ್ ದಿಸ್ ರಾಕ್ ಐ ವಿಲ್ ಬಿಲ್ಡ್ ಮೈ ಚರ್ಚ್. ಯೇಸು ಹೇಳ್ತಾರೆ, ಲಿಸನ್ ಕೇರ್ಫುಲಿ. ಇಲ್ಲಿ ಪೀಟರ್ಗೆ ಏನು ಹೇಳ್ತಾ ಇದ್ದಾರೆ? ನಾವ್ ಯು ಆರ್ ರಾಕ್. ವೆನ್ ಹಿ ಬಿಕೇಮ್ ರಾಕ್, ವೆನ್ ಹಿ ಗಾಟ್ ದಟ್ ರೆವಲೇಷನ್, ಯಾವಾಗ ಅವನಿಗೆ ಪ್ರಕಟಣೆ ಸಿಕ್ತೋ, ಯೇಸು ದೇವರ ಪುತ್ರ, ಜೀಸಸ್ ಇಸ್ ದ ಸನ್ ಆಫ್ ಗಾಡ್, ದ ಮೆಸ್ಸಾಯ. ವೆನ್ ದಟ್ ಈಸ್ ರಿವೀಲ್ಡ್ ಇನ್ ಹಿಸ್ ಹಾರ್ಟ್, that made him rock. That conviction, ಅವನ ಮನವರಿಕೆ ಇದೆಯಲ್ವಾ, that made him solid, strong, ರಾಕಿ ಪೀಟರ್. ಅವ್ರನ್ನ ಆ ಸ್ಟ್ರಾಂಗ್ ಮಾಡಿದ್ದು ಯಾರು? ದಟ್ ರೆವಲೇಷನ್, ಆ ಪ್ರಕಟಣೆ, ಆ ಸತ್ಯದ ಅರಿವು ಅಲ್ವಾ. ಆ್ಯಂಡ್ ಜೀಸಸ್ ಸೇಸ್, ಆನ್ ದಿಸ್ ರಾಕ್ I will build my church. That means, based on this conviction, this revelation, I am going to build my church. What is revealed to you? On this revelation I am going to build my church. I will build. ನನ್ನ ಸಭೆಯನ್ನು ನಾನು ಕಟ್ತೀನಿ. ಫಸ್ಟ್ ರಿವೀಲ್ ಆಗಿದ್ದು ಪೇತ್ರನಿಗೆ. ಅದಾದಮೇಲೆ ಪೇತ್ರನ ಮುಖಾಂತರ ಅಥವಾ ಅಪೊಸ್ತಲರ ಮುಖಾಂತರ ಅದು ಎಲ್ರಿಗೂ ಪ್ರಕಟ ಆಯಿತು. ಈ ಪ್ರಕಟಣೆ, ಯೇಸು ದೇವರ ಪುತ್ರ, ಅದನ್ನೇ ಜಾನ್ ಕೊನೆಯಲ್ಲಿ ಹೇಳ್ತಾರಲ್ವ, ಯೇಸು ದೇವರ ಪುತ್ರ, ಲೋಕೋದ್ಧಾರಕ ಎಂದು ಎಲ್ಲರೂ ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಆತನ ಹೆಸರಿನಲ್ಲಿ ರಕ್ಷಣೆ ಪಡ್ಕೋಬೇಕು. ದಟ್ ಈಸ್ ದ ಪ್ಲ್ಯಾನ್ ಆಫ್ ಗಾಡ್. ಪೇತ್ರ ಹೇಗೆ ರಕ್ಷಣೆ ಪಡ್ಕೊಂಡ? ಪೇತ್ರ ರಕ್ಷಣೆ ಪಡ್ಕೊಂಡಿದ್ದು ಹಾಗೇನೆ. ಅವನು ಏನೂ ಮಾಡಿಲ್ಲ, ಒಂದು ಪ್ರಕಟಣೆ ಸಿಕ್ತು, ಲೈಟ್ ಬಂತು, ಬೆಳಕು ಬೆಳಗಿಸ್ತು, ಅವನು ಬೆಳಕಾದ. ದೇವರು ಹೇಳಿದರು, ಆನ್ ದಿಸ್ ರಾಕ್, ಆನ್ ದಿಸ್ ಕನ್ವಿಕ್ಷನ್, ಆನ್ ದಿಸ್ ಫೇತ್ ಐ ವಿಲ್ ಬಿಲ್ಡ್ ಮೈ ಚರ್ಚ್. ಅದಾದಮೇಲೆ ಹೇಳ್ತಾರೆ, ಏನಂತ ಹೇಳ್ತಾರೆ? ಆ್ಯಂಡ್ ದ ಗೇಟ್ಸ್ ಆಫ್ ಹೇಡಸ್ ವಿಲ್ ನಾಟ್ ಪ್ರಿವೈಲ್ ಅಗೇನ್ಸ್ಟ್ ಇಟ್. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಪಾತಾಳ ಲೋಕದ ಶಕ್ತಿ ಜಯಿಸದೇ ಇರೋದು ಯಾವುದ್ರ ಮೇಲೆ? ಈ ಸ್ಟೇಟ್ಮೆಂಟ್ ಮೇಲೆ. ಈ ಸ್ಟೇಟ್ಮೆಂಟ್ ಇದೆಯಲ್ವಾ, ದಟ್ ಜೀಸಸ್ ಇಸ್ ದ ಸನ್ ಆಫ್ ಗಾಡ್, ದ ಮೆಸ್ಸಾಯ. ಆ ಒಂದು ರೆವಲೇಷನ್ ಯಾರು ಒಳಗಡೆ ಇದೆಯೋ, ನಿಮ್ಮ ಮೇಲೆ ಪಿಶಾಚಿ ಯಾವತ್ತೂ ಜಯಿಸ್ಲಿಕ್ಕೆ ಆಗೋದಿಲ್ಲ. ವೆದರ್ ಯು ಆರ್ ಇನ್ ಕ್ರಿಶ್ಚಿಯಾನಿಟಿ ಆರ್ ಎನಿ ರಿಲಿಜನ್, ಡಸಂಟ್ ಮ್ಯಾಟರ್. ಬಟ್ ಇಫ್ ಯು ಹ್ಯಾವ್ ದಿಸ್ ರೆವಲೇಷನ್, ಈ ಪ್ರಕಟಣೆ ನಿನ್ನ ಒಳಗಡೆ ಇದ್ದರೆ, ಬಂದರೆ, ಈ ಲೈಟ್ ನಿನ್ನೊಳಗಡೆ ಬಂದರೆ, that Jesus Christ is the Messiah, promised Messiah, the Savior of the world, Rakshaka. He saved me. He is the true Son of God, Son of living God. ಜೀವಂತ ದೇವರ ಪುತ್ರ ಅನ್ನೋದು ಈಗಿದು ಮಾತ್ರ ವಾಕ್ಯಗಳು ಮಾತ್ರ ನಮಗೆ ಗೊತ್ತು. ಬಟ್ ಇದೊಂದು ರೆವಲೇಷನ್ ಆಗಿ ನಮ್ಮೊಳಗಡೆ ಬರಬೇಕು. ನಾನು ಹೇಳಿದ್ನಲ್ಲ, ಈ ಚಿನ್ನ ಇದೆ, ಬೆಳ್ಳಿ ಇದೆ, ಬಂಗಾರ ಇದೆ, ವಜ್ರ ಇದೆ, ವೈಡೂರ್ಯ ಇದೆ, ಕೇಳಿಸ್ಕೊಂಡ್ರಿ. ಬಟ್ ಯಾರೋ ಒಬ್ರು ಟಾರ್ಚ್ ಹೊಡೆದು ಹೀಗೆ ತೋರಿಸ್ತಾರೆ, ನಿಮಗೆ ಯಾರು ಏನು ಹೇಳಲ್ಲ. ನೋ ವರ್ಡ್ಸ್, ಓನ್ಲಿ ಲೈಟ್. ದೆನ್ ಯು ಕ್ಯಾನ್ ಸಿ. ಆಗ ನಿಮ್ಮ ಆನಂದ, ನಿಮ್ಮ ಎಕ್ಸೈಟ್ಮೆಂಟ್, ನಿಮ್ಮ ಕುಣಿತ ಎಷ್ಟಾಗುತ್ತೆ. ಆ ಥರ ಯಾರೋ ಹೇಳ್ತಾರೆ, ನನ್ನ ಹತ್ರ ಬ್ಯಾಂಕಲ್ಲಿ ಸುಮಾರು ಅರ್ಧ ಕೆ ಜಿ ಒಡವೆ ಇಟ್ಟಿದ್ದೀನಿ, 1 kg ಒಡವೆ ಇಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾರೆ. ನಿಮಗೇನು ಎಕ್ಸೈಟ್ಮೆಂಟ್ ಬರಲ್ಲ, ಬಟ್ ಏನು ಹೇಳಲ್ಲ. ಆ ಬ್ಯಾಂಕಲ್ಲಿರೋದು ಪೂರ್ತಿ ತಂದು, ಟೇಕ್ ದಿಸ್ ಈಸ್ ಫಾರ್ ಯು ಅಂತ ಹೇಳ್ತಾರೆ. ಏನು ಅನ್ಸುತ್ತೆ ನಿಮಗೆ? ಹೌ ಯು ಫೀಲ್? ಹಾಗೇನೆ ಈಗ ವಾಕ್ಯ ಮಾತ್ರ ಕೇಳಿಸ್ತಾ ಇದ್ದೀರಿ, ಆದರೆ ನಿಮ್ಮ ಒಳಗಡೆ ಈ ಲೈಟ್ ಬರಬೇಕು. ಓಕೆ, ಅದು ಬಂದು ನಿಮಗೆ ಸಿಗುತ್ತಲ್ವಾ? ಈ ಲೈಟ್ ಬರಬೇಕು ಅಂತ ಹೇಳ್ಬಿಟ್ರೆ ಇದನ್ನು ಬರ್ಸೋದು ಯಾರು? ಹೆಂಗೆ ಬರ್ಸ್ಕೊಳ್ಳೋದು? ದೇವರೇ ಬರ್ಸೋದು. ಅಟ್ಲೀಸ್ಟ್ ಯು ಟೇಕ್ ದಿಸ್ ಥಾಟ್, ಲಾರ್ಡ್ ಐ ನೀಡ್ ಯು. ಯೇಸುವೆ, ನನಗೆ ನೀನು ಬೇಕು, ಅಷ್ಟೇ ಸಾಕು, ಬೇರೆ ಏನು ಬೇಡ. ಯು ಡಿಸೈರ್ ಫಾರ್ ಹಿಮ್ ಲೈಕ್ ಡೇವಿಡ್. ಬಾಯ ಹಾರಿದ ಜಿಂಕೆ ನೀರಿಗಾಗಿ ಹಾತೊರೆಯುವ ಹಾಗೆ ದಣಿದು ದಣಿದು ದಣಿದು, ಆ ದಣಿವು ಬರಬೇಕು ನಮ್ಮಲ್ಲಿ.
ದೋಸ್ ವರ್ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ದ ರೈಚಸ್ನೆಸ್ ಸೇಕ್ ಅಂತ ಇದೆಯಲ್ಲ, ಹಾಂ, ದೇವರು ಅವ್ರನ್ನ ಏನು ಮಾಡ್ತಾರೆ? ಸ್ಯಾಟಿಸ್ಫೈ ಮಾಡ್ತಾರೆ. ಈ ಬೋಧನೆ ಎಲ್ಲ ಯಾಕೆ ಕೇಳಿದರೆ ಹಂಗರ್ ಬರಲಿಕ್ಕೆ, ಬೇರೆ ಏನಲ್ಲ. ನಿಮ್ಮನ್ನು ಕಂಡೆಮ್ ಮಾಡ್ತಾ ಇರೋದಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಚುಚ್ಚೋದಿರ್ಬೋದು ವಾಕ್ಯದ ಮುಖಾಂತರ, ಎಲ್ಲ ಯಾಕೆ ಗೊತ್ತಾ? ಸೊ ದಟ್ ಯು ವಿಲ್ ಹ್ಯಾವ್ ದಿಸ್ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ದ ರೈಚಸ್ನೆಸ್. ಐ ವಾಂಟ್ ಜೀಸಸ್, ಐ ವಾಂಟ್ ಜೀಸಸ್, ಐ ವಾಂಟ್ ಜೀಸಸ್, ಐ ನೀಡ್ ಮೋರ್ ಆಫ್ ಜೀಸಸ್, I want more of Jesus, and Jesus alone I want. I don't need anything else. Apart from Christ, I don't need anything. I want Jesus alone. ಇದು ಬಂದುಬಿಟ್ರೆ ನೀನು ಪಾಸ್, ಲೈಟ್ ಬಂದುಬಿಡುತ್ತೆ. ಅದು ಬಿಟ್ಬಿಟ್ಟು ನೀನು ತುಂಬ ವಾಕ್ಯ ಕಲಿತೆ ಅಂತ ಹೇಳ್ಬಿಟ್ಟು ಯಾವ ಲೈಟಿಗೆ ಬರಲ್ಲ, ಇರೋ ಲೈಟಿಗೆ ಹೋಗುತ್ತೆ. ಈಗ ನಮ್ಮೊಳಗಡೆ ಎಲ್ಲ ಇದೆ ಒಂದು ಲೈಟ್, ಡೂಪ್ಲಿಕೇಟ್ ಲೈಟ್ ಇದೆ. ಬೆಳಗ್ಗೆ ಹೇಳಿದ್ನಲ್ಲ ಲೈಟ್ ಬಗ್ಗೆ. ಹಾಂ, ಈ ಡೂಪ್ಲಿಕೇಟ್ ಲೈಟಲ್ಲಿ ನಮ್ಮ ರಿಯಲ್ ಪಿಕ್ಚರ್ ಕಾಣಿಸಲ್ಲ. ನೀವು ಈ ಮಾರ್ಕೆಟ್ಗೆಲ್ಲ ಹೋಗಿ ನೋಡಿ, ಡೇ ಟೈಮಲ್ಲೂ ನೈಟ್ ಟೈಮಲ್ಲೂ ಈ ದೊಡ್ಡ ದೊಡ್ಡ ಬಟ್ಟೆ ಅಂಗಡೀಲಿ, ಆಮೇಲೆ ಕೆಲವೊಂದು ವಸ್ತುಗಳೆಲ್ಲ ಇಟ್ಟಿರ್ತಾರಲ್ಲ ಶೋಕೇಸ್ ಒಳಗಡೆ, ಫೋಕಸ್ ಲೈಟ್ ಕೊಟ್ಟಿರ್ತಾರೆ. ಯಾಕೆ? ಹಾಂ, ಫೋಕಸ್ ಲೈಟ್ ಹಾಕಿರ್ತಾರೆ. ಅದರಲ್ಲೂ ಸ್ವಲ್ಪ ಅದರಲ್ಲಿ ಒಂದು ಲೈಟ್ ಬರುತ್ತೆ. ಆ ಲೈಟಲ್ಲಿ ಇದು ನೋಡುವಾಗ ಅದು ತುಂಬ ಶೈನಿಂಗಾಗಿ ಕಾಣಿಸುತ್ತೆ. ಬಟ್ಟೆ ಎಷ್ಟು ಚೆನ್ನಾಗಿದೆ ಬಟ್ಟೆ ಅಲ್ಲ ಅಂತ ಈ ಸಂಜೆ ಹೊತ್ತು ಹೋಗಿ ತೊಗೊಂಡು ಬರ್ತೀವಿ. ಹಗಲೊತ್ತು ಅದನ್ನು ರಿಯಲ್ ಲೈಟಲ್ಲಿ, ಸನ್ ಲೈಟಲ್ಲಿ ನೋಡುವಾಗ ಅಲ್ಲಿ ನೋಡೋಕೆ ಬೇರೆ ಥರ ಇತ್ತಲ್ಲ, ಅದು ಹಾಗೆ. ದಿಸ್ ಡೂಪ್ಲಿಕೇಟ್ ಲೈಟ್ ಈಸ್ ಲೈಕ್ ದಿಸ್ ಓನ್ಲಿ. ನಾವು ಆ ಪ್ರೇಯರ್ ಗ್ರೂಪಿಗೆ ಹೋಗಿ ಅಲ್ಲಿ ಎಲ್ಲ ತುಂಬ ಪಡ್ಕೊಂಡು ಬಂದ್ವಲ್ಲ, ಅಭಿಷೇಕ ಎಲ್ಲೋಯ್ತು? ಅದು ಹಾಗೇ, ಅದು ಆ ಲೈಟಲ್ಲಿ ನಿನಗೇನೋ ಒಂದು ಸಿಕ್ತು, ಅದು ಅಭಿಷೇಕ ಅಂತ ನೀನು ತೊಗೊಂಡು ಬಂದೆ. ಈ ನಿಜವಾದ ಬೆಳಕು ದಿವ್ಯವಾಣಿ ಅಂತ ಅದಕ್ಕೆ ಹೇಳಿದ್ದು. ದ ಟ್ರೂ ಲೈಟ್ ಈಸ್ ದಿಸ್ ವರ್ಡ್ ಆಫ್ ಗಾಡ್ ಈಸ್ ದ ಟ್ರೂ ಲೈಟ್. ಹಾಗಾದರೆ ಫಾಲ್ಸ್ ಲೈಟ್ಸ್ ಇದೆ. ಫಾಲ್ಸ್ ಲೈಟ್ ಯಾವುದು? ರಿಲಿಜನ್. ಟ್ರೂ ಲೈಟ್ ಯಾವುದು? ಕ್ರೈಸ್ಟ್. ವಿಚ್ ಲೈಟ್ ಯು ಆರ್ ಫಾಲೋಯಿಂಗ್ ಟುಡೇ, ರಿಲಿಜನ್ ಆರ್ ಕ್ರೈಸ್ಟ್? ದಟ್ಸ್ ದ ಕ್ವಶನ್. ಬುದ್ಧಿವಂತರು ಹೇಳ್ತಾರೆ, ವಿ ಫಾಲೋ ಕ್ರೈಸ್ಟ್ ಥ್ರೂ ದ ರಿಲಿಜನ್. ಬ್ಯಾಲೆನ್ಸ್ಡ್, ವೆಲ್ ಬ್ಯಾಲೆನ್ಸ್ಡ್. ಕಷ್ಟ ಆಗುತ್ತಲ್ಲ ಸ್ವಲ್ಪ. ಫೌಂಡೇಶನ್ ಎಲ್ಲ ಕಿತ್ತಾಕಬೇಕಲ್ಲ ಈಗ. ಟೈಮ್ ಎಷ್ಟಾಯಿತು? ಅಯ್ಯಯ್ಯೋ, ಓಕೆ. ಆ್ಯಕ್ಚುಲಿ ಸೆಷನ್ ತಗೊಳಕ್ಕೆ ಬಂದಿದ್ದಲ್ಲ, ನಾನು ಇನ್ಸ್ಟ್ರಕ್ಷನ್ ಕೊಡೋಣ ಅಂತ ಬಂದಿದ್ದು. ಎನಿವೆ, ಪಾತಾಳ ಲೋಕದ ಶಕ್ತಿ ಜಯಿಸಬಾರ್ದಾದರೆ ನಿಮ್ಮ ಜೀವನವನ್ನು, ಸೈತಾನ ನಿಮ್ಮ ಮೇಲೆ ಜಯ ಗಳಿಸಬಾರ್ದಾದರೆ ನಿಮಗೆ ಈ ಕನ್ವಿಕ್ಷನ್ ಬರಬೇಕು. ಫಸ್ಟ್ ಫೌಂಡೇಶನ್, ದಿಸ್ ಇಸ್ ದ ಫೌಂಡೇಶನ್. ಈ ಫೌಂಡೇಶನ್ ಒಂದು ಗಟ್ಟಿ ಮಾಡ್ಕೊಳ್ಳಿ ಫಸ್ಟ್. ಅದು 6 ತಿಂಗಳಾಗಲಿ, 3 ತಿಂಗಳಾಗಲಿ, 3 ವರ್ಷ ಆಗಲಿ, ಟೇಕ್ ಯುವರ್ ಟೈಮ್. ಮೇಕ್ ದ್ಯಾಟ್ ಫೌಂಡೇಶನ್ ಸ್ಟ್ರಾಂಗ್. ಅದಾದಮೇಲೆ ಅದ್ರ ಮೇಲೆ ಕಟ್ಟೋದು ತುಂಬ ಸುಲಭ. ಫೌಂಡೇಶನ್ ಸ್ಟ್ರಾಂಗ್ ಇಲ್ಲದೇ ನೀವು ಎಷ್ಟೇ ಒಳ್ಳೇದು ಕಟ್ಟಿದರೂ ಉದುರು ಬೀಳ್ತಾ ಇರುತ್ತೆ. ಅದು ನಿಮ್ಮ ಜೀವನದಲ್ಲಿ ಆಗಬಾರ್ದಾಯ್ತಾ? ಅದಕ್ಕೇ ನಾವು 6 ಕೇಳ್ತಾ ಇಲ್ಲ, 3 ಕೇಳ್ತಾ ಇಲ್ಲ, ಹಾಗೇ ಇದ್ದೀವಿ. ಲಾಸ್ಟಿಗೆ ನಮ್ಮ ಲೈಫ್ ನಮಗೆ ಇರಿಟೇಟ್ ಆಗುತ್ತೆ, ಬಿಟ್ಟು ಓಡೋಗ್ಬಿಡ್ತೀವಿ. ಏನೋ ಬಿಟ್ಟು ಹೋಗ್ಲಿ ಬೇಕಾದಷ್ಟು ಕಾರಣ ಸಿಗುತ್ತೆ, ಬಟ್ ಅದು ಯಾವುದೂ ಕಾರಣ ಆಗಿರೋದಿಲ್ಲ. ದಟ್ ಇಸ್ ನಾಟ್ ದ ರಿಯಲ್ ರೀಸನ್. ರಿಯಲ್ ಕಾರಣ ಏನು ಗೊತ್ತಾ? ಫೌಂಡೇಶನ್ ಈಸ್ ನಾಟ್ ಸ್ಟ್ರಾಂಗ್. ಫೌಂಡೇಶನ್ ಗಟ್ಟಿ ಇಲ್ಲದೆ ಇರೋದು. ಅದರಿಂದ ರಾತ್ರಿ ನೀವು ಊಟ ಮಾಡಿ ಮಲಗಲಿಕ್ಕೆ ಹೋಗುವಾಗ ಟೈಮ್ ವೇಸ್ಟ್ ಮಾಡ್ದೇನೆ ಈ ಎಲ್ಲ ಪಾಯಿಂಟ್ಸ್ಗಳನ್ನೂ ಮೈಂಡ್ ಒಳಗಡೆ ಇಟ್ಕೊಂಡು ಸಾಧ್ಯವಾದರೆ ಕೆಲವೊಂದು ಪತ್ರಿಕೆಗಳು ಓದಿ. ಪೌಲನು ತಿಮೋತಿಗೆ ಬರೆದ ಪತ್ರಿಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಎಫಿಷಿಯನ್ಸ್. ಬೆಟರ್ ಈ ತಿಮೋತಿನೇ ಓದಿ. ಯಾಕೆಂದರೆ ತಿಮೋತಿ ಒಬ್ಬ ಯುವಕ ಇವ್ಯಾಂಜಲಿಸ್ಟ್. ಈಸ್ ಎ ಯಂಗ್ ಇವ್ಯಾಂಜಲಿಸ್ಟ್. ಗಾಡ್ ಚೋಸ್ ಹಿಮ್. ಹಿ ಬಿಕೇಮ್ ಎ ಡಿಸೈಪಲ್ ಆಫ್ ಸೆಂಟ್ ಪಾಲ್. ಸಾಧಾರಣ ಮನುಷ್ಯ ಅಲ್ಲ, ಒಂದು ದೊಡ್ಡ ಸ್ಟ್ರಾಂಗ್ ಫೆಲೋ ಸ್ಪಿರಿಚುವಲಿ. ಹಾಗಾದರೆ ನೀವು ಅದನ್ನು ಓದುವಾಗ ನಿಮ್ಮೊಳಗಡೆ ಒಂದು ಡಿಸೈರ್ ಬರಲಿ, ನಾನು ಈ ತಿಮೋತಿ ಥರ ಆಗಬೇಕು. ತಿಮೋತಿ ನಂತರನೇ ಒಬ್ಬ ಯುವಕ ಅಲ್ವಾ, ಅವನು ಓಲ್ಡ್ ಮ್ಯಾನ್ ಅಲ್ಲ. ಇಟ್ಸ್ ಎ ಯಂಗ್ ಬಾಯ್. ಇಫ್ ಗಾಡ್ ಕುಡ್ ಯೂಸ್ ತಿಮೋತಿ, ವೈ ಕಾಂಟ್ ಹಿ ಯೂಸ್ ಮೀ?
If Timothy is just like me only, and God used him mightily, surely God can use me. ನನ್ನ ಥರನೇ ಒಬ್ಬ ಹುಡುಗ ತಿಮೋತಿ ಆಗಿ ಅವನನ್ನು ದೇವರು ಯೂಸ್ ಮಾಡಿದ್ದಾದರೆ ನನ್ನನ್ನು ಕೂಡ ಯೂಸ್ ಮಾಡ್ತಾರಲ್ವಾ, ಮಾಡ್ಬೋದಲ್ಲ ದೇವರಿಗೆ. ಹಾಗಾದರೆ ಪೌಲನು ತಿಮೋತಿಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ, ಯಂಗ್ ತಿಮೋತಿಗೆ, ಅದನ್ನು ನೀವು ಓದಿ. ಫಸ್ಟ್ ತಿಮೋತಿ, ಸೆಕೆಂಡ್ ತಿಮೋತಿ, 2 ಲೆಟ್ರ್ ಇದೆಯಲ್ವಾ, ಇವತ್ತು ರಾತ್ರಿ ಕುತ್ಕೊಂಡು ಓದಿ. ನೀವು ಕುತ್ಕೊಂಡು ಓದೋದಾದರೆ 1.25 ಗಂಟೆ ಅಥವಾ ಮ್ಯಾಕ್ಸಿಮಮ್ 1 ಅವರ್ ಒಳಗಡೆ ಸುಮ್ಮನೆ ಓದಿ ಮುಗಿಸ್ಬೋದು. ಅಟ್ಲೀಸ್ಟ್ ಸುಮ್ಮನೆ ಆದರೂ ಓದಿ ಮುಗಿಸಿ, ಅದು ಇದು ಹರಟೆ ಹೊಡೆಯೋದಕ್ಕಿಂತ. ಒಂದು ಹೋಮ್ವರ್ಕ್ ಥರ ತಗೊಂಡು ದಟ್ ಈಸ್ ಹೌ ವಿ ಆರ್ ಸೀಕಿಂಗ್ ಗಾಡ್, ಎಕ್ಸ್ಪ್ರೆಸ್ಸಿಂಗ್ ಯುವರ್ ಹಂಗರ್ ಆ್ಯಂಡ್ ಥರ್ಸ್ಟ್. ಡೋಂಟ್ ಟೇಕ್ ಇಟ್ ಆಸ್ ಎ ಲಾ. ಒಂದು ಲಾ ಥರ ತಗೋಬೇಡಿ. ಡೂ ಇಟ್ ಫ್ರಮ್ ಯುವರ್ ಹಾರ್ಟ್, ದಟ್ ಐ ನೀಡ್ ಇಟ್. Not I am doing because he said tomorrow he might be asking. No, not like that. I need it. I must read it. I want to know who is this Timothy. What are the instructions Paul gave to Timothy? ಈ ತಿಮೋತಿ ಯಾರು? ಈ ತಿಮೋತಿ ಪೌಲ್ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು? ಇದು ನನ್ನ ಲೈಫ್ಗೆ ಅಪ್ಲೈ ಆಗ್ತಾ ಇದೆಯಾ? ಇದರಲ್ಲಿ ಏನಾದರೂ ನನಗೆ ಹೇಳೋದಿದೆಯಾ? ನಾಳೆ ಬೆಳಿಗ್ಗೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ನಿಮಗೆ ಇರೋದು ಅಂತ. ನೀವು ಓದಿ ನೋಡಿ ಗೊತ್ತಾಗುತ್ತೆ. ಒಂದು ವರ್ಡ್ ಹೇಳಿ ನಾನು ಇವತ್ತಿನ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ, ಫಸ್ಟ್ ತಿಮೋತಿ ಚಾಪ್ಟರ್ 4. ಇದರಲ್ಲಿ ಎಲ್ಲ ಹೇಳಬೇಕು. ಆ್ಯಕ್ಚುಲಿ ಪ್ರೀಚ್ ಮಾಡಬೇಕಾಗಿತ್ತು. ಇದನ್ನು ಪ್ರೀಚ್ ಮಾಡೋಣ ಅಂತಲೇ ನಿನ್ನೆ ಎಲ್ಲ ಥಿಂಕ್ ಮಾಡಿದ್ದು ನಾನು. ಆದರೆ ಏನು ಮಾಡೋದು, ಅಲ್ಲಿಗೆ ಹೋಗೋಕ್ಕಾಗ್ತಾ ಇಲ್ಲ. ಫೌಂಡೇಶನ್ ಸ್ವಲ್ಪ ಹಳೆದನ್ನೆಲ್ಲ ಕಿತ್ತಾಕೋ ಪ್ರೊಸೀಜರೆಲ್ಲ ಇದ್ದಿದ್ದರಿಂದ ಅದು ಆಗದೆ ಹೋಯಿತು. ಎನಿವೆ, ಫಸ್ಟ್ ತಿಮೋತಿ ಚಾಪ್ಟರ್ 4 12 ಇರೋ ವಾಕ್ಯಗಳು. ಫಸ್ಟ್ ತಿಮೋತಿ ಚಾಪ್ಟರ್ 4 ವರ್ಸ್ 12 ಓದೋಣ. ನೀನು ಯುವಕನೆಂದು ನಿನ್ನನ್ನು ತಾತ್ಸಾರ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಟೇಕ್ ದಿಸ್ ವರ್ಡ್ ಆಸ್ ಎ ಚಾಲೆಂಜಿಂಗ್ ವರ್ಡ್ ಫಾರ್ ಯು. ಓಕೆ, ಲೆಟ್ ನೋ ಒನ್ ಡಿಸ್ಪೈಸ್ ಯುವರ್ ಯೂತ್, ಬಟ್ ಸೆಟ್ ದ ಬಿಲೀವರ್ಸ್ ಅನ್ ಎಕ್ಸಾಂಪಲ್ ಇನ್ ಸ್ಪೀಚ್ ಆ್ಯಂಡ್ ಕಂಡಕ್ಟ್, ಇನ್ ಲವ್, ಇನ್ ಫೇತ್, ಇನ್ ಪ್ಯೂರಿಟಿ. ನಿನ್ನ ನಡೆನುಡಿ, ಪ್ರೀತಿ, ವಿಶ್ವಾಸ ಹಾಗೂ ಪರಿಶುದ್ಧತೆಯ ವಿಷಯದಲ್ಲಿ ವಿಶ್ವಾಸಿಗಳೆಲ್ಲರಿಗೂ ನೀನೇ ಆದರ್ಶಪ್ರಾಯನಾಗಿರು. ಅಂದರೆ ಇದೇನು ಗೊತ್ತಾ, ಅವನಿನ್ನು ಯೂತ್ ಬಿಡು, ಯೂತ್ಗೆ ಇದೆಲ್ಲ ಕಾಮನ್. ಆ ವರ್ಡ್ ನಿನ್ನ ಬಗ್ಗೆ ಹೇಳಬಾರ್ದು ಯಾರು. ಅವ್ರು ಯೂತ್ಸ್ ಅಲ್ವ, ಅವ್ರು ಯೂತ್ಸ್ ಹಾಗೇನೆ ಆ ಥರ ಹೇಳಬಾರ್ದು. ಆ ಥರ ಹೇಳಿ ನೀನು ಬಿಟ್ಕೊಡ್ಬಾರ್ದು. ಕೆಲವರು ಇದ್ದೀರಿ ನಿಮ್ಮಲ್ಲಿ, ಐ ಆಮ್ ಹ್ಯಾಪಿ ಅಬೌಟ್ ಯು, ನಿಮ್ಮ ಬಗ್ಗೆ ಆ ಥರ ಯಾರು ಹೇಳೋದಿಲ್ಲ. ಅವನಿನ್ನು ಯೂತ್ ಬಿಡು, ಅವಳಿನ್ನು ಯೂತ್ ಅಲ್ವಾ, ಇದೆಲ್ಲ ಕಾಮನ್. ಬೀಳೋದು ಹೇಳೋದೆಲ್ಲ ಇರುತ್ತೆ. ಲವ್ ಗಿವೆಲ್ಲ ಕಾಮನ್. ಈ ಥರ ಅದು ಹರಟೆ ಹೊಡೆಯೋದೆಲ್ಲ ಕಾಮನ್. ಎಂಜಾಯ್ ಮಾಡೋದು, ತಿನ್ನೋದು, ಕುಡಿಯೋದೆಲ್ಲ ಕಾಮನ್. ಅದೆಲ್ಲ ಕಾಮನ್. ಅಲ್ಲಿ ಇಲ್ಲಿ ಸುತ್ತೋದು ಅದೆಲ್ಲ ಕಾಮನ್. ಪರವಾಗಿಲ್ಲ, ಇವತ್ತೆಲ್ಲ ನಾಳೆ ಅವ್ರು ರೆಡಿ ಆಗ್ತಾರೆ. ಹೇಗೂ ಪ್ರೇಯರ್ಗೆಲ್ಲ ಬರ್ತಾ ಇದ್ದಾರಲ್ಲ, ಆ ಥರ ನಾನ್ಸೆನ್ಸ್ ಇದು ಬೇಡ. ನಿಮ್ಮ ಬಗ್ಗೆ ಬೇಡವೇ ಬೇಡ. ವಾಕ್ಯ ಹೇಳುತ್ತೆ, ನೀನಿನ್ನು ಯುವಕನೆಂದು ನಿನ್ನನ್ನು ತಾತ್ಸಾರ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಡೋಂಟ್ ಲೆಟ್ ಎನಿಬಡಿ. ನಿನ್ನ ಕಂಡ್ರೆ ಭಯ ಇರಬೇಕು ಜೊತೆಗಿರೋ ಯೂತ್ಸ್ಗೆ. ಕಣ್ಬಿಟ್ಟು ಹೆದರಿಸಿ ಅಲ್ಲ ಭಯಪಡಿಸೋದು. ಅಂದರೆ ಒಂದು ರೆವರೆನ್ಸ್ ಬರಬೇಕು. ರೆವರೆನ್ಷಿಯಲ್ ಫಿಯರ್. ನೀವು ಹೋದ್ರೆ ಹಾಗೆ ಬರುತ್ತಾ ಟೀಮಲ್ಲಿ? ಥಿಂಕ್ ಮಾಡಿ. ಅದಕ್ಕೆ ಹೇಳಿದ್ವಿ ಚಾಲೆಂಜಿಂಗ್ ವರ್ಡ್. ಇದು ಪೌಲ ತಿಮೋತಿಗೆ ಹೇಳಿರೋದು. ವರ್ಸ್ ನಂಬರ್ 14. ಡು ನಾಟ್ ನೆಗ್ಲೆಕ್ಟ್ ದ ಗಿಫ್ಟ್ ದಟ್ ಈಸ್ ಇನ್ ಯು. ನಿನ್ನಲ್ಲಿರುವ ವರದಾನವನ್ನು ಅಲಕ್ಷ್ಯ ಮಾಡಬೇಡ. ನೆಕ್ಸ್ಟ್ ವರ್ಸ್ ನಂಬರ್ 16 ಲಾಸ್ಟ್. ಪೇ ಕ್ಲೋಸ್ ಅಟೆನ್ಷನ್ ಟು ಯುವರ್ ಸೆಲ್ಫ್ ಆ್ಯಂಡ್ ಟು ಯುವರ್ ಟೀಚಿಂಗ್ಸ್. ಕಂಟಿನ್ಯೂ ಇನ್ ದೀಸ್ ಟೀಚಿಂಗ್ಸ್, ಫಾರ್ ಇನ್ ಡೂಯಿಂಗ್ ದಿಸ್ ಯು ವಿಲ್ ಸೇವ್ ಬೋತ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಹಿಯರರ್ಸ್. ವರ್ಸ್ ನಂಬರ್ 15. ನಿನ್ನ ಆಧ್ಯಾತ್ಮಿಕ ಪ್ರಗತಿ ಎಲ್ಲರಿಗೂ ಗೋಚರವಾಗುವಂತೆ ಈ ಕಾರ್ಯ ಸಾಧನೆಗಳಲ್ಲಿ ನಿರತನಾಗಿರು. Put these things into practice, devote yourselves to them so that all may see your progress. ಇವುಗಳಲ್ಲೇ ಮಗ್ನನಾಗಿರು. ಇದರಿಂದ ನಿನ್ನ ಮತ್ತು ನಿನ್ನ ಉಪದೇಶವನ್ನು ಕೇಳುವವರ ಜೀವೋದ್ಧಾರವನ್ನು ಸಾಧಿಸಿ. ಈಗ ಸುಮ್ಮನೆ ಮಿನಿಸ್ಟ್ರಿಲಿದ್ದು ಹಾಡು ಹೇಳೋಕ್ಕಾಗಿ ಯಾರು ಇರಬೇಡಿ, ಪ್ರೀಚ್ ಮಾಡೋಕ್ಕಾಗಿ ಯಾರು ಇರಬೇಡಿ. ನಂದು ಇಂಟರ್ಸೆಷನ್ ಮಿನಿಸ್ಟ್ರಿ ಬ್ರದರ್ ಬೇಡ, ನಿಮ್ಮ ಮನೆ ಹೋಗಿ ಮಲ್ಕೊಳ್ಳಿ ಕಂಬಳಿ ಹಾಕ್ಕೊಂಡು, ಅಲ್ಲಿ ಕಂಬಳಿ ಹಾಕ್ಕೊಂಡು ಇಂಟರ್ಸೆಷನ್ ಮಾಡಿ.
ಇಲ್ಲ ಅಂದರೆ ಫುಡ್ ಮಿನಿಸ್ಟ್ರಿ ಬ್ರದರ್, ಫುಡ್ ಮನೆಯೋಗಿ ಚೆನ್ನಾಗಿ ಊಟ ಮಾಡು, ಇಲ್ಲ ಯಾವ್ದಾದ್ರು ಹೋಟ್ಲಿಯಾಗಿ ಊಟ ಮಾಡ್ಕೊ, ಸಾಕು ಫುಡ್ ಮಿನಿಸ್ಟ್ರಿ ಮಾಡಿದ್ದು. ಇದಾಗಲಿ ಕೆಲಸ. ನಿನ್ನ ಆಧ್ಯಾತ್ಮಿಕ ಪ್ರಗತಿ ಎಲ್ಲರಿಗೂ ಗೋಚರವಾಗುವಂತೆ ಕಾರ್ಯ ಸಾಧನೆಯಲ್ಲಿ ನಿರತನಾಗಿರು. ಸೇವೆ ಮಾಡ್ತೀರಾ ಮಾಡಿ, ಇದನ್ನು ಮಾಡಿ. ನಾನು ಹೇಳೋದೇನು ಮಾಡಬೇಡಿ, ವಾಕ್ಯ ಹೇಳೋದು ಮಾತ್ರ ಮಾಡಿ. ನನ್ನ ಬಿಟ್ಬಿಡಿ, ಸೈಡಿಗೆ ತಳ್ಳಿಬಿಡಿ, ಹೋಗ್ಲತ್ಲೆ. ಡೂ ಆರ್ ಗೋ ಟು ಹೋಮ್. ಡೈ ಹೇಳಕ್ಕೆ ನಾನು ಯಾರು? ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಇರ್ತೀರಾ? ಡೂ ದಿಸ್, ಟೇಕ್ ಇಟ್ ಎಸ್ ಅ ಚಾಲೆಂಜ್. ಇಲ್ಲಿ ಯಾರು ಹೇಳೋದು ನೀವು ಮಾಡಲೇಬೇಡ ಆಯಿತಾ, ದೇವ್ರ ವಾಕ್ಯ ಹೇಳೋದು ಮಾತ್ರ ಮಾಡಿ. ಇದು ಹೇಳಿರೋದು ಯಾರಿಗೆ? ಓಲ್ಡ್ ಪೀಪಲ್ಗೆ, ಯೂತ್ಗೆ. ನಿಮ್ಮಲ್ಲಿ ಯಾರು ಯೂತ್ ಇದ್ದರೆ ನೀವು ಭಾಗ್ಯವಂತರೀಗ. ಮತ್ತೆ ಹಾಕಿದ್ದೀರಾ ಅಲ್ವಾ? ಸೊ ಊಟಕ್ಕೆ ಹೋಗೋಣ ನಡೀರಿ. ಲೆಟ್ ಅಸ್ ಪ್ರೇ ಆ್ಯಂಡ್ ಗೋ. ಸ್ಟ್ಯಾಂಡ್. ನಿನ್ನ ಆಧ್ಯಾತ್ಮಿಕ ಪ್ರಗತಿ ಎಲ್ಲರಿಗೂ ಗೋಚರವಾಗಬೇಕು. ದಿಸ್ ಇಸ್ ದ ವಿಲ್ ಆಫ್ ಯುವರ್ ಹೆವನ್ಲಿ ಫಾದರ್. ಲೆಟ್ ನೋ ಒನ್ ಡಿಸ್ಪೈಸ್ ಯುವರ್ ಯೂತ್, ಬಟ್ ಸೆಟ್ ದ ಬಿಲೀವರ್ಸ್ ಅನ್ ಎಕ್ಸಾಂಪಲ್ ಇನ್ ಸ್ಪೀಚ್ ಆ್ಯಂಡ್ ಕಂಡಕ್ಟ್, ಇನ್ ಲವ್, ಇನ್ ಫೇತ್, ಇನ್ ಪ್ಯೂರಿಟಿ. ಪ್ರಾರ್ಥಿಸೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ಪಿತನೆ, ನಮ್ಮ ಹೃದಯದಲ್ಲಿ ಕ್ರಿಸ್ತ ಯೇಸು ಆಗಿರ್ತಕ್ಕಂಥ ಜಗಜ್ಯೋತಿ, ಆ ಅರುಣೋದಯದ ನಕ್ಷತ್ರ ಬೆಳಗುವಂತೆ ಮಾಡಿದ್ದೀರಪ್ಪ. ಫಾದರ್, ವಿ ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಆಫ್ ಜೀಸಸ್ ಕ್ರೈಸ್ಟ್, ದ ಹೋಪ್ ಆಫ್ ಗ್ಲೋರಿ ಶೈನಿಂಗ್ ಇನ್ ಅವರ್ ಹಾರ್ಟ್ಸ್, ದ ಸಾಲಿಡ್ ಫೌಂಡೇಶನ್ ಯು laid today through the preachings of the apostles, not through the traditions and rituals and laws, but based on the apostolic teachings, Lord, through the power of your gospel of the kingdom of God. Thank you, Holy Spirit, for giving us the conviction that Jesus Christ is the Messiah, the Savior, the Son of God. Thank you, Holy Spirit, for bringing it as a revelation in our hearts. Thank you, Lord. ಪಿತನೆ, ಯಾರದೆಲ್ಲ ಹೃದಯದಲ್ಲಿ ಇನ್ನೊಂದು ಪ್ರಕಟಣೆ ಆಗಲಿಲ್ವೋ ಪಿತನೆ, ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತ ಯೇಸುವಿನ ಮುಖಾಂತರ ನಿಮ್ಮಲ್ಲಿ ಭಿನ್ನಯಿಸ್ತಾ ಇದ್ದೇವಪ್ಪ. ಕ್ರಿಸ್ತ ಯೇಸುವಿನ ಪ್ರಕಟಣೆ ಪಿತನೆ ನೀನು ಕೊಡದ ಹೊರತು ಯಾರಿಗೂ ಸಿಗುವುದಿಲ್ಲ ಎಂದು ನಾವು ನಂಬಿದ್ದೇವೆ, ನಮಗೆ ಗೊತ್ತಿದೆ. ಈ ಒಂದು ಸಮಯದಲ್ಲಿ ಬೇರೆ ಯಾವುದು ಬೇಡಪ್ಪ, ಆ ಬೆಳಕು ಬೆಳಗಲ್ಪಡಲಿ. Let everybody's hearts be enlightened by that light, Lord. ಆ ಬೆಳಕಿನಿಂದ ಕರ್ತನೆ ಎಲ್ಲ ಹೃದಯಗಳು ಬೆಳಗಲ್ಪಡಲಿ ಅಪ್ಪ, ಬೆಳಗಲ್ಪಡುವಂತೆ ಅನುಗ್ರಹಿಸಿರಿ ಅಪ್ಪ, ಅನುಗ್ರಹಿಸಿರಿ ಅಪ್ಪ. ನೀವು ಕೂಡ ಆಸೆ ಪಡಿ ಪ್ರಿಯರೇ, ನೀವು ಕೂಡ ಆಸೆ ಪಟ್ಟು ಪ್ರಾರ್ಥಿಸಿರಿ. ಇಬ್ಬರು ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಅದು ನೆರವೇರುತ್ತೆ ಅಂತ ಹೇಳಿದ್ದಾರೆ. We are seeking divine things. We are not seeking any worldly things here. We are not praying for any worldly needs. We are asking God for God. We are asking God for God. We are asking God for Jesus. Jesus is the most precious gift. ಆ ಯೇಸು ನನ್ನಲ್ಲಿ ಪ್ರಕಟ ಆಗಬೇಕು. Be like a little child, ಚಿಕ್ಕ ಮಗುವಿನ ಹಾಗೆ. Forget about yourself, who you are, what you are, what is your position, what are the gifts you have. ನೀವು ಯಾರು, ನಿಮಗೇನು ಗಿಫ್ಟ್ ಇದೆ, ಟ್ಯಾಲೆಂಟ್ ಇದೆ, ಎಲ್ಲವನ್ನು ಮರೆತು ಸೈಡಿಗೆ ಇಟ್ಬಿಡಿ. ಬಿ ಲೈಕ್ ಎ ಲಿಟಲ್ ಚೈಲ್ಡ್ ಬಿಫೋರ್ ದ ಫಾದರ್ ಹಿಯರ್. ನಮ್ಮ ಮುಂದೆ ಇರುವ ಪರಲೋಕ ತಂದೆ ಮುಂದೆ ಚಿಕ್ಕ ಮಗುವಿನ ಹಾಗೆ. ಪವಿತ್ರಾತ್ಮರಿಗೆ ಹೇಳಿ, ಪವಿತ್ರಾತ್ಮರೇ, ನಾನು ಹಾಕಿಕೊಂಡ್ರೆ ಎಲ್ಲ ಅಡಿಪಾಯವನ್ನು ಕಿತ್ತಾಕಿ ನೀವು ಸ್ವಾಮಿ. ರಿಮೂವ್ ಆಲ್ ದ ಫೌಂಡೇಶನ್ ಸ್ಟೋನ್ಸ್ ದಟ್ ಐ ಹ್ಯಾವ್ ಲೇಡ್ ಅಪಾನ್ ಫಾರ್ ಮೈ ಕ್ರಿಶ್ಚಿಯನ್ ಫೇತ್. ಲಾರ್ಡ್, so many useless stones and cornerstones I laid by myself, Lord. I'm sorry, Lord. ಪವಿತ್ರಾತ್ಮರೇ, ಶಕ್ತಿ ಪಡಿಸಿರಿ, ಒಬ್ಬೊಬ್ಬರು ಬಲಗೊಳ್ಳುವಂತೆ ಆಗಲಿ. ಪಿತನೇ, ಈ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಿರುವ ಎಲ್ಲ ಮಕ್ಕಳ ಹೃದಯದಲ್ಲಿಯೂ ಕೂಡ
ಆ ಒಂದು ನೀತಿಗಾಗಿ ತವಕ ಬರುವಂತೆ ಆಗಲಿ ಅಪ್ಪ. ಸ್ವರ್ಗ ರಾಜ್ಯದ ವಿಷಯಗಳಿಗಾಗಿ ತವಕ ಉಂಟಾಗಲಿ ಅಪ್ಪ. ನಿರಂತರ ತವಕವುಳ್ಳ ಮಕ್ಕಳಾಗಲಿ ಅಪ್ಪ. ಕೇಳಿಸಿಕೊಂಡ ಹಾಗೆ ಕರ್ತನೆ ಒಂದು ಎಕ್ಸಾಂಪಲ್ ಆಗಬೇಕು ನಾನು ಎಂಬ ಆ ತವಕ ಬರಲಿ ಅಪ್ಪ. ನಡೆಯಲ್ಲಿ, ನುಡಿಯಲ್ಲಿ, ಪವಿತ್ರತೆಯಲ್ಲಿ, ಪರಿಶುದ್ಧತೆಯಲ್ಲಿ, ಮಾತಿನಲ್ಲಿ, ಕೃತ್ಯದಲ್ಲಿ ಯಾರು ನನ್ನನ್ನು ದೂಷಣೆ ಮಾಡದ ಹಾಗೆ, ಕ್ರಿಸ್ತ ಯೇಸುವಿಗೆ ಮಹಿಮೆ ಆಗುವ ಹಾಗೆ ಒಂದು ಎಕ್ಸಾಂಪಲ್ ನಾನು ಆಗಬೇಕು. ಐ ಮಸ್ಟ್ ಬ್ರಿಂಗ್ ಗ್ಲೋರಿ ಟು ಗಾಡ್ ಇನ್ ಮೈ ಯೂತ್. ಎಲ್ಲ ಯೂತ್ಫುಲ್ ಪ್ಯಾಷನ್ ಇಂದ ದೂರ ಸರಿದು ಕರ್ತನೆ ನಿನ್ನನ್ನು ಮಹಿಮೆ ಪಡಿಸುವ ಒಬ್ಬ ಯೌವನಸ್ಥ ಮಗಳು ನಾನು ಆಗಬೇಕಪ್ಪ. ಐ ವಾಂಟ್ ಟು ಬಿಲ್ಡ್ ಮೈ ಸೆಲ್ಫ್ ಅಪ್ ಆನ್ ದ ಮೋಸ್ಟ್ ಹೋಲಿ ಫೇತ್ ಲಾರ್ಡ್. ಅತಿ ಪರಿಶುದ್ಧ ವಿಶ್ವಾಸದ ಮೇಲೆ ನನ್ನನ್ನೇ ನಿರ್ಮಿಸಿಕೊಳ್ಳಲು ಬೇಕಾದ ಆತ್ಮನ ಬಲದಿಂದ ನನ್ನನ್ನು ತುಂಬಿಸಪ್ಪ. ಒಬ್ಬೊಬ್ಬರು ತುಂಬಲ್ಪಡಲಿ ಅಪ್ಪ. All of them receive that anointing, the power, the grace, the wisdom, the knowledge in the name of Jesus. Hallelujah, hallelujah, hallelujah. ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆ ಶಕ್ತಿ ತುಂಬಲ್ಪಡಲಿ ಅಪ್ಪ. ಆ ಒಂದು ಅಭಿಷೇಕ ಸ್ವೀಕಾರವಾಗಲಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ, ದುರಾತ್ಮನ ಕಾರ್ಯಗಳು ಲಯವಾಗಲಿ, ಮಾನಸಿಕ ಚಿಂತೆಗಳು ದೂರವಾಗಲಿ, ಸೈತಾನನು ಬಿಟ್ಟು ತೊಲಗಲಿ ಯೇಸು ನಾಮದಲ್ಲಿ. ಮಾನಸಿಕವಾದ ಎಲ್ಲ ಆಲೋಚನೆಗಳು, ಎಲ್ಲ ಇಮೋಷನಲಿಸಮ್, ಎಲ್ಲ ಲಾ ಬ್ರೇಕ್ ಆಗಲಿ ಯೇಸು ನಾಮದಲ್ಲಿ. ಯೇಸು ಕ್ರಿಸ್ತನ ಮುಖಾಂತರ ಬಂದ ಕೃಪೆ ಎಲ್ಲ ಮಕ್ಕಳಲ್ಲೂ ಸ್ವೀಕಾರವಾಗಲಿ ಅಪ್ಪ. ಹೊಸ ಜೀವ ಉಂಟಾಗಲಿ ಅಪ್ಪ. ಶಕ್ತಿ ತುಂಬಲ್ಪಡಲಿ ಅಪ್ಪ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೆ ಒಂದು ಹೊಸ ಅಡಿಪಾಯ ಉಂಟಾಗಲಿ ಸ್ವಾಮಿ. ಎಸ್ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ನಾವು ಏನು ಮಾಡ್ತಾ ಇದ್ದೇವೆ, ಯಾತಕ್ಕಾಗಿ ಈ ಒಂದು ಸೇವೆ ಮಾಡಬೇಕೆಂಬ ಸತ್ಯವಾದ ಅರಿವು, ಕನ್ವಿಕ್ಷನ್ ಒಬ್ಬೊಬ್ಬರಲ್ಲಿ ಉಂಟಾಗಲಿ ಸ್ವಾಮಿ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪವಿತ್ರಾತ್ಮನೇ ಸ್ತೋತ್ರ. ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. Thank you, Holy Spirit, Holy Spirit, Holy Spirit, Holy Spirit, Holy Spirit, Holy Spirit. Open your hearts. Open your hearts for the Spirit of God. Thank you, Jesus. Praise you, Jesus. Hallelujah. Thank you, Lord. Thank you, Father. Thank you, Jesus. Holy Lord. ಪವಿತ್ರ ಆತ್ಮನೇ ಸ್ತೋತ್ರ, 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 ಸ್ತೋತ್ರ. If you open your heart like a little child, you can see the glory of God now. You can see the glory of God now. Thank you, Lord. If you are ready to open your heart before God, Thank you, Lord. believing that God is my daddy, I am right in front of my heavenly daddy. Like a little child, that daddy God will reveal his heart to you. He will bring that light into your heart, the revelation of his son Jesus Christ. That is the most beautiful gift we can ever receive as a sinful human being. The most precious gift is Jesus, the Savior, the Redeemer, the Messiah, the light of the world. When that light comes into your heart, your life will be enlightened by the light, that great light. Horashatari vanandhanavara parishuddhaatmane stotra, stotra, stotra. Reboshatara darabhadara dharagalaba shanthiriyarabana shanthiriyalaba. Thank you for giving that strength, Lord. ಪವಿತ್ರಾತ್ಮರು ಎಲ್ಲ ಈವಿಲ್ ಫೌಂಡೇಶನ್ಸ್ ನ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ಡಿಸ್ಟ್ರಾಯಿಂಗ್ ಆಲ್ ಯುವರ್ ಓನ್ ಫೌಂಡೇಶನ್ಸ್ you laid in your heart, in your spiritual life. What are the foundations you laid apart from Christ, apart from sound doctrine of God's word? Holy Spirit is removing all those foundations. Allow the Holy Spirit, permit the Holy Spirit to work in your heart. Thank you, Holy Spirit. Thank you, Jesus. ಪವಿತ್ರ ಆತ್ಮನೇ ಸ್ತೋತ್ರ, 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 ಸ್ತೋತ್ರ. ಎಲ್ಲ ಈ ಅಡಿಪಾಯಗಳು ಹೋಗಲಿ. ಹೊಸ ಅಡಿಪಾಯ ನಮ್ಮಲ್ಲಿ ಪವಿತ್ರ ಆತ್ಮರೇ ನಿಮ್ಮ ಮುಖಾಂತರ ನೆರವೇರಲಿ ಸ್ವಾಮಿ, ನೆರವೇರಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ.
ಎಲ್ಲ ಸ್ಟ್ರಾಂಗ್ ಹೋಲ್ಡ್ ಮುರಿದು ಬೀಳಲಿ. ಆಲ್ ಕೈಂಡ್ಸ್ ಆಫ್ ಸ್ಟ್ರಾಂಗ್ ಹೋಲ್ಡ್ ಶಾಲ್ ಬಿ ಬ್ರೋಕನ್ ನೌ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವು ಉಪಯೋಗಿಸುವ ಆಯುಧಗಳು ಮಾನವ ನಿರ್ಮಿತ ಆದದ್ದಲ್ಲ, ದೇವರ ಶಕ್ತಿಯಿಂದ ಕೂಡಿದ ಆಯುಧಗಳಾಗಿದೆ. ಅದು ಕೋಟೆ ಕೊತ್ತಲೆಗಳನ್ನು ಕೆಡುವಂತ ಆಯುಧಗಳಾಗಿದೆ. ಈ ಒಂದು ಸಮಯದಲ್ಲಿ ನಿಮ್ಮ ಹೃದಯದಲ್ಲಿರುವ ಎಲ್ಲ ಕೋಟೆಗಳನ್ನು ಕೆಡುವಂತ ಆಯುಧ ಯೇಸುವಿನ ನಾಮವಾಗಿದೆ, ಪವಿತ್ರಾತ್ಮನ ಶಕ್ತಿಯಾಗಿದೆ. ಯೇಸು ನಾಮದಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ನಿಮ್ಮ ಹೃದಯದಲ್ಲಿ ಸೈತಾನನು ಕಟ್ಟಿರುವ ಎಲ್ಲ ಕೋಟೆಗಳು ಮುರಿದು ಬೀಳಲಿ, ಎಲ್ಲ ಕೋಟೆಗಳು ಲಯವಾಗಿ ಹೋಗಲಿ. ಎಲ್ಲ ತರದ ಸ್ಪಿರಿಚುವಲ್ ಕೋಟೆಗಳು, ಕ್ರಿಸ್ತನಿಗೆ ಸಂಬಂಧವಿಲ್ಲದ ಎಲ್ಲ ಕೋಟೆಗಳು, ಆಲೋಚನೆಗಳು ಯೇಸು ನಾಮದಲ್ಲಿ ಬಂಧಿಸುತ್ತಾ ಇದ್ದೇವೆ. We bind all the thoughts and submit to Christ. Thank you, Holy Spirit. Hallelujah. ಯೇಸುವೇ ಸ್ತೋತ್ರ. ಒಂದು ಹೊಸ ಪ್ರಾರಂಭ ನಿನ್ನಲ್ಲಿ ಇವತ್ತಿನಿಂದ. A new beginning. Like a newborn child thirsting for that spiritual milk. You are going to thirst for it today onwards. Not the milk of emotionalism, but the pure milk of God's word, the solid truths of God's word, the message of the kingdom of God, the message only about Christ, not about anything. It's not a topic, it's a person. We are not going to hear any topics. We are going to hear a person. ನಮಗೆ ಯಾವುದು ಟಾಪಿಕ್ ಕೇಳೋದು ಬೇಕಾಗಿಲ್ಲ, ನಮಗೆ ಯಾವುದು ವಿಷಯ ಬೇಕಾಗಿಲ್ಲ, ನಮಗೆ ವ್ಯಕ್ತಿ ಬೇಕು. We want the person. We want to hear Jesus. Let Christ be revealed in everybody's heart, Father. Father, in the name of Jesus, we ask you, as church, as children of God, in union with the Holy Spirit, through your Son Jesus Christ, Father, we ask you, may all of us have the revelation of Christ in the hearts. May Christ be revealed in the hearts, Father. Holy Spirit, Holy Spirit, Holy Spirit, Holy Spirit. Ezekiel 36:25-26 is taking place in the hearts now. ಎಜೆಕೆಲ್ ಪ್ರವಾದಿ ಪುಸ್ತಕ 36ನೇ ಅಧ್ಯಾಯ 25-26ನೇ ವಾಕ್ಯ ನೆರವೇರ್ತಾ ಇದೆ. ನಾನು ನಿರ್ಮಲ ಉದಕವನ್ನು ನಿಮ್ಮ ಮೇಲೆ ಪ್ರೋಕ್ಷಿಸ್ತೇನೆ, ಕಲ್ಲಾದ ನಿಮ್ಮ ಹೃದಯವನ್ನು ತೆಗೆದು ಹಾಕ್ತೇನೆ. ನಾನು ನಿಮ್ಮ ಮೇಲೆ I will sprinkle pure water upon you. I will remove all the idols from your heart. I will remove that heart of hardness from you, and I will fix my heart in you, and I will give my spirit to you. ನನ್ನ ಆತ್ಮವನ್ನು ನಾನು ನಿಮಗೆ ಕೊಡ್ತೇನೆ. Believe that God is doing that work in me. ನನ್ನಲ್ಲಿ ಅದು ಪವಿತ್ರಾತ್ಮರು ಮಾಡ್ತಾ ಇದ್ದಾರೆ ಎಂದು ನಂಬಿ. You can experience a new birth experience. You can experience that Holy Spirit is laying a foundation, a cornerstone in your heart, and Christ Jesus is that cornerstone laid by the Spirit of God. ಪವಿತ್ರಾತ್ಮ ಒಂದು ವ್ಯಕ್ತಿ ಹಾಗೆ ಓಡಿ ಹೋಗಿ ಒಂದು ಕಲ್ಲು ತೆಗೆದುಕೊಂಡು ಬಿಡಿಂದ ಇಡುವ ಹಾಗೆ ಯೇಸುವನ್ನು ನಿಮ್ಮ ಹೃದಯದಲ್ಲಿ ತಂದು ಇಡ್ತಾ ಇದ್ದಾರೆ. Receive that Christ as a cornerstone today in your heart. See the eagerness of the Holy Spirit. How eagerly Spirit of the Lord is working for your salvation. My dear son, my dear daughter, Holy Spirit is working in your heart now. Give your hearts, submit your hearts to the Holy Spirit. May the Holy Spirit move in your heart. Holy Spirit is actively working for your salvation, for your redemption, to make you righteous. Thank you, Holy Spirit, for working in the hearts, Lord. Thank you, Holy Spirit, for working in the hearts, Lord. Thank you, Holy Spirit, for the work of redemption, Lord. ಪವಿತ್ರಾತ್ಮರ ರಕ್ಷಣೆಯ ಕಾರ್ಯಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ನೀನು ಮಾಡ್ತಿರುವ ರಕ್ಷಣೆಯ ಕಾರ್ಯಕ್ಕಾಗಿ ಸ್ತೋತ್ರ ಪವಿತ್ರಾತ್ಮರೇ. ಪ್ರತಿಯೊಬ್ಬರಲ್ಲೂ ನೀನು ಮಾಡ್ತಿರುವ ರಕ್ಷಣೆಯ ಕಾರ್ಯಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮನೇ.
Holy Spirit, Holy Spirit, Holy Spirit, Holy Spirit, let your fire fall, let your fire fall, fire fall on us, fire fall on us, that heavenly spiritual fire fall on us, that heavenly spiritual fire fall on us, that heavenly spiritual fire fall on us, fire fall on me, fire fall on me, fire fall on us, fire fall on everybody, Father. Let that fire fall upon everybody, Lord, everybody, Lord. Thank you, Holy Spirit. Hallelujah. Thank you, Holy Spirit. Hallelujah. Hallelujah. Thank you, Holy Spirit. Hallelujah. Thank you, Holy Spirit. Hallelujah. Thank you, Jesus. Hallelujah. Thank you, Holy Spirit. Hallelujah. Thank you, Jesus. Hallelujah, Lord. Hallelujah. Thank you, Holy Spirit. Thank you, Jesus. Hallelujah. 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 We worship you, Lord. We give ourselves to you, Lord. Take control of our soul, take control of our body, mind and soul. Holy Spirit, we surrender to you, Lord. We surrender completely, everything, Lord. Thank you, Holy Spirit. Thank you, Jesus. Hallelujah. 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 Life is worthless. Life is powerless without this solid foundation. Without this cornerstone, without Christ in you, the life is worthless and powerless and useless. The life is useful and powerful and meaningful only through Christ. Only through that life, that light, that truth, that solid foundation. Jesus Christ is the rock. Jesus said, upon this rock I will build my church. If you have that rock in you, Holy Spirit will build His church upon you. God will make your life glorious. It is not by might nor by power, but by my Spirit, says the Lord. It is not by might nor by power nor by anything else, but by the Spirit of God. Only by the Spirit of God in you, working in you. ಇದು ನಿನ್ನಲ್ಲಿ ಸಾಧ್ಯವಾಗುವುದು ನಿನ್ನ ಬಲ ಶಕ್ತಿಯಿಂದ, ಜ್ಞಾನದಿಂದ ಅಲ್ಲ, ಪವಿತ್ರಾತ್ಮನ ಶಕ್ತಿಯಿಂದ. ನಿನ್ನ ಜ್ಞಾನದಿಂದ ಅಲ್ಲ, ನಿನ್ನ ಬಲದಿಂದ ಅಲ್ಲ, ನಿನ್ನ ಬುದ್ಧಿವಂತಿಕೆಯಿಂದ ಅಲ್ಲ, ನಿನ್ನ ಕಾರ್ಯದಿಂದ ಅಲ್ಲ, ದೇವರ ಆತ್ಮನ ಶಕ್ತಿಯಿಂದ. ಪವಿತ್ರಾತ್ಮ ನಿನ್ನ ಮೇಲೆ ಬಂದಾಗ ನಿನ್ನ ಶಕ್ತಿಯುತಳಾಗ್ತೀಯ. Then you will become a testimony for God. Thank you, Holy Spirit. Thank you, Lord Jesus. ಪವಿತ್ರಾತ್ಮನೇ ಸ್ತೋತ್ರ. ಆರಾಧನೆಗೆ ಯೋಗ್ಯನಾದ ದೇವರೇ, we surrender to you, Lord. Our whole being we surrender to you, Lord. We have nothing of our own. ನಮ್ಮದೇ ಎಂದು ಹೇಳಿಕೊಳ್ಳಬಹುದಾದ ಯಾವ ಸತ್ಸಂಬಂಧವೂ ನಮಗಿಲ್ಲಪ್ಪ. We have no righteousness of our own, Lord. We have nothing, Lord. We have only one thing, that Christ. Christ is everything for us. Jesus is my life. He is my life. He is my rock. He is my salvation. He is my future. He is my present. He is my everything. I have nothing else, Lord. Christ alone is my life. He is my future. He is my present. He is everything. I have nothing else to think, Lord. I don't want to think anything other than Christ, Lord. Holy Spirit, help me. Cover me.
Cover me, cover my mind in Christ. Hide me in Christ. Hide me in Christ. Hide me, Lord. You are my hiding place, oh my Lord. As David said, oh God, you are my hiding place. Yes, Lord, you are my hiding place. Let me hide in you, Lord, so that I may not be captured by any evil things of this world, Lord. Yes, my dear child of God, my dear child of God in Christ Jesus, let Jesus be your hiding place today. Let Jesus Christ be your hiding place. If Jesus is your hiding place, you cannot be captured by any evil forces of this world, because He is your rock and your salvation. Thank you, Holy Spirit, my rock and my salvation. You are my fortress, Lord. You are my fortress. ದೇವರು ನನ್ನ ಕಲ್ಲು ಕೋಟೆ ಆಗಿದ್ದಾರೆ, ನನ್ನ ವಿಮೋಚಕನಾಗಿದ್ದಾನೆ, ನನ್ನ ಕಲ್ಲು ಬಂಡೆ ಆಗಿದ್ದಾರೆ. ಆ ಬಂಡೆ ಒಳಗಡೆ ನನ್ನನ್ನು ಇರಿಸಿದ್ದಾರೆ ದೇವರು. Thank you, Jesus. Thank you, Holy Spirit. What a precious moment. What a precious moment we are in today. ಅಮೂಲ್ಯವಾದ ಒಂದು ಸಮಯದಲ್ಲಿ ನಾವಿದ್ದೇವೆ. Forget about everything. Forget about tomorrow. Forget about time. Forget about food. Forget about your left, right. Forget about everybody. Focus only on Jesus. 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 Only Jesus. Jesus. Christ alone is enough for us. He is the true life. Thank you, Lord Jesus. Thank you, Lord, my Lord and my God, Jesus. Thank and praise you, Lord. Don't keep quiet. Give yourself to God. Give your voice. Give your mind, thoughts. Everything shall be controlled by the Spirit of God. ಚಲಿಸುವ ಆತ್ಮರು, ಪರಿಶುದ್ಧಾತ್ಮನೇ ನಿನ್ನ ಚಲಿಸುವಿಕೆ ಒಬ್ಬ ಬರಲಿ. ಒಂದು ಹೊಸ ಅಡಿಪಾಯ ನಮ್ಮಲ್ಲಿ ಉಂಟಾಗಲಿ ಅಪ್ಪ. ಪವಿತ್ರ ಆತ್ಮರೇ, ಒಂದು ಹೊಸ ಫೌಂಡೇಶನ್ ನಮ್ಮಲ್ಲಿ ಬರಲಿ ಅಪ್ಪ. ಒಂದು ಸಾಲಿಡ್ ಫೌಂಡೇಶನ್ ನಮ್ಮಲ್ಲಿ ಉಂಟಾಗಲಿ ಸ್ವಾಮಿ. ಉಳಿದಿರುವ ನಮ್ಮ ದಿನಗಳು, ಜೀವಿತಗಳೆಲ್ಲ ಪೂರ್ತಿಯಾಗಿ ಕ್ರಿಸ್ತನಿಗಾಗಿ ಮೀಸಲಾಗಿಸಿಕೊಳ್ಳುವಂತೆ ಒಂದು ಒಳ್ಳೆಯ ಫೌಂಡೇಶನ್ ಈ ರಾತ್ರಿಯಲ್ಲಿ ಬಿಲ್ಡ್ ಆಗಬೇಕಪ್ಪ. ದೇವರ ವಾಕ್ಯ ಹೇಳ್ತದೆ, ಒಡೆದು ಹೋದ ದಾವೀದನ ಆ ಒಂದು ಗುಡಾರವನ್ನು ನಾನು ಮತ್ತೆ ಕಟ್ತೇನೆ ಎಂಬುದಾಗಿ. ಐ ವಿಲ್ ರೀಬಿಲ್ಡ್ ದ ಹೌಸ್ ಆಫ್ ಡೇವಿಡ್. ಅದರ ಎಲ್ಲ ಬಿರುಕುಗಳನ್ನ ನಾನು ಮುಚ್ತೇನೆ ಅಂತ ದೇವರು ಹೇಳ್ತಾರೆ. ಈ 2 ದಿವಸದಲ್ಲಿ ಯಾವುದಾದ್ರೂ ಬಿರುಕುಗಳಿದ್ರೆ ದೇವರು ಅದನ್ನು ಮುಚ್ಚುತ್ತಾರೆ. ಎ ಸ್ಪಿರಿಚುವಲ್ ರೆಸ್ಟೋರೇಷನ್ ವಿಲ್ ಟೇಕ್ ಪ್ಲೇಸ್ by the power of the Holy Spirit. Thank you, Holy Spirit, for that restoration, Lord. Thank you, Lord Jesus. Thank you, Jesus. Praise you, Jesus. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ.
ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿನ್ನ ಸೇವೆಗೆ ನೇಮಿಸಿದೆ ನನ್ನ, ನಿನ್ನ ಸೇವೆಗೆ ನೇಮಿಸಿದೆ ನನ್ನ. ಹಲ್ಲೇಲುಯಾ ಹಲ್ಲೇಲುಯಾ ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ. ತಂದೆಯಾದ ದೇವರೇ, ನಮ್ಮೆಲ್ಲರಿಗೂ ಬೇಕಾದಂತಹ ಒಂದು ಆಧ್ಯಾತ್ಮಿಕವಾದ ನೂತನ ಅನುಭವವನ್ನು, ಉಜ್ಜೀವನವನ್ನು ನಮ್ಮಲ್ಲಿ ಉಂಟು ಮಾಡಿದಿರಿ ಸ್ವಾಮಿ. ನೀನು ಮಾಡಿದ ಈ ಮಹಿಮಾ ಕಾರ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ರಾತ್ರಿಯಲ್ಲಿ ನಾವು ಏನನ್ನು ಮಾಡಬೇಕೆಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ ಅಪ್ಪ. ಒಂದು ಚಿಕ್ಕ ಮಗುವಿನ ಹಾಗೆ ಪ್ರಾಮಾಣಿಕತೆಯಿಂದ ಒಂದೊಂದು ಕಾರ್ಯಗಳನ್ನು ಮಾಡಲು, ಆಸಕ್ತಿಯಿಂದ ಮಾಡಲು ಬೇಕಾದ ಆ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ ಪವಿತ್ರಾತ್ಮರೇ. ಯಾವುದೇ ಶೋಧನೆಗಳಿಗೆ, ವೇದನೆಗಳಿಗೆ ನಾವು ಒಳಗಾಗಿ ನಾವು ಪಡೆದುಕೊಂಡ ಅಮೂಲ್ಯವಾದದ್ದನ್ನು ನಷ್ಟಪಡಿಸಿಕೊಳ್ಳದೆ, ಪವಿತ್ರಾತ್ಮನ ನೆರವಿನಿಂದ ಅದನ್ನು ಕಾಪಾಡಿಕೊಂಡು ವೃದ್ಧಿಪಡಿಸಿಕೊಂಡು ನಿನ್ನ ಮಹಿಮೆಗಾಗಿ ಜೀವಿಸಲು ಬೇಕಾದ ಆ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿಯಪ್ಪ. ಪಿತನೆ, ನಾವು ಸೇವಿಸುವ ಆಹಾರ ಪದಾರ್ಥಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಇದರ ಹಿಂದೆ ಶ್ರಮಪಟ್ಟ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ನಾವು ಸೇವಿಸುವಂಥ ಈ ಪದಾರ್ಥಗಳ ಮುಖಾಂತರವಾಗಿ ದೇವರ ಇನ್ನೂ ಹೆಚ್ಚಾಗಿ ಶಾರೀರಿಕವಾಗಿ ಬಲ ಹೊಂದಿಕೊಂಡು ನಿನ್ನ ರಾಜ್ಯಕ್ಕಾಗಿ ಈ ದೇಹ ಉಪಯೋಗವಾಗುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್.